ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಹೇಳ್ತೀನಂತ ಆಗತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರುಗಳಿಗೆ ಗೊತ್ತು. ಜ್ಞಾನದಿಂದ ವಿದ್ಯೆ ಬಂದೈತೆ, ವಿದ್ಯೆಯಿಂದ ಜ್ಞಾನ ಬಂದಿಲ್ಲ. ನನಗೆ ಜ್ಞಾನ ಬತ್ತಲೇ ಇರುತ್ತೆ ಭಂಡಾರತ್ತ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಇದ್ರೆ ಹೆಂಗಿರ್ಬೇಕು ಸರ್? ಇದ್ರೆ ನೆಮ್ಮದಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಗೊತ್ತು ಕೂತ್ಕೊತೀನಿ. ಮೊದ್ಲೇ ಗೊತ್ತಿತ್ತು ನಿಮ್ಗೆ ಸೋಲತೆ ಅಂತ. ಯಾಕೆ ಗೊತ್ತಾಗಲ್ಲ ಸರ್? ಬರೀ ಡೌಗಳು ಸೊ ಅಲ್ಲಿ ಓನಲ್ಲಿ ಬೆಸ್ಟ್, ಇಲ್ಲಿ ಎಣ್ಣೆಲ್ ಬೆಸ್ಟ್, ಕಬಾಬ್ ಬೆಸ್ಟ್ ಅಷ್ಟೇನೆ. ಹೇಗಿದೆ ಈಗ ನೋವಿಲ್ಲ ಈಗ ನಿಮ್ಮೆಲ್ಲ ಕ್ಲೈಂಟ್ಸ್ ಹೆಸರನ್ನ ಹೇಳ್ತಾ ಇದೀರಾ ಇಲ್ಲಿ? ನೆಕ್ಸ್ಟ್ ಟೈಮ್ ನಮ್ಮನ್ನ ಎತ್ತಾಕೊಂಡು ಹೋಗಿ ಸರ್. ಸೊನ್ನೆ ಅಕ್ಕಪಕ್ಕದಲ್ಲಿರೋ ನಂಬರ್ ಎಲ್ಲ ಕಂಡಿಡಿದವರು ಆರ್ಯವರ್ಧನ್. ನನಗೆ ಜ್ಞಾನ ಬತ್ತಲೇ ಇರುತ್ತೆ ಭಂಡಾರತ್ತ. ನನಗೆ ಜ್ಞಾನ ಬತ್ತಲೇ ಇರುತ್ತೆ ಭಂಡಾರತ್ತ. ಹೇಳಿ ನೋಡೋಣ. ವಿಶಾಲಾಕ್ಷಿ ಅನ್ನೋರು ಯಾರೋ ದೇವ್ರ ತರ ಇಲ್ಲ. ಇರೋರು ತೋರಿಸಿ ಸರ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನು ಹೇಳಿದ್ಮೇಲೆ ಎಲ್ಲ ಪಕ್ಕ ಲೋಕಲ್ ಹುಚ್ಚಾಯ್ತಾರೆ ಸರ್. ಆದ್ರೆ ಈಗ ಓಟು ಸುಳ್ಳು ಅಂತ ಇದ್ರೆ ನೀವು. ನಾನು ಅದಂತ ಹೇಳಲ್ಲ ಸರ್. ಫುಲ್ ಸೇಫ್ ಪ್ರಪಂಚದಲ್ಲಿ ಸರ್ ಸೇಫ್ ಸುಂದರವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸುಂದರ ಸಾಲ ಕೊಡ್ತೀನಿ ಅಂದ್ರೆ ಎಲ್ಲರೂ ಬರ್ತಾರೆ, ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ಯಾರು ಬರಕ್ಕೆ. ಅದು ಒಳ್ಳೇದ. ಸಿಎಂ ಬೇಕು ಆಗ್ಬೋದು ಈ ದೇಶ ಮನ್ಸ್ಬಿಟ್ರೆ. ಹೌದಾ ಸರ್? ಸಿಎಂ ಆಗ್ಬೋದು ನೀವು. ಹೌದು ಸರ್. ಏನ್ ನಿಲ್ತಾ ಇಲ್ಲ, ಮದುವೆ ಆದವ್ರದ್ದು ನಿಲ್ತಾ ಇಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ತುಂಬಾ ಕಷ್ಟಪಟ್ಟು ಹುಡ್ಸ್ಯಾವ್ರೆ. ಕರೆಕ್ಟ್. ಯಾರ್ದನ ಸಾವು ನನಗೆ ಗೊತ್ತಾಗುತ್ತೆ, ಅವ್ರು ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ದು ಗೊತ್ತಾಗುತ್ತೆ ಸರ್? ನಿಮ್ದು ನಾನೊಂದು 10 ಸರಿ ನಮ್ಮ ಮನೇಲಿ ನಾವು ಮಾತಾಡಿರ್ಬೋದು, ಇಂಥ ವರ್ಷ ನಾವು ಹೋಗ್ತೀವಿ. ಬಿಗ್ ಬಾಸ್ ಇಂದ ಆಚೆ ಬಂದು ನಾನು ಸೂಪರ್ ಆಗಿ ಆಗಿದ್ದೀನಿ ಒಬ್ರು ತೋರಿಸಿ ಸರ್. ನಾನು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ನೋಡಿ. ಗಿಲ್ಲಿ ನಿಮ್ ಪೆಟ್ಟೆ ಮೇಲೆ ಅದು ಸಕ್ಸಸ್ ಜಾಸ್ತಿ ಆಯ್ತು. ಇದು ನಾನು ನನ್ನ ದೌಲತ್ತು, ನನ್ನ ದುರಾಂಕಾರದಲ್ಲ ನಾನು ಬದುಕಿರೋದು. ಎಲ್ಲರಿಗೂ ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮಿಸ್ಟರ್ R&D ಚಾನೆಲ್. ನಾನು ನಿಮ್ಮ ರಜತ್. ನಾನು ನಿಮ್ಮ ಧನ್ರಾಜ್. ಮೊದಲನೇದಾಗಿ ನಮ್ಮ ವೀಕ್ಷಕ ಮಹಾಪ್ರಭುಗಳಿಗೆ ದೊಡ್ಡದಾಗಿ ಒಂದು ಸಾರಿ ಕೇಳ್ತೀನಿ. ಯಾಕಂದ್ರೆ ನಮ್ದು ಲಾಸ್ಟ್ ಎಪಿಸೋಡ್ ಬಿಟ್ಟು ಇಲ್ಲಿ ತನಕ ದೊಡ್ಡ ಗ್ಯಾಪ್ ಆಗ್ಬಿಡ್ತು. ಆ ಗ್ಯಾಪ್ ಯಾಕಾಯ್ತು ಅಂತ ಹೇಳಿದ್ರೆ, ನಾವು ಪ್ರತಿ ದಿವಸ ನಾನು ರಜತ್ತು ಒಂದು 2 ದಿವಸ ಗ್ಯಾಪಲ್ಲಿ, 3ನೇ ದಿವಸ ಗ್ಯಾಪಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಕ್ ಹೋಗ್ತಾ ಇದೀವಿ. ಪ್ರತಿ ಸತಿ ಪ್ರಾಬ್ಲಮ್ ಆಗ್ತೈತೆ. ಯಾಕೆ ಅಂತ ಕೇಳಿದ್ರೆ, ಸರ್ ಯಾವುದೋ ಡೇಟು ನಿಮ್ಗೆ ಆಗ್ತಾ ಇಲ್ಲ, ನಂಬರ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಅಂತ. ಅದಕ್ಕೆ ನಾನು ಏನು ಮಾಡೋಣ ಗುರು, ಏನಾದ್ರು ನಂಬರ್ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರೋ ಹತ್ರ ಕೇಳ್ಬಿಟ್ಟು ಒಂದು ದಿವಸ ಶೂಟ್ ಇಟ್ಬಿಡೋಣ ಅಂತ ಅನ್ಕೊಂಡಾಗ ನಮಗೆ ಯಾಕೆ ನಂಬರ್ ಬಗ್ಗೆ ನಾಲೆಜ್ ಇರೋಂಥ ಪರ್ಸನ್ನೇ ನಾವಿಲ್ಲಿ ಕರ್ಸ್ಬಾರ್ದು ಅಂತ ಅನಿಸ್ತು. ಪ್ರಾಬ್ಲಮ್ ಏನು ಅಂದ್ರೆ, ನಮ್ಮ ಇಂಡಿಯಾದಲ್ಲಿ ಸೈಂಟಿಸ್ಟ್ಗಳಿಗಿಂತ ಬಾಬಾಗಳು ತುಂಬಾ ಫೇಮಸ್. ಅಂದ್ರೆ ನಮ್ಗೆಲ್ಲರಿಗೂ ಲಾಜಿಕ್ಗಳು ಬೇಡ, ಮ್ಯಾಜಿಕ್ಗಳು ಬೇಕು. ಸೊ ಅಂತ ಮ್ಯಾಜಿಕ್ ಪರ್ಸನ್ನೇ ಕರ್ಸ್ಬಿಡೋಣ ಅಂತ ನಾನು ಡಿಸೈಡ್ ಆದ್ವಿ. ಎಸ್, ಅವ್ರದ್ದೊಂದು ಫೇಮಸ್ ಡೈಲಾಗ್ ಇದೆ. ಆ ಡೈಲಾಗ್ ಕೇಳ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಹೇಳ್ತೀನಂತ ಆಗತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರುಗಳಿಗೆ ಗೊತ್ತು. ಅವರೇ ನಮ್ಮ ಆರ್ಯವರ್ಧನ್ ಗುರುಜಿಗಳು. ವೆಲ್ಕಮ್ ಸರ್. ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ. ನೀವ್ ಹೇಗಿದ್ದೀರಾ ಸರ್? ನಾನು ತುಂಬಾ ಚೆನ್ನಾಗಿದೆ ಸರ್. ಯಾಕೆ ಸರ್ ಸ್ವಲ್ಪ ಸ್ವರ್ಗೋದವ್ರ ತರ ಆಗಿದ್ರಿ? ಬೆಳಗ್ಗೆಯಿಂದ ಎಷ್ಟು ತನಕ ಏನ್ ಕೆಲಸ ಇತ್ತು ಸರ್? ಬೆಳಗ್ಗೆ ತುಂಬಾ ಜಾಸ್ತಿ ಕೆಲಸ ಮಾಡಿದ್ದೀನಿ. ಕೆಲಸ ಮಾಡ್ತಾರೆ, ದೇವ್ರ ಕೆಲಸ ಕೊಟ್ಟವನು. ವೆರಿ ಗುಡ್ ಸರ್. ಭಗವಂತ ಕೆಲಸ ಕೊಟ್ಟವನು. ಗುಡ್ ಸರ್, ಫಸ್ಟ್ ಕ್ವಶನ್ ನಿಮ್ಗೆ, ಆರ್ಯವರ್ಧನ್ ಗುರುಜಿ ಅಂದ್ರೆ ಯಾರು? ಆರ್ಯವರ್ಧನ್ ಅಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಒಬ್ಬ ಮೊದಲನೇ ಮಗ, ಅಂದ್ರೆ ಲಾಸ್ಟ್ ಮಗ. ಹಾಗಾಗಿ ನಮ್ಮ ಅಪ್ಪನಿಗೆ 2 ಹೆಂಡ್ತಿ, ನಾನು 2ನೇ ಹೆಂಡ್ತಿ ಮಗ. ಹಾಗಾಗಿ ನನ್ನ ಹೆಸರು ನಾನೇ ಇಟ್ಕೊಂಡಿದ್ದು, ಆರ್ಯವರ್ಧನ್ ನನ್ನ ಹೆಸರು. ಹಾಗಾಗಿ ವಿಷ್ಣುವರ್ಧನ್ ನಾವು ಕಳ್ಕೊಂಡಿಸ 30ನೇ ತಾರೀಕು ಅವತ್ತು ನನ್ನ ನೇಮ್ ಚೇಂಜ್ ಮಾಡಿದೆ. ನನ್ನ ಹೆಸರು ಮುಂಚೆ ವರದರಾಜ್ ಅಂತ ಇತ್ತು, ಇವತ್ತು ಹೇಳ್ತಾ ಇರೋದು. ಅದಕ್ಕಿಂತ ಮುಂಚೆ ಹೆಸರು ಸುಬ್ರಹ್ಮಣ್ಯ ಅಂತ ಇತ್ತು ಹುಟ್ಟ ಹೆಸರು. ನಮ್ಮಮ್ಮ ವರ ಪಟ್ಬಿಟ್ಟು ವರದರಾಜ್ ಅನ್ನೋದು. ನನ್ನ ಹೆಸರನ್ನ ನಾನು ನ್ಯೂಮರಾಜಿ ಪ್ರಕಾರ ಚೇಂಜ್ ಮಾಡ್ಕಿದೆ. ನಾನೊಬ್ಬ ಏನು ಓದಿಲ್ಲ, ಹೆಬ್ಬೆಟ್ಟು ಈ ಪ್ರಪಂಚದಲ್ಲಿ. ನಾನು ಇವತ್ತು ಹೆಬ್ಬೆಟ್ಟು. ಓದ್ಬೇಕಂದ್ರೆ ತುಂಬ ಸರಿ ಓದೆ. ಇಂಗ್ಲೀಷ್ ಅವ್ರನ್ನು ಕೂಡ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ ಓದ್ಸೋಕ್ಕೆ. ಹಾಗಾಗಿ ಬೇಡ, ಓದಿಲ್ಲ ಅವ್ರು ಹೇಳೋದು ಇವ್ರು ಹೇಳೋದಿಲ್ಲ, ತುಂಬ ನಾನು ಕಾಪಿ ಮಾಡೋಕ್ಕಾಗತ್ತೆ. ನಂದೇ ಜ್ಞಾನ ಮನೇಲಿ ಮತ್ತೆ ಓದಕ್ಕೆ ಸೇರ್ಕೊಳಕ್ಕೆ ಹೋದೆ, ಮತ್ತೆ ಬಿಟ್ಬಿಟ್ಟು ಓಡ್ ಬಂದೆ. ಹಾಗಾಗಿ ನನಗೆ ನ್ಯೂಮರಾಜಿ ಅಸ್ಟ್ರಾಲಜಿ ನನ್ನ ತಲೆಯಲ್ಲಿ ಚಿಕ್ಕದಿಂದ ಹೇಳೋದು. ಹಾಗಾಗಿ ನನಗೆ ಮೊದಲನೇ ಗುರು ತೆಂಡೂಲ್ಕರ್. ತೆಂಡೂಲ್ಕರ್ ಅಂದ್ರೆ ತುಂಬಾ ದೊಡ್ಡ ಕ್ರೇಜ್. ನನ್ನ ಬೇಕ್ರಿಯಲ್ಲೇ ಇತ್ತು. ಬೇಕ್ರಿ ಹುಡುಗರು
ಬೆಂಗಳೂರಲ್ಲಿ ಎಲ್ಲ ಬೇಕ್ರಿ ನಾನೇ ಮೊದಲ ಕಿಂಗ್ ಆಗಿದ್ದೆ, ಎಲ್ಲರಿಗೂ ಕೆಲಸ ಸೇರಿ ಬೇಕರಿ ಇತ್ತು ನಿಮ್ದು? ಹೌದೌದು. ಬೇಕರಿ ಅಂದ್ರೆ ಪೂರ್ಣ ಪ್ರಮಾಣದ ಬೇಕರಿ ಕಾಂಡಿಮೆಂಟ್ಸ್, ತುಂಬಾ top bakery. ದಿಲ್ಖುಷ್ ಎಲ್ಲ ಮಾಡ್ತಾ ಇದ್ರಿ? A to Z. ನೀವು ಮಾಡ್ತಾ ಇದ್ರಾ? ಹೌದು, ನೀವೇ ಮಾಡ್ತಾ ಇದ್ರಾ? ಸಾವಿರಾರು ಕೇಕ್ ಮಾಡುವೆ ನಾನು, ಬರ್ತಡೇ ಕೇಕ್. ವಾ, ಹೊಸ ವಿಷಯ ನಮ್ಗೆ ಗೊತ್ತೇ ಇಲ್ಲ. ನಾನು ಎಷ್ಟು 100 kg ಬನ್ನು, 50 kg 70-80 kg ಪಪ್ಸು, ದಿವಸ ಒಂದು 500 ಕೇಕ್ ಮಾಡಿದ್ದೀನಿ. ಒಂದೊಂದು ನಿಮಿಷ ಕಟ್ ಮಾಡಿ ಎಸಿವೆ. ನಂತರ ದಿಲ್ಪಸನು, ನಂತರ ಪಪ್ಸು, ನಂತರ ಟೋಸ್ಟ್, ನಂತರ ಬ್ರೆಡ್, ನಂತರ ಈ ಭೂಮಿಲಿ ಯಾರು ಮಾಡಕ್ಕೆ ಅಷ್ಟು ಮಾಡ್ಕೊಡ್ತೀನಿ. ಸರ್ ನನಗೆ ಆಲೂ ಬನ್ ಅಂದ್ರೆ ತುಂಬಾ ಇಷ್ಟ ಸರ್. ಅದು ಆಲೂ ಬಂದು ಮನೇಲಿ ಬೇಕಾದ್ರೆ ಮಾಡ್ಕೊಡ್ತೀನಿ. ಆಲೂ ಪಲ್ಯ ಮಾಡಿ ಏನ್ ಸರ್ ಇವ್ರು ಗೊತ್ತಿದ್ರೆ ಇವತ್ತೊಂದು ಚೂರು ಮೈದಾ ಹಿಟ್ಟು ಆಲೂಗಡ್ಡೆ ಎಲ್ಲ ತರಿಸ್ಬಿಟ್ಟು ಇಲ್ಲಿ ಮಾಡಿಸ್ಬಿಡ್ಬೋದಿತ್ತು. ಇಲ್ಲ ಸರ್, ಜೀಕಂದ್ರೆ ಆಲೂ ಬಂದು ಫೇಮಸ್ ಮಾಡ್ಕೊಟ್ಟಿದ್ದೆ. ಹೌದಾ? ತುಂಬಾ ಫೇಮಸ್ ಆಗಿದೆ. ಆಲೂ ಬಂದು ಮನೇಲಿ ಹೇಗೆ ಮಾಡೋದು, ಪಲ್ಯ ಮಾಡ್ಬಿಟ್ಟು ಬಂದು ತಗೊಂಡು ಚೆನ್ನಾಗಿ ಮಟ್ಬಿಟ್ಟು ಎಣ್ಣೆಲೆ ಬಿಟ್ಟು ಬೇಯಿಸ್ಬಿಟ್ಟೆ ನಾನು. ಎಣ್ಣೆಲಿ ಬಿಟ್ಟು? ಒಳ್ಳೆ ಬೇಯಿಸ್ದಂಗೆ ಅದನ್ನೇ ಬೇಯಿಸಿದ್ದೆ. ಅಲ್ಲಿ ಓನಲ್ಲಿ ಬೇಯಿಸ್ತೀವಿ, ಇಲ್ಲಿ ಎಣ್ಣೆಲಿ ಬೇಯಿಸ್ತೀವಿ, ಕಬಾಬ್ ಬೇಯಿಸ್ದಂಗೆ ಅಷ್ಟೇನೆ. ಹೇಗಿದೆ ಈಗ ನೋವಿಲ್ಲ ಈಗ. ನೋಡಿ, ಹಾಗಾದ್ರೆ ಇವರು ಬರೀ ನಂಬರ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ರೆ ತಪ್ಪು. ಇವರು ಕೇಕ್, ಎಗ್ ಪಫ್, ವೆಜ್ ಪಫ್, ಆಲೂ ಬನ್ನು, ಇನ್ನು ಏನೇನೋ ಮಾಡ್ತಾರೆ. ಇಲ್ಲ ಸರ್, ನನ್ನ ಲೈಫಲ್ಲಿ ನಾನು ನಿಮ್ಮ ರಜೆ ಅಷ್ಟೆಲ್ಲ ರಜೆ ಇಲ್ಲ, ಟಾಪ್ ಒಂದು ಬಿರಿಯಾನಿ ಹೋಟೆಲ್ ಮಾಡೋದಂತ. ಬಿರಿಯಾನಿ ಗೊತ್ತು? ಬಿರಿಯಾನಿ ಸೂಪರ್. ಸರ್ ನಾನ್ ವೆಜ್ ತಿಂತೀರಾ ಸರ್ ನೀವು? ನಾನು ತಿಂತೀನಿ. ಹೌದಾ? ತಲೆ ಮಾಂಸ ತರ್ಸ್ರ 2 ಪ್ಲೇಟ್. ಕಾಲ್ ಸೂಪ ಸರ್ ನಾನು ತಿಂತಾನೆ. ಗೌಡ್ರು ಚಾಕ್ನ ಆ ಥರದ್ದೆಲ್ಲ ಕ್ರೇಜ್ ಇಲ್ಲ. ನನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ತಿನ್ನಲ್ಲ. ಬೋಟಿ ಫೇಮಸ್, ಗಾಂಧಿ ಬಜಾರ್ ಪ್ರಶಾಂತ್. ಗಾಂಧಿ ಬಜಾರ್ ಪ್ರಶಾಂತ್ ಬೋಟಿ ಫೇವರೇಟ್, ಬೇರೆ ಫೇವರೇಟ್ ಇಲ್ಲ. ನಮಗೂ ಅದು ಬಹಳ ಫೇವರೇಟ್. ಗಾಂಧಿ ಬಜಾರ್ ಫೇವರೇಟ್. ಹುಷಾರಲ್ಲಿ ಹೋಟ್ಲ್ ಅಂತ ಸೇಲಂ ಆದ್ಮೇಲೆ ಕೊಯಮತ್ತೂರು ಹೋಗೋ ಹೈವೇಲ್ ಬರುತ್ತೆ. ಬಿರಿಯಾನಿ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಹಳ್ಳಿ ಜೊನ್ನೆ ಬಿರಿಯಾನಿ ನನಗೆ ಬಹಳ ಆತ್ಮೀಯ ಕ್ಲೈಂಟ್ಸು. ಶಿವಾಜಿ. ನಿಮ್ಮೆಲ್ಲ ಕ್ಲೈಂಟ್ಸ್ ಹೆಸರನ್ನ ಹೇಳ್ತಾ ಇದೀರಾ ಇಲ್ಲಿ? ಇಲ್ಲಿ ಏನ್ ಕಥೆ? ಇವ್ರದ್ದು ಮಾರ್ಕೆಟಿಂಗ್ ಮಾಡ್ಕೊಂಡು ಅವ್ರದ್ದು ಎಲ್ಲರೂ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಅಲ್ಲಿ ಇವ್ರು ಫ್ರೀ ಎಲ್ಲ. ನೆಕ್ಸ್ಟ್ ಟೈಮ್ ನಮ್ಮನ್ನ ಎತ್ತಾಕೊಂಡು ಹೋಗಿ ಸರ್. ನಿಮ್ಮ ಹೆಸರು ಹೇಳ್ಕೊಂಡು ನಾವು ಒಂದ್ಸತಿ. ಸರ್ ಯಾವಾಗ ಸರ್ ಬೆಂಗಳೂರಿಗೆ ಬಂದಿದ್ದು ನೀವು? ಯಾವ ಇಸ್ವಿಲಿ? ನಾನು 93 ಇರ್ಬೋದು ಅನ್ಸುತ್ತೆ ಮೋಸ್ಟ್ಲಿ. ಹೆಂಗೆ ಹಳೆ ತಲೆ? ನಾವಿನ್ನ ಹುಟ್ಟೇನಿಲ್ಲ. ನನಗೊಂದು 10 ವರ್ಷ ಆಗ್ಬಿಟ್ಟು. ನಾನು 7ನೇ ಕ್ಲಾಸ್ ಓದ್ಬೇಕಾದ್ರೆ ಮನೆ ಬಿಟ್ಟೆ ಸರ್. 7ನೇ ಕ್ಲಾಸ್ ಮನೆ ಬಿಟ್ಟು ಬಂದ್ಬಿಟ್ಟು. ನಾನು 7ನೇ ಕ್ಲಾಸ್ ಹೋದ್ರೆ ಆಯ್ ಬರ್ತಾರಲ್ಲ, ಓದ್ತಲ್ಲ ಅಂತಲೇ ನಮ್ಮ ಪೊಡಿಯರು ಇದು ಯಾವ್ರಿಗೆ ಬೇಕಂತ ಸ್ಕೂಲ್ ಬುಕ್ನೆಲ್ಲ ಕೆರೆಯಲ್ಲಿ ಎಸ್ಬಿಟ್ಟು ಶಿವ ಅಂತ ಪಂಚೆ ಒಂದು ಶರ್ಟಲ್ಲಿ ಬಂದೆ. ರಜನಿಕಾಂತ್ ಸರ್ ತರ ಅಷ್ಟೇ. ಬಂದ್ ಬೇಕ್ರಿ ಕೆಲಸ ಸೇರ್ಕೊಂಡ್ರಾಗ ಮೆಜೆಸ್ಟಿಕ್ ಅಲ್ಲಿ ಬುತ್ಪತ್ತಲ್ಲಿ ಮಲಗಿದ್ದೀನಿ. ಹೊಚ್ಕೊಳಕ್ ಬೆಡ್ಶೀಟ್ ಇಲ್ಲ, ಪೇಪರ್ ಹೊಚ್ಕೊಂಡ್ ಮಲಗಿದ್ದೀನಿ. ಅದೇ ಪೇಪರ್ ನಮ್ಮ ಹೆಸರುಗಳು ಬಂದವೆ. ಮಲ್ಗಕ್ ಹಾಸಿಗೆ ಇಲ್ಲ, ಬ್ರಿಟಾನಿಯಾ ಬಿಸ್ಕೆಟ್ ಬಾಕ್ಸ್ ಓಪನ್ ಮಾಡಿ ಮಂಕಿ ಅದು ಈ ಕಡೆಗೆ ಮಲಗಿನ ಬಟನ್ ಚುಚ್ಚುತ್ತೆ, ಈ ಕಡೆಗೆ ಗ್ಯಾಪ್ ಅಲ್ಲೇ ಮಲಗಬೇಕು. ಇವಾಗೆಲ್ಲ ಮಂಚ ಅಂತ ನಮ್ಮ ಲೈಫಲ್ಲಿ ಮಂಚ ನೋಡ್ಲಿಲ್ಲ. ಪಪ್ಸರ್ ಟೇಬಲ್ ಮೇಲೆ ಹೈಟಲ್ಲಿ ಮಲಗು, ತಗಡೆ ಬಿದ್ರೆ ಬೋಲ್ಡ್ ಹೊಡೆದೋಗೋದು. ಓವನ್ ಅಲ್ಲಿ ಮಲಗು, ಬಿಸಿ ಬಿಸಿ ಓವನ್, ಸೌದೆ ಒಲೆ ಕೆಲಸ. ಸಾವಿರಾರು ಆರ್ಯವರ್ಧನೆ ಸುಮ್ಮನೆ ಬಂದಿಲ್ಲ ಸರ್. ಕಬ್ಬಣ ತರ ಆಗಿ, ಬೆಳ್ಳಿ ತರ ಆಗಿ, ಬಂಗಾರ ತರ ಕಾದು ಡಿಸೈನ್ ಆಗಿದೆ ಅಷ್ಟೇ. ಯಾವ್ದೋ ಅದಕ್ಕೆ ಮುಂಚೆ ನಾವು ಕಬ್ಬಣದ ಕಾದಿದ್ದೀವಿ. ಅದನ್ನ ಬಡದು ತಟ್ಟಿ ಅದಕ್ಕೆ ಕತ್ತಿ ಆಗಿದೆ. ಕಾದಿರೋದಕ್ಕೆ ಅದು ಬಂಗಾರ ಆಗಿದ್ದೀವಿ. ಬಂಗಾರ. ಅಂಡ್ ನಿಮ್ಮ ಹೆಸರಲ್ಲಿ ಇವತ್ತು ಒಂದು ನಿಮ್ಮ ಬಾಯಿಂದ ಕೇಳಿದಾಗ ಅದು ಬಹಳ ವಿಶೇಷತೆ ಅನ್ಸುತ್ತೆ. ಆರ್ಯವರ್ಧನ್ ಅನ್ನೋದು ನಮ್ಮ ವಿಷ್ಣು ಸರ್ ತೀರ್ ಹೋದ್ಮೇಲೆ ಅವತ್ತಿನ ದಿವಸ ಅಂತ ಯಾಕೆ ಇಡ್ತೇನೆ ಅಂದ್ರೆ ನನ್ನ ಹೆಸರು ವರದರಾಜ್ ವರ್ಧನ್ ಮಾಡಿದೆ. ಆರ್ಯ ಬಂದು ನಾನು 5ನೇ ತಾರೀಕು ಬರ್ತ್ ನಂಬರ್ 5/7/1977. ಆರ್ಯ ಅನ್ನೋದ್ರಲ್ಲಿ ಏನ್ ವಿಶೇಷತೆ ಇದೆ ಅಂದ್ರೆ, ಸೊನ್ನೆ ಕಂಡಿಡಿದ್ದು ಆರ್ಯ ಭಟ್ರು, ಆರ್ಯಭಟ ಸೊನ್ನೆ ಕಂಡಿಡಿದ್ದು. ಸೊನ್ನೆ ಅಕ್ಕಪಕ್ಕದಲ್ಲಿರೋ ನಂಬರ್ ಎಲ್ಲ ಕಂಡಿಡಿದವರು ಆರ್ಯವರ್ಧನ್. ಏನ್ರಿ ಸೊನ್ನೆ ಪಕ್ಕ ಬೆಲೆ ಬೇಕಂದ್ರೆ ಮೊದಲನೇ ಈ ಭೂಮಿಲಿ ಮೊದಲನೇ ಗಂಡಸು ಅಂತ. ಭೂಮಿಲಿ ನಮ್ಮ ಮೊದಲನೇ ಗಂಡಸು ಅಭಿವೃದ್ಧಿ ಆಗೋದು. ಆಮೇಲೆ ಯಾರದೇ ಹೆಸರಲ್ಲಿ ಕೂಡ ಡಿ ಪಕ್ಕ ಆರ್ ಬರೋದು, ಬಿ ಬರೋದು, ಮತ್ತೆ ಕೆ ಬರೋದು. ಈ ಹೆಸರುಗಳು ಬಂದ್ರೆ ಒಂದು ದೊಡ್ಡ ಶ್ರೀಮಂತರಾಗ್ತಾರೆ. ಅಂದ್ರೆ ಎಚ್ ಬಂದ್ರೆ ಡಿ ಪಕ್ಕ, ಎಚ್ ಬಂದ್ರೆ ಎಚ್ ಬಂದ್ರೆ ಒಂಥರ ವೈಲೆಂಟ್ ಆಗಿರ್ತಾರೆ. ರಾವಣ ಕಂದ ರಾವಣ. ಆರ್ ಪಕ್ಕ ಡಿ ಇದ್ರೆ R&D ತುಂಬಾ ಚೆನ್ನಾಗಿದೆ. ಯಾವಾಗ್ಲೂ ಕೂಡ 3 ಲೆಟರ್ ಯಾವಾಗಲೂ ಸಕ್ಸಸ್ ಜಾಸ್ತಿ ಇರುತ್ತೆ. 3 ಲೆಟರ್ಸ್ಗಳು ಕಂಪ್ನಿಗಳೆಲ್ಲ ಹೆವಿ ಕ್ಲಿಕ್ ಆಗುತ್ತೆ.
ಹಾಗಾಗಿ ನಿಮ್ಮ ಕಂಪ್ನಿ, ನಿಮ್ಮ ಸಂಸ್ಥೆ ಎಲ್ಲ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಇಡೀ ಕರ್ನಾಟಕದ ಜನ ಅತಿ ಹೆಚ್ಚು ಈ ಕಾರ್ಯಕ್ರಮನ ನೋಡಲಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ನೋಡಲಿ, ಒಳ್ಳೇದಾಗಲಿ ಎಲ್ಲರೂ. ನೋಡಿ, ಗಿಲ್ಲಿ ನಿಮ್ಮ ಪೆಟ್ನೆ ಮೇಲೆ ಅದು ಸಕ್ಸಸ್ ಜಾಸ್ತಿ ಆಯ್ತು, ಅದ್ರಲ್ಲಿ ಡಬಲ್ ಎಲ್ಲೋ ಬಿಗ್ ಬಾಸ್ ಡಬಲ್ ಜಿ ಬರುತ್ತೆ. ನಂದು ಒಂದು ಕ್ವಶನ್ ಸರ್, ಏನು ಅಂದ್ರೆ ಇವಾಗ ನೀವು ಓದಿಲ್ಲ, ಬರ್ದಿಲ್ಲ, ಏನು ಕಲ್ತಿಲ್ಲ ಅಂತ ಹೇಳ್ತೀರಿ, ಹೆಂಗೆ ಸರ್ ಈ ವಿದ್ಯೆ ಎಲ್ಲಿ ಕಲ್ತ್ರಿ? ಸರ್, ಜ್ಞಾನದಿಂದ ವಿದ್ಯೆ ಬಂದೈತೆ, ವಿದ್ಯೆಯಿಂದ ಜ್ಞಾನ ಬಂದಿಲ್ಲ. ನನಗೆ ಜ್ಞಾನ ಬತ್ತಲೇ ಇರುತ್ತೆ ಭಂಡಾರತ್ತ, ನನಗೆ ಜ್ಞಾನ ಬತ್ತಲೇ ಇರುತ್ತೆ ಭಂಡಾರತ್ತ. ಹೆಂಗೆ ಸರ್ ಅದು? ಗಾಡ್ ಗಿಫ್ಟ್. ನನ್ ಮೇಲೆ ಹಣೆ ಇಟ್ಟು ನಾನೊಬ್ಬ ಭಗವಂತನ ಕೆಲಸಗಾರ. ನನ್ನೆಲ್ಲರೂ ಅಸ್ಟ್ರಾಲಜಿ ಅಂತಾರೆ ಸರ್, ನಾನು ಆ ಥರ ಅಲ್ಲ. ನಾನೊಬ್ಬ ಒಳ್ಳೆ ಟೈಲರ್. ನಿಮ್ ಅಳತೆ ಕೊಡ್ತೀರ, ಹೊಲ್ ಕೊಡ್ತೀನಿ, ನಿಮ್ ಜಾತಕ ನೋಡ್ತೀನಿ, ನಿಮ್ ಗ್ರಹಗಳು ಹೇಳ್ತೀನಿ. ಇವತ್ತು ಅವ್ರ ಒಂದು ನೇಮ್ ಮೊನ್ನೆ ಹೋಗ್ಬೇಕಾದ್ರೆ ಕಾರಲ್ಲಿ ಒಂದು ನೇಮ್ ಸೆಲೆಕ್ಷನ್ ಆಯ್ತು ಸರ್, ನಾನು ಓದಿಲ್ಲ, ಈ ನೇಮ್ ಇಡೀ ಸರ್ ಒಂದು ಉದ್ಧಾರ ಆಗ್ತಾನೆ ಅಂದೆ. ಸರ್ ಏನ್ ಗೊತ್ತಾ ಸರ್, ಓದಿಲ್ಲ, ಅದು ಲೆಟರ್ ಹೇಳ್ತೀನಿ ಕೇಳಿ, ಇವತ್ತೇ ಫಸ್ಟ್ ಕೊಟ್ಟಿದ್ದು. ಅದೇನೋ ಗೊತ್ತಿಲ್ಲ ಸರ್, ಎಲ್ಲರಿಗೂ ಒಂದು ನೇಮ್ ನಂಬರ್ ಇಟ್ಟರೆ ನಾನು 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 10,000 ಕೊಟ್ಟರು ಒಂದು ನೇಮ್ ಕೊಟ್ಟಿದ್ದಕ್ಕೆ. ಕಂಗ್ರಾಚುಲೇಷನ್ ಸರ್, MA HA ಆರ್ಯ ಅನ್ನೋದನ್ನ ನೇಮ್ನ ಅಟ್ರಾಕ್ಷನ್ ಮಾಡಿದೆ. ಆರ್ಯ ಅನ್ನೋ ನೇಮ್ ಇದೆ ಸರ್, AR Y ಹಾಕಿದ್ರೆ T ಆಗ್ತದೆ. ಏನ Y ಹಾಕ್ತಿವಲ್ಲ, ಅಲ್ಲಿ T ಹಾಕ್ಬಿಟ್ಟು A ಆಗ್ತದೆ. ಏನಾಯ್ತು ಸರ್ ಅಲ್ಲಿಗೆ? ಅರ್ಥ ಇಲ್ಲ, ಫುಲ್ ನೇಮ್ ಓದಿ, M ಇಂದ ಓದಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? MA ಬರ್ಕೊಳ್ಳಿ ನೋಡಿ ಸರ್, MA MA HA ಮತ್ತೆ A ಅಲ್ಲಿ A ಆರ್ಯ, ಮಹಾ A ಆಯ್ತಾ? A ಆದ್ಮೇಲೆ Y AR ಆಯ್ತಾ? ಅಲ್ಲಿ Y ಹಾಕ್ಬೇಕು. ಮಹಾರಾಟ್ಯ ಮಹಾರ್ತ್ಯ ಮಹಾರ್ತ್ಯ ಮಾರ್ತ್ಯ ಮಹಾರ್ತ್ಯ ಯಾವ ಅರ್ಥವಾಗುತ್ತದೆ? ಆ ನೇಮ್ ಕೊಟ್ಟೆ ಸರ್. ನಿಮ್ಗೆ ಹೇಳಕ್ ಇಷ್ಟು ಕಷ್ಟ ಆಗ್ತೈತೆ ನನಗೆ. ಅಂದ್ರೆ ನಾನು ಹೆಂಗ್ ಗೊತ್ತಾ ಸರ್, ಅವರು ಓದಿಲ್ಲ ಕಣ, ಲೆಟರ್ ಗೊತ್ತವ್ರಿಗೆ. ಮಹಾರ್ಥ ಮಾರ್ತ ತಾ ಎಲ್ಲೋ ಬಂತಲ್ಲಿ ಹಾಕಿಲ್ಲ, ತಾ ಹತ್ರ ಹಾಕ್ಬೋದು. ತಾ ಅಂತ ಗೊತ್ತೀರಿ? T ಹಾಕಿದ್ರೆ ಕರ್ಕೊಂಡೋಗಿ ಟ್ಯೂಷನ್ ಕೊಡಿ ಸರ್, ಹೆಚ್ಚಾಕ್ರಿ 24 ಆಗುತ್ತೆ, ಇದೇ ನೇಮ್ 19 ಆಗುತ್ತೆ. ಕೇಶವ ನನಗೆ ದೇವರ ಹೆಸರು ಇಲ್ಲ ಸರ್, ನಾನು ಇಷ್ಟಪಡ್ತೀನಿ, ಯಾರು ತಪ್ಪ ತಿಳ್ಕೊಬೇಡಿ. ಕೇಶವ ಅಂದ್ರೆ ಸರ್ ಕೂದ್ಲು. ಶವ ಅಂದ್ರೆ ಸರ್ ಎಣ. ಇದನ್ನ ಬೇರೆ, ನನ್ ಬೇರೆ ಪ್ರಶ್ನೆ ಅಲ್ಲ, ಸುಮ್ಮನೆ ಜನರಲ್ ಆಗಿ ಹೇಳಿದೆ. ವಿಶಾಲಾಕ್ಷಿ ಒಳ್ಳೆ ನೇಮ್ ಅಲ್ಲ ಸರ್? ಹೌದು ಹೌದು, ತುಂಬಾ ದೇವರ ಹೆಸರಲ್ಲ ಸರ್, ಹೆಣ್ಮಕ್ಳಿಗೆ ಇಟ್ಟಿರ್ತಾರೆ. ಒಬ್ರಾರು ದೇವ್ರ ತರ ಇದಾರೆ ನೋಡಿ, ಹೇಳಿ ನೋಡೋಣ. ವಿಶಾಲಾಕ್ಷಿ ಅನ್ನೋರು ಯಾರು ದೇವ್ರ ತರ ಇಲ್ಲ. ಇರೋರು ತೋರಿಸಿ ಸರ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅಲ್ಲಿ ನೋಡಿ, ಯಾರು ಕಮೆಂಟ್ ಮಾಡಿ ದಯವಿಟ್ಟು ವಿಶಾಲಾಕ್ಷಿ ಅನ್ನೋರು ಹೇಳ್ತೀನಿ. ವಿಶಾಲಾಕ್ಷಿ ಅವ್ರು ದೇವ್ರ ತರ ಇಲ್ವಾ? ಹೋಗ್ಬಿಟ್ಟಿದ್ದಾರೆ. ಅಲ್ಲ, ಹೆಂಗಿದ್ರು ಅದನ್ನ ಹೇಳ್ತಾ ಇದ್ದೀನಿ. ಫುಲ್ ಟ್ರಬಲ್. ಲಾಕ್ ಅಂತ ಬರುತ್ತೆ. ಇಲ್ಲ, ಅವರು ಏನಂದ್ರೆ ಮೀನಿಂಗ್ ಇರ್ತದೆ ಸರ್ ತುಂಬಾ. ಪ್ರಕಾಶ್ ಅನ್ನೋರೆಲ್ಲ ನೋಡಿ ನೀವು ಬೇಕಾದ್ರೆ ಒಳ್ಳೆ ನೇಮ್ ಆಗಿರ್ಬೋದು. ಪ್ರಕಾಶ್ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ ಸಿಗಾಕಿದ್ರು ಪನ್ಕೊನೆಗೆ. ಪ್ರಕಾಶ್ ಅವರೆಲ್ಲ ಕಮೆಂಟ್ ಮಾಡ್ರಪ್ಪ, ಹೆಲ್ತ್ ಪ್ರಾಬ್ಲಮ್. ನಮ್ಮ ಬಿಗ್ ಬಾಸ್ ಡೈರೆಕ್ಟ್ರು ಪ್ರಕಾಶ್ ಸರ್, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಪ್ಲೀಸ್ ಕ್ಯಾಚ್ ಔಟ್ ಆಫ್ ದೆಮ್. ನೋಡಿ, ರಾಜಾರಾಣಿ ಡೈರೆಕ್ಟರ್, ಬಿಗ್ ಬಾಸ್ ಡೈರೆಕ್ಟರ್ ಎಂತ ಅದ್ಭುತ ಸ್ಥಾನದಲ್ಲಿದ್ದಾರೆ ಸರ್. ಹೆಲ್ತ್ ಸ್ವಲ್ಪ ನೋಡ್ಕೊಳ್ಳಿ ಸರ್ ದಯವಿಟ್ಟು ನೀವು. ಸರ್, ಪ್ರಕಾಶ್ ರಾಜ್ಗಿಂತ ಸಕ್ಸಸ್ ಕಾಣಕ್ಕಾಗಲ್ಲ, ಅವ್ರು ಎಷ್ಟು ನೋವು ತಿಂದ್ರು. ಹೌದೌದು. ಏನಪ್ಪ ಈಗ ನಿಮ್ ಕತೆ? ಓಕೆ, ಏನಯ್ಯ, ಒಂದ್ ನಿಮಿಷ. ಅವ್ರಿಗಿಂತ ಜೀರೋ ಬ್ಯಾಲೆನ್ಸ್ ಸಕ್ಸಸ್ ಬೇರೆ ಇರುತ್ತೆ ಸರ್. ಹೌದು, ನೇಮ್ ನಂಬರ್ಗಳಲ್ಲಿ ತುಂಬಾ ನೇಮ್ಗಳಿದಾವೆ ಸರ್. ಸಾಕಷ್ಟು ಜನ ನೀವು ನೋಡಿರ್ಬೋದು, ತುಂಬಾ ನೇಮಲ್ಲಿ ಡಿಸ್ಟರ್ಬ್ ಇರ್ತವೆ. ನೀವು ಮಂಜಾ ಇವೆಲ್ಲ ಹಳೆ ನೇಮ್ ಬಿಡಿ, ನಾವ್ ಹೇಳ್ತಾ ಇದ್ದು ಮಂಜುನಾಥ್ ಅಂತ ನಮ್ಮ ಅಪ್ಪನ ಹೆಸರು ಸರ್. ಮಂಜಾ ಇವೆಲ್ಲ ಫುಲ್ ಒಳ್ಳೆ ನೇಮ್. ಮಂಜುನಾಥ್ ಅಂತ ಕರಿಬೇಕು, ಯಾರು ಕರೆಯಲ್ಲ. ಮಂಜಾ ಅಂದ್ರೆ ಮಾಡ್ತಾರೆ. ಸೂರ್ಯ ಒಬ್ಬ, ಚಂದ್ರ ಒಬ್ಬ, ಈ ಮಂಜ ಒಬ್ಬನೇ ಮೆಂಟಲ್ ಸೀನ್ ಮಾಡಿಬಿಟ್ಟಿರ್ತಾರೆ. ಸೈಕ್ಸೀನಾ ತತ್ವದಲ್ಲಿ ಡಬಲ್ T ಬರುತ್ತೆ. ಏನ್ ಹೇಳಿ, ಏನು ಸೈಲೆಂಟ್ ಆಗಿ ದುಡ್ಡು ಮಾಡ್ತಾ ಇರ್ತಾರೆ. ಏನ್ ಹೇಳಿ, ಡಬಲ್ ಇಟ್ಬಿಟ್ರೆ ವೆರಿ ಸಕ್ಸಸ್ ಕೊಡುತ್ತೆ. ಅದನ್ನ ಟ್ಯೂನ್ ಮಾಡ್ಕೋಬೇಕು ಸರ್. ಇವಾಗ ಡಬಲ್ ಅದೊಂದಿಲ್ಲ ಸರ್, ಕಾಸ್ಟ್ಯೂಮ್ ಕೂಡ ಡಬಲ್ ಆಗಿ ಹಾಕ್ಬೋದು. ಬರೀ ನೇಮ್ ಒಂದಲ್ಲ, ಕಾಸ್ಟ್ಯೂಮ್ ಡಬಲ್, ಶರ್ಟ್ ಮೇಲೆ ಶರ್ಟ್. ನೀವು ಅದೇ ರಾಂಗ್ ಕಾನ್ಸೆಪ್ಟ್ ನಿಮ್ಗೆ ಕೇಳ್ತಿರ್ತ ಗೊತ್ತಿತ್ತು. ಯಾಕೆ ಸರ್ ಹಂಗಂತೀರಾ? ರಾಜಕಾರಣ ಬಿಳೆ ಪಂಚ ಬಿಡ್ತಾರೆ, ಬಿಳೆ ಶರ್ಟ್ ಹಾಕ್ತಾರೆ, ಅವಕ್ಕಿಂತ ದುಡ್ಡು ಯಾಕೆ? ಒಂದೇ ಕಲರ್. ನೋಡಿ ಸರ್, ಎಕ್ಸಾಂಪಲ್ ಇವಾಗ ತಗೋ ಸರ್, ಪೊಲೀಸರು ಹೇಳಿ ಸರ್, ಒಂದು ತಗಡೆ ಪ್ಯಾಂಟ್ ಶರ್ಟ್ ಅದೇ ಇರುತ್ತೆ ಸರ್. ಸೊ ಅದಕ್ಕೆ ಚೆನ್ನಾಗಿ ಅಲ್ಲೇ ಹೋಗ್ಬೇಕು ಸರ್. ಟಾಪ್ ಟು ಬಾಟಮ್ ಒಂದೇ ಕಲರ್ ಇರಬೇಕು ಸರ್. ಒಳಗಡೆ ನೀವ್ ಏನಾದ್ರು ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ತುಂಬಾ ಒಳಗಡೆ ಇರ್ತಾನೆ, ಚೆನ್ನಾಗಿರ್ತಾನೆ ಸರ್. ಅವ್ನು ಹೊರಗಡೆ ಕೆಟ್ಟ ಕಾಣ್ತಾನೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, ಇಲ್ಲಿ ಹಾಕೋ ಸೀಡಿನೇ ಬೇರೆ, ಇಲ್ಲಿ ನೋಡೋ ಸೀಡಿನೇ ಬೇರೆ. ಕರೆಕ್ಟ್ ನೋಡಿ, ಇಲ್ಲೊಂದು ಜಗತ್ತಲ್ಲಿ ನಾನು ಓದ್ದಲೇ ಇರ್ಬೋದು, ಒಂದು ಲೆಕ್ಕ ಹೇಳ್ತೀನಿ ಸರ್. ನಾವ್ ಯಾರಿಗೂ ನೆಮ್ಸ್ಬೇಕಲ್ಲ ಸರ್. ಈ ಪ್ರಕೃತಿ ಒಂದು ಲೆಕ್ಕ ಮಾಡ್ತಾ ಇರುತ್ತೆ ಗೊತ್ತಾ, ಅದು ಡೈಲಿ ಲೆಕ್ಕ ಮಾಡಿ ನಮ್ನ ಅಕೌಂಟ್ ಮಾಡ್ತಾ ಇರುತ್ತೆ.
ಅದಕ್ಕೆ ಕರೆಕ್ಟ್ ಆಗಿದ್ರೆ ಸಾಕು. ಎಂತ Correct, sir. ಪ್ರಕೃತಿಗೆ ನಾವು ಲೆಕ್ಕಕ್ಕೆ ಕರೆಕ್ಟ್ ಆಗಿದ್ರೆ ಸಾಕು. ಹೌದು. ವ್ಯಕ್ತಿಗಳಿಗೆಲ್ಲ ಸರ್ ಅಂದ್ರೆ ನಾವು ಆತ್ಮಸಾಕ್ಷಿ ಚೆನ್ನಾಗಿರ್ಬೇಕು. ಆತ್ಮಕ್ಕೂ ಇಲ್ಲ ಸರ್, ಆತ್ಮಸಾಕ್ಷಿನೂ ಅಲ್ಲ. ಆತ್ಮಕ್ ನಾವೇ ಸಾಕ್ಷಿ ಮಾಡ್ಬೇಕು. ಸರ್ ಉಪ್ಪು ಖಾರ ತಿಂದ್ಮೇಲೆ ಒಬ್ಬ ದೇವ್ರು ಕೂಡ ಲಾಂಗ್ ಹಿಡ್ಕೊಂಡು ಓಡಾಡಿದ್ದಾರೆ. ಯಾಕೆ ಬೇಕಾಯ್ತು ಅವ್ರಿಗೆ ದೇವ್ರು ಲಾಂಗ್? ಲಾಂಗ್ ಹಿಡ್ಕೊಂಡು ಓಡಾಡಿ. ಯಾಕೆ ಎಲ್ಲ ದೇವ್ರಿಗೂ ಲಾಂಗ್ ಇದಾರೆ ಸರ್? ಯಾರು ಲಾಂಗ್ ಹೇಳಿ, ಒಂದ್ 3 ಜನ ನೀವೇ ಹೇಳಿ ನೋಡೋಣ, ಯಾರಷ್ಟೆಲ್ಲ ಹೇಳಿ. ಲಾಂಗ್ ನಮ್ಮನ್ನ ಫಿಟ್ ಮಾಡ್ತೀರಾ ಕಳ್ಸ್ಬಿಡೋಣ ಒಳಗೆ ಅಂತ. ಸರ್ ದೇವ್ರಿಗೆ ಸರ್ ಲಾಂಗ್ ಅನ್ನೋದು ಯಾಕೆ ಬೇಕು? ಅದು ಪಕ್ಕ ಲೋಕಲ್ ಲಾಂಗ್ ಅನ್ನೋದು ಯಾಕೆ ಬೇಕು? ಹೇಳ್ಬೋದು ದೇವ್ರಿಗೆ ಯಾಕೆ ಸರ್ ಆಯುಧ ಅಂತ. ಕರೆಕ್ಟ್. ಅದು ಲೋಕಲ್ ಭಾಷೆ. ದೇವ್ರ ಹತ್ರ ಲಾಂಗ್ ಇದೆ ಅಂದ್ರಲ್ಲ, ನನ್ ಕುತೂಹಲ ಬಂತು. ಯಾವ ದೇವ್ರ ಹತ್ರ ಲಾಂಗ್ ಇದೆ ಹೇಳಿ. ಸರ್ ಅಷ್ಟು ದೇವ್ರಿದ್ರಲ್ವ ಸರ್, ದೇವ್ರಿಗೆ ಯಾಕೆ ಆಯುಧಗಳು ಬೇಕಾಯ್ತು? ದುಷ್ಟರನ್ನ ಸಂಹಾರ ಸಂಹಾರ ಸರ್, ಮಾಡಲಿಕ್ಕೆ. ದುಷ್ಟರನ್ನ ಸಂಹಾರ ಮಾಡ್ಲಿಕ್ಕೆ. ಸರ್ ಇವತ್ತು ನಾವು ಸೆಕ್ಯೂರಿಟಿ ಇಟ್ಕೊತೀವಿ ಅಂತಿದ್ದೀವಿ, ಮುಂಚೆ ದೇವ್ರುಗಳು ಸೆಕ್ಯೂರಿಟಿ ಇಟ್ಕೊಂಡಿದ್ರು. ಹೌದು ಜಗತ್ತಿನ ನೇಮ ಸರ್ ಅದು. ಓ, ದೇವ್ರಿಗೇನೆ ಸೆಕ್ಯೂರಿಟಿ ಅಂದ್ರೆ ನಮ್ಗೆ ಬೇಡವಾ? ಹೌದು. ನೀವು ನನ್ನ ಸ್ಟಾರ್ಟ್ ಆಗಿದ್ದ ಮುಂಚೆ ಹೇಳ್ತೀರಿ ಸರ್ ಏನ್ ಸರ್ ಸಕ್ಕ ಸೈಲೆಂಟ್ ಇದೆ ನೀವು ಕ್ಯಾಮ್ರಾ. ನಾನು ಹೇಳಿದ ನಾನು ಕ್ಯಾಮ್ರಾ ಮುಂದೆ ಸಬ್ಜೆಕ್ಟ್ ಮಾತಾಡ್ತೀನಿ ಸರ್, ಪರ್ಸನಲ್ ನಾನು ಯಾವ ಸುದ್ದಿಗೆ ಹೋಗಲ್ಲ ಸರ್. ಒಂದು ವೇದಿಕೆ ಹತ್ತಿಲ್ಲ ಅಂತ ಹೇಳಿದೆ. ಏನ್ ಹೇಳಿ ಸರ್, ನಾನು ಹುಚ್ಚುಚ್ಚಿನ ತರ ಮಾತಾಡ್ತೀನಿ ನನ್ನ ಅನುಭವ ಸರ್. ನಾನು ಹೇಳಿದ್ಮೇಲೆ ಎಲ್ಲ ಪಕ್ಕ ಲೋಕಲ್ ಹುಚ್ಚಾಯ್ತಾರೆ ಸರ್. ನನ್ನೊಬ್ಬ ದಡ್ಡ ಅನುಭವ ಸರ್. ಆದ್ರೆ ನನ್ ಪ್ರೋಗ್ರಾಮ್ ನೋಡ್ಬಿಟ್ಟು ಹಂಗನ್ನೋದ್ರಲ್ಲಿ ದಡ್ಡ ಆಗಿರ್ತಾರೆ. ಹಾಗಾದ್ರೆ ನೀವು ಅತಿ ಬುದ್ಧಿವಂತರ ಅಥವಾ ಶತ ದಡ್ಡನ? ಸರ್ ಎರಡು ಇರ್ಬೋದು. ಶತ ದಡ್ಡ ಅಂತ ನಿಮ್ಮನ್ನ ನೀವು ಯಾಕೆ ಹೇಳ್ಕೊತೀರಾ? ನನಗೆ ಗೊತ್ತಿಲ್ಲ ನಾನು ಯಾಕೆ ದಡ್ಡ ಅಂತ ನಾನು ಹೇಳಕ್ಕೆ ಸರ್, ನನಗೆ ಗೊತ್ತೋ ಗೊತ್ತಿದ್ದೋ ಎಲ್ಲ ಅಪ್ಡೇಟ್ ಆಗುತ್ತೆ. ಭಗವಂತ ನನಗೆ ಅಪ್ಡೇಟ್ ಮಾಡ್ತಾನೆ. ನಿಮ್ಮಂಗೆ ಭದ್ರಕಾಳಿ ಮಾತಾಡ್ಸಿರ್ಬೋದು, ನಾನು ನವಗ್ರಹ ಆರಾಧನೆ ಮಾಡಿದ್ರೆ ಈ ಭೂಮಿಲಿ ಯಾರು ಮಾಡ್ದಲೇ ಇರ್ಬೋದು ಸರ್. ನಾನು ಇವಾಗಲೂ ಕಾರಲ್ಲಿ EMI ಇರುತ್ತೆ, ನಾನು ಅಂತ ದುಡ್ದಿಲ್ಲ ಸರ್. ರೇಂಜ್ ರೋವರ್ ಕಾರ್, ರೇಂಜ್ ರೋವರ್ ಕಾರ್ ಹಾಕೊಂಡು EMI ಅಂತೀರ ನೀವು? ಇದ್ರೊಳಗಾಯ್ತು ನಂದಲ್ಲ ರೇಂಜ್ ರೋವರ್ ಕಾರು. ಇಲ್ಲ ಅಂತ ಹೇಳಿ ಕಾರ ಅಷ್ಟೇ. ನನಗೆ ಆತ್ಮೀಯರಿದ್ದಾರೆ, ನಾನು ಅವ್ರ ಕಾರಲ್ಲಿ ಬಂದಿದ್ದೀನಿ ಅಂದಂತ ಹೆಂಗ ಅಂತೀರಾ ಸರ್ ನೀವು? ಅವ್ರದಲ್ಲ, ಅವ್ರು ಸುಮ್ನೆ ಸರ್. ಜಗತ್ತಿನಲ್ಲಿ ಗಾಡಿಯಿಂದ ಏನಿಲ್ಲ ಸರ್, ನಮ್ಮ ಬಾಡಿಯಿಂದ ಎಲ್ಲ ನೆಟ್ಟಿಗಿರ್ಬೇಕು ಸರ್. ಆ ಬಾಡಿ ಜೊತೆ ಅದ್ರ ಜೊತೆ ಬೆಲೆ ಕೊಡೋದು ಅವೆಲ್ಲ ಸರ್. ಸರ್ ಯಾರು ಬೆಲೆ ಕಟ್ಲಿ ಅಂತ ನಾವು ಬದುಕ್ಬಾರ ಸರ್, ನಮಗೆ ನಾವು ಬೆಲೆ ಕಟ್ಕೊಂಡು ಬದುಕ್ಬೇಕು. ನೋಡಿ ಅಂತ ಬೇರೆಯವ್ರಿಗೆಲ್ಲ ಇರ್ಬೇಕು ಸರ್. ಇದ್ರೆ ನೆಮ್ಮದಿ ನಾನು ನಿಮ್ಮ ಹಳೆ ವಿಡಿಯೋಗಳೆಲ್ಲ ನೋಡಿದಾಗ ನಿಮ್ಮ ಕಮೆಂಟ್ಸು ಎಲ್ಲ ಓದ್ತಾ ಇದ್ವಿ ನಾನೊಂದನ್ನು. ಅದರಲ್ಲಿ ಹಲವಾರು ಜನ ಹೇಳೋದೇನು ಅಂದರೆ, ಸ್ವಾಮೀಜಿ ಎಲ್ಲ ಪ್ರೆಡಿಕ್ಷನ್ಸ್ ತಪ್ಪು, ಒಂದು ಕರೆಕ್ಟಾಗಿ ಹೇಳಲ್ಲ. RCB ಗೆಲ್ಲುತ್ತೆ ಅಂದಾಗ RCB ಸೋತೈತೆ ಅಂತ ಗೆದ್ದೈತೆ ಅಂತ, ಈ ಪ್ರೊಡಿಕ್ಷನ್ಸ್ ಎಲ್ಲ ತಪ್ಪು. ಅದಕ್ಕೇನು ಹೇಳ್ತೀರಾ ಸರ್ ಉತ್ತರ? ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್ ಸರ್. ಒಂದ್ ಹೇಳ್ತೀನಿ ಕೇಳಿ, ನಾನು ಉದಯ ಮ್ಯೂಸಿಕ್ ಅಲ್ಲಿ ಫಸ್ಟ್, ಉದಯ ಮ್ಯೂಸಿಕ್, ಯೂಟ್ಯೂಬ್ ಮ್ಯೂಸಿಕ್, ಉದಯ ಮ್ಯೂಸಿಕ್ ಟಿವಿಲಿ ಬರೋದಲ್ಲ, 5 ಜನ ಆಂಕರ್ ನನ್ನೊಬ್ಬ ಅಷ್ಟಲ್ಲಜ್ಜರು. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡಿದೆ. ಜಮ್ಮಂದಲ್ಲಿ 35 ಇತ್ತು TRP. ಅವತ್ತು ಫೈನಲ್ಸ್ 93 ಬಂದಿತ್ತು. ಹಂಗ್ ಮಾಡಿ ಕೂಡ ಒಂದು ಸ್ಲಾಟ್ ಕೊಡಿ ಅಂತ ನಾನು ಕೇಳಿ, ನನ್ನ ಕೆಲಸ ಅಂತ ಬಂದೆ. ಫಸ್ಟ್ ಕ್ರಿಕೆಟ್ ಅನ್ನ ಪ್ರಿಡಿಕ್ಷನ್ ಮಾಡ್ಬೋದು, IPL ಮ್ಯಾಚ್ ಆಗಲಿ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಲಿ ತಂದೋನೆ ನಾನು ವರ್ಲ್ಡ್ ಅಲ್ಲಿ ಫಸ್ಟ್. ಹೌದು, ನಾನು ಫಸ್ಟ್ ಅವತ್ತು ಹೇಳಿದೆ, ವೀರೇಂದ್ರ ಸೆಹ್ವಾಗ್ ಫೈನಲ್ ದಿವಸ ನಾಳೆ ಮ್ಯಾಚ್ ಸರ್. ಇವತ್ತು ನಾನು ಕರೆದು ನಾನು ಫಸ್ಟ್ W 2ನೇ ತಿಂಗಳು 18ನೇ ತಾರೀಕು 2011 ವರ್ಲ್ಡ್ ಕಪ್ ಸ್ಟಾರ್ಟು. ನನಗೆ ನನ್ನ ಲೈಫಲ್ಲಿ AC ನೋಡಿಲ್ಲ. ನಾನು ಬೇಕ್ರಿ ಜೀನ್ಸ್ ಪ್ಯಾಂಟ್ ಹಾಕ್ಯಂಡು ಶೂ ಹಾಕ್ಯಂಡು ಒಳ್ಳೆ ಕರಾಟೆ ಕುಂಫು ಡ್ಯಾನ್ಸ್ ಮಾಡ್ಕೊಂಡು ಆರಾಮಾಗಿದ್ದೇನೆ. ಕರಾಟೆ ಕುಂಫು ಎಲ್ಲ ಕಲ್ತಿದ್ದೀರಾ ನೀವು? ಹೌದು. ಡಿ ಕೇಳಿ ನಿನ್ನ ಕಾಲೇನ ಅವ್ರು ಹೇಳ್ಕೊಟ್ರ, ನಾನು ಅಗಲಿಸಿದ್ದು ಅದು ಹಳೆ ಸ್ಟೈಲ್. ಕಾಲ ಡೂಪ್ಲಿಕೇಟ್ ಬರೀ ಇಂಥದೆಯ ಪಲ್ಲವಿ ಶಿವಣ್ಣ ಹತ್ರ ಕರಾಟೆಗೆ ಹೋಗುವೆ. ನನ್ನ ಫೇವ್ರೇಟ್ ಹೀರೋ ಬಂದು ವ್ಯಾಂಡಮ್ ಸರ್. ನೀವು ನೋಡಿಲ್ಲ ಅವ್ರ ಪಿಕ್ಚರ್? ನಾನ್ ನೋಡಿದ್ವಿ, ವ್ಯಾಂಡಮ್ದು ನೋಡಿಲ್ಲ. ನೋಡೇನೆ ಈ ಶಾರ್ಟ್ಗಳೆಲ್ಲ ಹೊಡೆಯೋದು ಕಲ್ತಿದ್ದು ಕಾಲಲ್ಲೆಲ್ಲ. ವ್ಯಾಂಡಮ್ ತರ ನೀವು ಕೊನೆಗೆ ಪಂಚ ಹಾಕೊಂಡು ಆಗುತ್ತೆ ಸರ್ ಅದು. ಸರ್ ಬಿಗ್ ಬಾಸ್ ಅಲ್ಲಿ ಜನನೇ ಓಟ್ ಹಾಕಿ ಕಳಿಸಿಲ್ಲ ನಾನು ಹೋಗಿದ್ದೀನಿ. ಜನ ಪ್ರತಿ ವಾರ ತೋರಿಸಿ ಸರ್, ಟೆಂತ್ ಮಾಡೋಣ. ಅವಾಗ ನಮ್ಮ ಸರ್ ಒಂದು ಕ್ಯಾನ್ವಸ್ ಅಲ್ಲಿ ಸೋತ್ರೆ ತಾನೆ ಇನ್ನೊಂದ್ಸರಿ ಕ್ಯಾನ್ವಸ್ ಮಾಡಕ್ ಆಗುತ್ತೆ. ಆದ್ರೆ ಈಗ ಓಟು ಸುಳ್ಳು ಅಂತ ಇದ್ರೆ ನೀವು? ನಾನು ಅದನ್ನ ಅಂತ ಹೇಳಲ್ಲ ಸರ್. ನಾನು ಸರ್
ಫುಲ್ ಸೇಫ್ ಈ ಪ್ರಪಂಚದಲ್ಲಿ ಸರ್ Safe ನಾನು ಸುಂದರವಾಗಿದ್ದೀನಿ, ಚೆನ್ನಾಗಿದ್ದೀನಿ. ನಾವು RCBಗೆ ನಾನು ಇವತ್ತು RCB ಸೋಲ್ತಾರೆ ಅಂತ ಯಾವತ್ತು ಹೇಳಲ್ಲ, ಸೈಲೆಂಟ್ ಆಗಿ ಹೇಳ್ಬಿಡ್ಬೋದು. ನನಗೂ ತುಂಬಾ ಇಷ್ಟ ಪ್ರತಿ ಮ್ಯಾಚ್ಗೆ ಹೋಗ್ತೀನಿ. ಸೋಲುತ್ತೆ ಅಂತ ಗೊತ್ತಿರುವ ಸ್ಟೇಡಿಯಂ ಕೂತಿದ್ದೀನಿ, ಸೋಲುತ್ತೆ ಅಂತ ಕೂತ್ಕೊತೀನಿ. ಮೊದ್ಲೇ ಗೊತ್ತಿತ್ತು ನಿಮ್ಗೆ ಸೋಲುತ್ತೆ ಅಂತ? ಯಾಕೆ ಗೊತ್ತಾಗಲ್ಲ ಸರ್? ಸರ್ ಚಿನ್ನ 15,000 ರೂಪಾಯಿ ಬಂದಿದೆ ಸರ್ ಇವತ್ತು. ಗೊತ್ತಿದೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ? ಇಡೀ ಕರ್ನಾಟಕ ಗೊತ್ತು ಸರ್. ನಾನು ಹೇಳಿದ್ದೆ ಅಂತವ ಬಿಗ್ ಬಾಸ್ ಅಲ್ಲಿ ಒಂದು ಚೈನ್ ಹಾಕಿ ಹೋಗಿದ್ದೆ. ಅದು ನನ್ನ ಮಗಳಿಗೆ ಹಳಮೈನಿಗೆ ಮಾಡಿಸಿ ಚೈನು. ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಅಂತ. ಅದು ನಾನು ಯಾವತ್ತು ಗೋಲ್ಡ್ ಇಷ್ಟಪಡಲ್ಲ. ಅಲ್ಲ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ಲ, ನಿಮ್ಗೆ ಗೊತ್ತಿದೆ ಅಂದ್ರೆ ನಾಳೆ ಚಿನ್ನದ ರೇಟ್ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಒಂದು 10 ಲಕ್ಷ ನನಗೆ ನೋಡಿ ಸರ್, ನನಗೆ ಬಿಗ್ನೆಸ್ ಕ್ರೇಜ್ ಆ ಥರ ಇಲ್ಲ. ನನಗೆ ಏನಪ್ಪ ಅಂದ್ರೆ ನಾನು ಡೈಲಿ ಅಷ್ಟೆಲ್ಲ ಹೇಳ್ತೀನಿ. ನನಗೆ ಇರೋದು ಭಗವಂತ ನಂಗೆ ಸಾಕು. ನನ್ನ ಲೈಫಲ್ಲಿ ಲಕ್ಸುರಿ ಲೈಫ್ ಬೇಕಂತ ಇರುತ್ತಲ್ವಾ? ಏನೇ ಬಂದ್ರು ಕೊನೆಗೆ ದುಡ್ಡು ಬೇಕಲ್ವಾ? ಸರ್ ಅಕಸ್ಮಾತ್ ನಿಮ್ಗೆ ಆತರ ಇಲ್ಲ ಅಂದ್ರೆ ನಮಗಿದೆ. ಅದೇ ನಮ್ಗೆ ಏನಾದ್ರು ಒಂದು ಫೋನ್ ಮಾಡಿ ಹೇಳ್ತೀವಿ. ಅಲ್ಲ ಫೋನ್ ಮಾಡಿ ಸರ್, ನಾನು ಪ್ರತಿ ಮ್ಯಾಚ್ ಸೋಲ್ತೀನಿ ಅಂದ್ರೆ ನಮ್ ಕೈಲಿ ಬದುಕಕ್ಕಾಗತ್ತಾ? ಜನ ಕಮೆಂಟ್ಸ್ ಮಾಡೋರು ಮಾಡ್ತಾರೆ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ನಮಗೆಲ್ಲ ಗೊತ್ತಾಗೋಯ್ತು. ಸರ್ ಕರೋನಾ ಬಂದಾಗ ನಾನು ಒಬ್ಬನೇ ಟಿವಿಲಿ ಅಷ್ಟೆಲ್ಲ ಜಾಗ ಬರ್ತಾ ಇದ್ದು. ಬರುತ್ತೆ ಅಂತ ಹೇಳಿದೊಂದು ಸರ್, ನನಗೊಂದು ಅವಾರ್ಡ್. ಕರೋನಾ ಬರುತ್ತೆ ಅಂತ ನೀವು ಮೊದಲೇ ಪ್ರೆಡಿಕ್ಟ್ ಮಾಡಿದ್ರಿ? ಹೌದು, ಟಿವಿಲಿ ಹೇಳಿದ್ದೆ. ನನ್ನ ಫಾಲೋವರ್ಸ್ ಗೊತ್ತು. ಇವತ್ತು ಯಾವ್ದೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ನೋಡಿ ಕಮೆಂಟ್ಸ್ ಅಲ್ಲ, ನನ್ನ ಡೈಲಿ ಫಾಲೋ ಮಾಡೋರು ನನ್ನ ಮಾತಾಡೋಂಥ ದೇವ್ರು ಅಂತಾರೆ. ಮಾತನಾಡುವ ದೇವರು, ನಡೆದಾಡುವ ದೇವ್ರನ್ನ ಹೇಳಿದ್ರಲ್ವಾ, ಮಾತನಾಡುವ ದೇವ್ರು ಅಂತಾರೆ. ನಾನೊಂದು ಹೇಳ್ತೀನಿ ಕೇಳಿ, ನನ್ನ ಲೈಫಲ್ಲಿ ನನಗೆ ಸತ್ಯ ಹೇಳಿದ್ರು ಅಷ್ಟೇ ದುಡ್ಡು ಕೊಡ್ತಾರೆ, ಸುಳ್ಳು ಹೇಳಿದ್ರು ಅಷ್ಟೇ ಕೊಡ್ತಾರೆ. ನಂಗೆ ಸುಳ್ಳು ಹೇಳೋ ಕೆಲಸ ಬೇಕಾಗಿಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಸರ್. RCB ಮ್ಯಾಚ್ ಹಾಕೋದು 1-8 ಎಲ್ಲ ಕಡೆ ಯೂಸ್ ಮಾಡ್ತಾರೆ ಸರ್. ಸೂರ್ಯ ಸಿನಿ ಆಗಲ್ಲ, ಅಗ್ಗ ಹೋಗ್ತಾರೆ, ಎಲ್ಲ ಮ್ಯಾಚ್ ಸೋದಾಗ ಬಂದ್ಬಿಡ್ತಾರೆ. ಯಾಕೆ ಸರ್? ಅಂದ್ರೆ ವಿರಾಟ್ ಅಲ್ಲ, ಕೊನೆಗೆ ಗೆದ್ರಲ್ಲ ಈಗ. ಅದು ಗೆಲ್ತಾರೆ ಅಂತ ನಾನು ಹೇಳಿದ್ದೆ, ಯೂಸ್ ಮಾಡಬೇಡಿ ಅಂತ ಹೇಳಿದೆ. ಅದು ಕೂಡ ಅವತ್ತು 3 and 9 ಕಾಂಬಿನೇಷನ್. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್, ವಿರಾಟ್ ಕೊಹ್ಲಿ ಎಲ್ತ್ ಯಾವಾಗ ಕೆಡುತ್ತೆ ಅಂತ ಯಾರಿಗಾರು ಗೊತ್ತಾ ಸರ್? ಸಾಕಷ್ಟು ಬಾರಿ ಟಿವಿ ಪ್ರೆಡಿಕ್ಷನ್ ಮಾಡಿದ್ವಿ. ವಿರಾಟ್ ಕೊಹ್ಲಿ ವಿಡಿಯೋ ನೋಡ್ತೀರಾ, ವಿರಾಟ್ ಕೊಹ್ಲಿ ಅಷ್ಟು ಫಿಟ್ ಆಗಿರೋರು ಯಾರು ಇಲ್ಲ ಸರ್. ಅವ್ರಿಗೆ ಹೆಲ್ತ್ ಕೈ ಕೊಡುತ್ತೆ ಸರ್. ಗುರುದೇಶಲ್ಲಿ ಏನ್ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ? ಯಾಕೆ ಸರ್? ನಾನು ಪ್ರೆಡಿಕ್ಷನ್ ಕೊಟ್ಟಂಗೆ ನಡೆದಿದೆ. ಚಿನ್ನಸ್ವಾಮಿ ಮ್ಯಾಚ್ ನಡಿಬೇಕಾದ್ರೆ ಟೈರ್ಡ್ ಆಗಿ ಒಂದ್ಸರಿ ರೆಸ್ಟ್ ಆಗಂದ್ರು ಗ್ರೌಂಡ್ ಅಲ್ಲಿ. ಡಿಹೈಡ್ರೇಟ್ ಆಗಿರ್ಬೋದು ಅಲ್ವಾ? ಅದು ಆರೋಗ್ಯ ಹಾಳಾಯ್ತು ಅಂತ ಈಗ ಲಾಜಿಕ್ ನಿಮ್ಗೆ ಸರ್ ಒಂದ್ ಹೇಳ್ತೀನಿ ಕೇಳಿ ಸರ್. ಯೋಚನೆ ಮಾಡೋದು ಏನ್ ಬೇಕಾದ್ರೆ ಹೇಳ್ಬೋದು, ಸುಮ್ನೆ ಮಾತಾಡೋದು ಏನ್ ಹೇಳೋಣ? ನಾನ್ ಸುಮ್ನೆ ಮಾತಾಡೋಣ. ನಾನು ನಿಮ್ಗೆ ಹೇಳ್ತೀನಿ, ನಾನು ಹೇಳ್ತಿದ್ದೀನಿ ಸರ್. ಎಲ್ಲದಕ್ಕೂ ಒಂದು ಹೇಳಕ್ ವರ್ಷ 100 ಇರ್ತಾವ ಸರ್. ನೀವ್ ಹೇಳೋದೇ ಕರೆಕ್ಟ್. ಈಗ ನಾನು ಹಂಗಂತ ಹೇಳ್ತಿಲ್ಲ ಸರ್. ಮತ್ತೆ ನಾನು ಹೆಂಗ್ ಗೊತ್ತಾ ಸರ್ ಹೇಳ್ತೀನಿ, ನಾನು ಸಿಗಾಕೆ ಮಾಡ್ದ ಅಂತ ಹೇಳ್ಬಿಟ್ರೆ ಕೈ ಕಟ್ಕೊಂಡಿದ್ದಾರೆ ನೋಡೋದು. ಯಾಕೆ ಗೊತ್ತಾ? ರೆಡಿ ಆಗ್ಬಿಟ್ಟಿದ್ದಾರೆ ಇವತ್ತು ಸರ್. ಹಿಂಗೆ ಸರ್ ಜನ ಸಾಲ ಕೊಡ್ತೀನಿ ಅಂದ್ರೆ ಎಲ್ಲರೂ ಬರ್ತಾರೆ, ಡಾಕ್ಯುಮೆಂಟ್ಸ್ ಕೊಡಿ ಅಂದ್ರೆ ಯಾರು ಬರಕ್ಕಿಲ್ಲ. ಯಾಕಂದ್ರೆ ಆಹಾರ ಬಿಟ್ಟು ಮನುಷ್ಯ ಬದುಕಕ್ ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಬಿಟ್ಟು ಬದುಕ. ಸರ್ ಈ ಜಗತ್ತಲ್ಲಿ 4 ಜನ ಫ್ರೆಂಡ್ ಮಾಡ್ಕೋಬೇಕು, ಬೇರೆ ಯಾರು ಮಾಡ್ಕೊತಿರೋ ಬರ್ತಿರೋ ಹೇಳಿ. ಒಬ್ರು ಹೇಳಿ ನೋಡೋಣ, ಯಾರಿರ್ಬೋದು? ರೈತರು ಅಲ್ಲ ಸರ್, ರೈತರ ಬಗ್ಗೆ ಹೇಳ್ತಾ ಇದ್ದೀರಾ? ಫ್ರೆಂಡ್ ಜೀವನದಲ್ಲಿ ಬೇಕಾಗಿರೋದು ಸರ್ ಒಂದು ನಂಬರ್ 1 ಫಸ್ಟ್ ಅಸ್ಟ್ರಾಲಜರ್ ಒಬ್ಬ ಫ್ರೆಂಡ್ ಇರ್ಬೇಕು. ಬೇಕೇ ಬೇಕು. ನಮ್ ಸಿಕ್ತು. ಆಮೇಲೆ 2ನೇದು ಲಾಯರ್ ಬೇಕೇ ಬೇಕು. ಅದು ಇದಾರೆ ಗೊತ್ತಲ್ಲ. ಲಾಯರ್ ಜಗದೀಶ್. ಲಾಯರ್ ಬೇಕು, ಒಂದು ಒಳ್ಳೆ ಆಡಿಟರ್ ಬೇಕು, ಅದು ಇದಾರಲ್ಲ, ಒಂದು ಡಾಕ್ಟ್ರು. ಈ 4 ಜನ ನೀವು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೇಕು. ಬೇರೆದೆಲ್ಲ ಬಿಸ್ನೆಸ್ ಅಲ್ಲಿ ಎಲ್ಲರೂ ಬಂದು ಹೋಗ್ತಾರೆ. ಇವರಿಗೆ ನಂಬಿಕಸ್ಥರಾಗಿರ್ಬೇಕು. ಇವರು ಅಂತೆಲ್ಲ ವಿಶ್ವಾಸ ಬೆಳೀತಿದೆ. ಈ 4 ಜನ ಫ್ರೆಂಡ್ಸ್ ಬೇಕೇ ಬೇಕು ಈ ಜನರೇಷನ್ಗೆ. ಬೇರೆ 1000 ಜನ ಇದ್ರು ವರ್ಕ್ ಆಗಲ್ಲ ಸರ್. ಇವಾಗ ಯೂಶಲಿ ಯಾರ್ದನ ಸಾವು ನನಗೆ ಗೊತ್ತಾಗುತ್ತೆ, ಅವ್ರು ಯಾವಾಗ ಹೋಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ನಿಮ್ದು ಗೊತ್ತಾಗುತ್ತೆ ಸರ್? ನಾನೊಂದು 10 ಸಲ ನಮ್ಮ ಮನೇಲಿ ನಾವು ಮಾತಾಡಿರ್ಬೋದು, ಇಂಥ ವರ್ಷ ನಾವು ಹೋಗ್ತೀವಿ, ಅವಾಗ ಹೆಂಗ್ ಬದುಕಬೇಕು, ಯಾವ ತರ. ಅದಕ್ಕೆ ನಾನು ಈ ನಡುವೆ ಟಿವಿ ಕರೋನಾ ಬರೋಕ್ಕಿಂತ ಮುಂಚೆ ಎಲ್ಲ ಇನ್ಸೂರೆನ್ಸ್ ಮಾಡಿಸಿ ಅಂತ ಹೇಳ್ವೆ. ಪ್ರತಿ ವರ್ಷ ಗಾಡಿ ಇನ್ಸೂರೆನ್ಸ್ ಇದೆ ಅಂತ ಕೇಳ್ತಾನೆ. ಇನ್ನು ಮುಂದೆ ನಿನಗೆ ಇನ್ಸೂರೆನ್ಸ್ ಇದ್ರೆ ಗಾಡಿ ಓಡಿಸೋಂತ ತರ್ಬೇಕು ಸರ್ ಕಾನೂನು. ಅಲ್ಲ, ಬೇರೆ ದೇಶಗಳಲ್ಲೆಲ್ಲ ಹೆಲ್ತ್ ಇನ್ಸೂರೆನ್ಸ್ ಕಡ್ಡಾಯ ಇದೆ. ನಮ್ಮ ದೇಶದಲ್ಲಿ ಗಾಡಿ ಇನ್ಸೂರೆನ್ಸ್ ಮಾತ್ರ ಕಡ್ಡಾಯ. ಗಾಡಿ ಇನ್ಸೂರೆನ್ಸ್ ಇಲ್ಲ, ಹೆಲ್ತ್ ಇನ್ಸೂರೆನ್ಸ್. ಗಾಡಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಡಿಎ ಕೊಡಿಸ್ಬಾರ್ದು ಸರ್. ಯಾರು ಇನ್ಸೂರೆನ್ಸ್ ಮಾಡಕ್ ಬರ್ತಾರೆ, ಗಾಡಿ ಡ್ರೈವಿಂಗ್ ಬರ್ತಾನೆ, ಫಸ್ಟ್ ನಿನಗೆ ಇನ್ಸೂರೆನ್ಸ್ ಮಾಡಿಸು. ಒಳ್ಳೆ ಮಾಡಿದ್ಮೇಲೆ ನಿನಗೆ ಬಾಡಿ ಇನ್ಸೂರೆನ್ಸ್ ಅಂತ ಬರ್ಬೇಕು. ಬಾಡಿ ಇನ್ಸೂರೆನ್ಸ್ ಇದೆಯಾ? ಗಾಡಿ ಇನ್ಸೂರೆನ್ಸ್ ಮಾಡಿಸು. ಇಲ್ಲ ಬಾಡಿನೇ ಇಲ್ಲ, ಗಾಡಿ ಸೈಕಲ್ ಹೊಡ್ಕೊಂಡಿರು 1 ಕೋಟಿ ರೂಪಾಯಿ ವೆಯ್ಟ್ ಮಾಡ್ಬೇಕು ಅಂದ್ರೆ ಇವತ್ತು ಹೆಚ್ಚು ಕಮ್ಮಿ ನಿಮ್ ಪಲ್ಟರ್ 40 ಲಕ್ಷ ದುಡಿಬೇಕು ಎಕ್ಸ್ಟ್ರಾ. ಈ ಸರ್ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಾವು ಕೋಟಿಗಟ್ಟಲೆ ದುಡಿಯಲ್ಲ. ನಿಮ್ಗೆ ಗೊತ್ತಿದೆ ಹೇಳಿ ಸರ್.
ನೋಡಿ ಸರ್, ಹೇಳಿ. 1 ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ನೀವು ವೈಟ್ ಮಾಡ್ಬೇಕಂದ್ರೆ ನೀವು ಹೆಚ್ಚು ಕಮ್ಮಿ ಟ್ಯಾಕ್ಸ್ ಕಟ್ಟಬೇಕು, ಅದು ಕಟ್ಟಬೇಕು, 35% ಕಟ್ಟಬೇಕು. ಆ 35% ಕಟ್ಟೋ ಬದಲು ಆ 35% ಇನ್ನೂ ಕಮ್ಮಿ ಕಟ್ಟರು ಕೂಡ 1 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿ ವೈಟ್ ಆಗುತ್ತೆ ಸರ್. ಯಾರು ಅರ್ಥ ಆಗ್ತಾ ಇಲ್ಲ. ಯಾವ್ದ್ರಲ್ಲಿ ಅಲ್ಲ ವೈಟ್ ಏಂತಕ್ಕೆ ಮಾಡಿಸ್ಬೇಕು ಸರ್, ಟ್ಯಾಕ್ಸ್ ಕಟ್ಟಿದ್ರೆ ಅದು ಗೌರ್ಮೆಂಟ್ ಲಾಭ ತಾನೆ ಸರ್. ಒಳ್ಳೆ ಸರ್, ಇವಾಗ ನೀವು 1 ಕೋಟಿ ರೂಪಾಯಿ ವೈಟ್ ಮಾಡ್ಬೇಕಾದ್ರೆ ನೀವು 30% ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಗೌರ್ಮೆಂಟ್ 15 ಲಕ್ಷ ರೂಪಾಯಿ ನೀವು ಇನ್ಸೂರೆನ್ಸ್ ಕಟ್ಟಿದ್ರೆ ಅದೇ ಅವರೇ 1 ಕೋಟಿ ಕೊಡ್ತಾರೆ. ಈ ಬೇಕರಿ ಕೆಲಸ ಮಾಡ್ತಾರೆ, ಹೋಟ್ಲ್ ಕೆಲಸ ಮಾಡ್ತಾರೆ, ಆಟೋ ಡ್ರೈವರ್, ಇವರೆಲ್ಲ ಫಸ್ಟ್ ಇನ್ಸೂರೆನ್ಸ್ ಮಾಡಿಸ್ಬೇಕು. ನಾಳೆ ಮಕ್ಳು ಏನಾದ್ರು ಮಕ್ಳು ದುಡಿತಾರೆ. ನಮ್ಮ ಭಾರತ ದೇಶದಲ್ಲಿ ಅದೊಂದು ಆಸೆ ಸರ್, ಮಕ್ಳು ಮಾಡ್ಬೇಕಂತ. ಆದ್ರೆ ನಮ್ಮ ಈ ಆಟೋ ಡ್ರೈವರ್ ಆಗ್ಲಿ, ಸಣ್ಣ ಪುಟ್ಟ ಕೆಲಸ ಮಾಡಿದವರಾಗ್ಲಿ, ಅವ್ರಿಗೆ ಒಂದು 25,000 ಬರ್ತಾ ಇರತ್ತೆ ಸಂಬಳಗಳು. ಹಂಗ್ ಮಾಡ್ಸೋಣ ನಾಳೆ ಮಾಡ್ಸೋಣ ಅನ್ಕೊಂಡೇ ಕಳೆದು ಬಿಡ್ತಾರೆ. 1,000 ರೂಪಾಯಿ 500 ರೂಪಾಯಿನೂ 1,000 ರೂಪಾಯಿನೂ ಅವ್ರಿಗೆ ಉಳಿಸೋದಕ್ ಆಗ್ತಾ ಇಲ್ಲ ಅಂತ ನಾನು ಅನ್ಕೋತೀನಿ. ಸರ್, ಇವತ್ತು ಆದ್ರೆ ಮಾಡಿಸ್ಲೇಬೇಕು. ನಾನು ಆಟೋ ಓಡಿಸಿದೀನಿ 2006 2009 ಆಟೋ ಓಡಿಸಿದ್ದೀನಿ. ಅದೇ ಕ್ವಶನ್ ಕೇಳಕ್ ಬಂದೆ. 2006 ಹೌದಾ? 2003 2003 2009 ಆಟೋ ಓಡಿಸಿದ್ದೀನಿ. ಆಟೋ ಓಡಿಸಿದ್ದೀರಾ? 10 ವರ್ಷ ಶಬರಿಮಲೆ ನಡ್ಕೊಂಡಿದ್ದೀನಿ ಬೆಂಗಳೂರಿಂದ. 1 ವರ್ಷ ಮೌನ ಪಾದಯಾತ್ರೆ ಹೋಗಿದ್ದೀನಿ. 1 ವರ್ಷ ಉಪವಾಸ ಹೋಗಿದ್ದೀನಿ. ನನಗೆ ಗೊತ್ತಿಲ್ದಿರೋದು ಏನೋ ಪ್ರಪಂಚದಲ್ಲಿ ನಡೆಯಲ್ಲ ಸರ್. ಒಂದು ಉಳ್ಕಡ್ಡೆ ಅಲ್ಲಾಡ್ಬೇಕು ನನಗೆ. 2003 2009 ಆಟೋ ಆಮೇಲೆ ಬೇಕರಿ ಮಾಡಿದೆ. ಆಟೋ ಓಡಿಸಿದ್ದಾರೆ. ಅದಕ್ಕೆ ಮುಂಚೆ ಬೇಕರಿ ಮಾಡಿದೆ. ಬೇಕರಿ ಇತ್ತು, ಆಟೋ ಓಡಿಸಿದ್ದಾರೆ. ಇವತ್ತು ರೇಂಜ್ ರೋವರ್ ಕಾರ್ ಅಲ್ಲಿ ಬಂದಿದ್ದಾರೆ. ಅಂದ್ರೆ ಅವರ ಅಂಡ್ ಅವ್ರು ಯಾವ ರೀತಿ ಸರ್, ನಿಮ್ ಬಗ್ಗೆ ಬಹಳ ಖುಷಿ ಆಗುತ್ತೆ ನಮ್ಗೆ. ವೈಟ್ ರೇಂಜ್ ರೋವರ್ ಸರ್. ಎಷ್ಟೋ ಜನ ಶ್ರೀಮಂತಿಕೆ ಅಲ್ಲ ಸರ್, ಒಬ್ರು ಸಕ್ಸಸ್ ನೋಡಿ ಖುಷಿ ಪಡ್ಬೇಕಲ್ವಾ ನಾವು ಸರ್. ನಮ್ ಸಕ್ಸಸ್ ನಮ್ಮನ್ನೆಲ್ಲ ಸಕ್ಸಸ್ಗೂ ನಮ್ಮ ಗ್ರಹಗಳು ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಗೊತ್ತಿರುತ್ತೆ. ನಾವು ಕಷ್ಟಪಟ್ಟರೆ ಶ್ರೀಮಂತ ಆಗ್ತದೆ. ರಾಂಗ್ ಕಾನ್ಸೆಪ್ಟ್. ನಾಳೆ ಗಾರೆ ಕೆಲಸ ಮಾಡೋರು, ರೋಡ್ ಕೆಲಸ ಮಾಡೋರು, ಅವ್ರಲ್ಲಿ ತುಂಬಾ ದೊಡ್ಡ ಶ್ರೀಮಂತರಾಗಬೇಕು. ಬೆಳಿಗ್ಗೆ 5 ದೊಡ್ಡ ಶ್ರೀಮಂತ ಅಂದ್ರೆ ಹಾಲಕರೆಲ್ಲ ದೊಡ್ಡ ಶ್ರೀಮಂತರಾಗಬೇಕು. ಪೇಪರ್ ಅಲ್ಲಕ ಶ್ರೀಮಂತರಾಗಬೇಕು. ಅವ್ರು ಆಟೋಮೆಟಿಕ್ ಆಗಿ ಎದಲ್ತಾರೆ. ಹಾಗಾದ್ರೆ ಅದನ್ನೆಲ್ಲನೂ ಕೂಡ ಭಕ್ತಿ ಕನ್ವರ್ಟ್ ಮಾಡಿದವರೆಲ್ಲ ಶ್ರೀಮಂತರಾಗ್ತಾರೆ. ರಿಯಲ್ ಆಗಿ ಇರೋರೆಲ್ಲ ಬಡವರಾಗಿದ್ದಾರೆ. ಹಾಗಾದ್ರೆ ಗ್ರಾಹಕತೆಗಳು ಗೊತ್ತಿರಬೇಕು, ನಂಬರ್ಗಳ ಬಗ್ಗೆ ಜ್ಞಾನ ಚೆನ್ನಾಗಿರ್ಬೇಕು. ಬಡವ ಕೂಡ ಶ್ರೀಮಂತ ಆಗ್ಬಹುದು ಸರ್. ನೋಡಿ ಸರ್, ನನ್ನ ಒಂದು ಲಾಜಿಕ್ ಹೇಳ್ತೀನಿ ಕೇಳಿ. ನನಗೆ ಅಸ್ಟ್ರಾಲಜಿ ಗೊತ್ತಾದಾಗ ತುಂಬಾ ಕಷ್ಟ ಇತ್ತು. ಗೊತ್ತಿದ್ರು ನನಗೆ ಕಷ್ಟ ಇತ್ತು. ನನ್ನ ಲಕ್ಕಿಗೋಸ್ಕರ ಯಾವತ್ತು ಅದೃಷ್ಟ ಇದೆ ಅವತ್ತೇ ಒಂದು ಸೋಪ್ ತರುವೆ, ಮೈ ತುಂಬಾ ಸ್ನಾನ ಮಾಡುವೆ. ನನಗೆ ಯಾವತ್ತು ಅದೃಷ್ಟ ಇದೆ ಅವತ್ತು ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಕ್ಕಲ್ಲ, ಒಂದು ಶರ್ಟ್ ಹಾಕುವೆ ಹೊಸ. ಅದನ್ನ ಅವತ್ತು ಅದೃಷ್ಟ ತುಂಬಾ ಚೆನ್ನಾಗಿದೆ. ಈ ಶರ್ಟ್ ಯೋಗ ಅದೃಷ್ಟ ಚೆನ್ನಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗ್ತದೆ? ಎಲ್ಲರಿಗೂ ಗೊತ್ತಾಗ ಸರ್. 27 ನಕ್ಷತ್ರ 31 ಡೇಟ್ ಯಾರಪ್ಪ ಮನೆ ಸೊತ್ತಲ್ಲ ಸರ್. ಅಸ್ಟ್ರಾಲಜಿ ಯಾವ ಧರ್ಮಕ್ಕೂ ಸೀಮಿತ ಅಲ್ಲ ಸರ್. ಅದನ್ನ ಅರ್ಥ ಮಾಡ್ಕೋಬೇಕು ಸರ್. ಪ್ರಕೃತಿಲಿ ಬೆಳಿಗ್ಗೆ ಆದ್ರೆ ಸೂರ್ಯ ಶ್ರೀಮಂತ ಎದಳ್ತಾನೆ, ಬಡವರಿಗೆ ಎದಳ್ತಾನೆ. ನೀವು ಬಳಸ್ಕೊಳ್ಳೋದ್ಮೇಲೆ ನಿಂತಿರುತ್ತೆ. ನಮ್ ಟೈಮ್ ವಾಚಿನ ಕಟ್ಕಿನ ದೊಡ್ಡದಲ್ಲ. ನೀನ್ ಹೋಗಲ್ಲ ತುಂಬಾ ಇದನ್ನ ಆಧ್ಯಾತ್ಮಿಕವಾಗಿ ಕರ್ಕೊಂಡು ಹೋಗ್ತಿದ್ದೇವೆ. ನಾನು ಅದನ್ನ ಹೊಡೆದಾಕ್ತೀನಿ ನೋಡಿ ಸರ್. ಇವಾಗ ನಮಗೆ ಗೊತ್ತಿರೋ ಒಂದು ಮಾಹಿತಿ ಪ್ರಕಾರ ನೀವು ಹಳೆ ಫೀಲ್ಡರ್ ಅಂತ ಯಾವ್ದಾ? ಫೀಲ್ಡರ್ ಅಂದ್ರೆ ಫುಲ್ ಟೂಲ್ಸ್ ಗಿಲ್ಸ್. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು, ಮಶಾನ ಬೇಕಾ? ಡಿಸೈಡ್ ಮಾಡಲ್ಲ ಅವೆಲ್ಲ ಇಲ್ಲ ಎಲ್ಲ ನನಗೆ ಗೊತ್ತಿರೋ ಮಾಹಿತಿ ಅಂದ್ರೆ ಸರ್ ಎಲ್ಲಾದ್ರೂ ಆಟಾಡ್ ಬಂದವ್ರಿ ಅಂತ. ಹಣೆಲ್ ಮಾರ್ಕು ಸ್ಟಿಚ್ ಸರ್. ನನಗೆ ಆತರದನ್ನಲ್ಲ, ನನಗೆ ಆತರ ಆಸೆ ಇತ್ತು ಒಂದ್ ಕಾಲ ರೌಡಿ ಆಗ್ಬೇಕಂತ. ಅಂದ್ರೆ ರೌಡಿ ಆಗ್ಬೇಕು ಅಂತಲ್ಲ ಒಂದ್ ಇತ್ತು. ಆದ್ರೆ ನನ್ ಜೊತೆಲಿ ಗುರು ಶುಕ್ರ ಒಟ್ಟಿಗೆ ಇದಾರೆ ಲಗ್ನದಲ್ಲಿ. ಹಾಗಾಗಿ ನನಗೆ ಆತರ ನನಗೆ ಈಗಲೂ 50 ವರ್ಷ ಆಗಿರ್ಬೋದು. ಕೋಪ ಅನ್ನೋದು ಎತ್ತಿ ಬಂದ್ಬಿಡುತ್ತೆ, ನತ್ತಿನ ಬರುತ್ತೆ. ನನಗೆ ಅಷ್ಟು ಸಂಬಂಧ ಇಲ್ಲ. ಹಂಗೆಲ್ಲ ಮಾಡಿ ಜೈಲಲ್ಲಿ ಇರ್ಬೇಕು ಸರ್. ಏನ ಸರ್ ಸರ್ ಬಡದ್ರೆ ನಿಮ್ಗೆಲ್ಲ ತರ ಸ್ನೇಹಿತರು ಸರ್ ಈಗಲೂ ಇದಾರೆ ಸರ್. ಸ್ನೇಹಿತರ ಪರಿಚಯ ನನಗೆ ಸರ್ ಯಾರು ಕೂಡ ನನ್ನ ಫ್ರೆಂಡ್ಸ್ ಇಲ್ಲ, ಎಲ್ಲರೂ ಪರಿಚಯ. ಹೇಳಿ ಅವ್ರು ಯಾರು ಫ್ರೆಂಡ್ಸ್ ಅಂತ ಪರಿಚಯ ಸರ್. ನನಗೆ ಎಲ್ಲರೂ ಗೊತ್ತು, ನನಗೆ ಎಲ್ಲರೂ ಪರಿಚಯ. ಹಂಗಂತ ನಾನು ಹೋಗಿ ನಾನು ಏನು ಕೇಳಲ್ಲ. ನನಗೆ ಗಾರೆ ಕೆಲಸ ಮಾಡೋರು ಗೊತ್ತು, ಹೌದು. ಅಪಾರ್ಟ್ಮೆಂಟ್ಸ್ ಓನರು ಗೊತ್ತು, ಹೌದು. ಅವ್ರು ಓನರು ಬಂದಿರ್ತಾರೆ, ಅವ್ರ ಮನೆ ಕೆಲಸರು ಬಂದಿರ್ತಾರೆ. ನನ್ಗೆ ಅದಕ್ಕೂ ಸಂಬಂಧ ಇಲ್ಲ ಸರ್. ನೀವು ಇವಾಗ ಒಂದು ಮಾತು ಹೇಳಿದ್ರಿ ಮಾತಾಡ್ತಾ ಮೊದಲು, ಆಸೆ ಇತ್ತು ಏನ್ರಿ ಸರ್ ಫೀಲ್ಡ್ ಮಾಡ್ಬೇಕು ಅಂತ ಆಸೆ ಇದೆ? ನನಗೆ ಫೀಲ್ಡ್ ಆಸೆ ಅಂತ ಯಾವ್ದು ಇಲ್ಲ. ಆದ್ರೆ ಮನುಷ್ಯನ ಒಂದು ಏಜ್ ಅಲ್ಲಿ ಅವಾಗಿಂತ ಈ ತರಂತ ಸಿನಿಮಾಗಳು ನಾವು ನೋಡೋಂಥ ಸಿನಿಮಾಗಳು ಅಂದ್ರೆ ಹಂಗ್ ಬಿಸಿ ಆಗ್ತಲ್ಲ. ಜನ ಏನಾಗುತ್ತೆ ಪಿಕ್ಚರ್ ನೋಡ್ಬಿಟ್ಟು ರಾಜ್ಕುಮಾರ್ ನೋಡಿ ಅಣ್ಣ ತಮ್ಮರು ಹೆಂಗಿರ್ಬೇಕು ಅಂತ ಕಲ್ತಿದ್ದಾರೆ. ಆದ್ರೆ ಬೇರೆಯವ್ರ ಪಿಕ್ಚರ್ ನೋಡಿದ್ರೆ ಫ್ರೆಂಡ್ಸ್ ಹೆಂಗ್ ವಿಲನ್ ಆಗ್ತಾನೆ, ಅವನ್ ಯಾಕೆ ಮೋಸ ಮಾಡೋದು, ಅವನ್ ಯಾಕೆ ಕೊಲೆ ಮಾಡಬಾರ್ದು ಅಂತ ಪಿಕ್ಚರ್ ಬರ್ತಾರೆ. ಇನ್ಸ್ಪೈರ್ ಆಗ್ತಾರೆ. ಹುಡುಗಿನ ನೋಡಿ ಲವ್ಗಾಗೇನೆ ಎಲ್ಲಾ ತರದ್ದು ಕಥೆಗಳು ಬಂದಾವೆ. ರಿಯಲ್ ಆಗಿ 100% ಆ ತರ ಚೆನ್ನಾಗಿ ನೋಡೋರು ಕನೆಕ್ಟ್ ಆಗಿದೆ. ಇದೆಲ್ಲ ಟಾಪ್ ಬಿಸ್ನೆಸ್ ಮ್ಯಾನ್
ಮೂವೀಸ್ ಬರ್ತಾ ಇದಾವೆ, ಜನ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಆ ಥರ ಒಂದು ಕಥೆ ತರಕ್ಕಾಗಲ್ಲ, ಜನ ತೋರ್ಸೋದ್ರ ಮೇಲೆ ಇಷ್ಟಪಡ್ತಾರೆ, ಜನ ಇಷ್ಟಪಡ್ತಾರೆ ಸರ್. ಹಿಂದೆ ಎಲ್ಲ ಏನಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇವಾಗ ಆ ಥರ ಇಲ್ಲ, ನಮ್ಗೆ ಆ ಥರ ಮೆಂಟಲ್. ನಮ್ಮನ್ನ ಎಲ್ಲರೂ ಥಿಯೇಟರ್ ಕೂರಿಸ್ಬೇಕಾದ್ರೆ ನಮ್ ಕತೆ ಏನಾದ್ರು ಚೆನ್ನಾಗಿದೆ ಕೊಡಕ್ಕಾಗತ್ತೆ, ಅಂದ್ರೆ ನನಗೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹಿಂದೆ ಲವ್ ಮಾಡೋರ್ಗೆಲ್ಲ ಥಿಯೇಟರ್ ಒಂದೇ ಸಿಕ್ತು, ಇವಾಗ ಅಲ್ಲೂ CC ಕ್ಯಾಮ್ರಾಕ್ಕೆ ಅವ್ರು ಅಲ್ಲೂ ಹೋಗಲ್ಲ. ಆದ್ರೆ ಥಿಯೇಟರ್ ಒಳಗಡೆ ಏನು ಮಾಡಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಸರ್ ನಿಮ್ದು ಹಳೆ ಲವ್ ಸ್ಟೋರಿ ಅದ ಯಾಕೆ ಎಷ್ಟಿಲ್ಲ ಸರ್? ಅದೇ ಸರ್ ಅಷ್ಟು ಕ್ಯೂಟ್ ಆಗಿತ್ತು, ಅವ್ರನ್ನ ಲವ್ ಮಾಡ್ತಿರೋದು ಇರ್ತಾರ. ಲವ್ ಮಾಡಿದ್ ಒಂದೇನೆ ನೋಡಿ, ಮತ್ತೆ ಸೇಫ್ ಆಗ್ಬಾರ್ದು. ತುಂಬಾ ಆಲೋಚನೆ ಇಲ್ಲ ಸರ್, ನೀವು ಹಾಕಿ ನಾನು ಸರ್, ನಾನು ಯಾವಾಗ ಮಾತಾಡ್ತಾ ಇರ್ಬೇಕಾದ್ರೆ ಪಕ್ಕ ಎಡಿಟರ್ ಮಾತಾಡ್ದಾಗ ಮಾತಾಡ್ತೀನಿ. ಬೆಸ್ಟ್ ನೀವೇನ್ ಎಡಿಟ್ ಮಾಡ್ಬೇಡಿ, ಹಿಂಗೆ ಗೊತ್ತಿದ್ ನಾನು ಹೇಳ್ತೀನಿ ಕೇಳಿ ಸರ್. ನಾನು ಲವ್ ಮಾಡಿ ಮದುವೆ ಆಗಿರೋದು, ಅದು ನಾವೊಬ್ರು ಒಂದೇ ಊರು, ಒಂದೇ ಕ್ಲಾಸ್ಮೇಟ್. ನಾವಿಬ್ರು ಕೇಳ್ತಾ ಇಲ್ಲ, ಹಳೆ ಅದೇ ಕ್ರಶ್ ಯಾವಿಲ್ಲ ಸರ್. ಸರ್ ಯಾರಿಗೂ ಒಂಚೂರು ಜಾತಕ ನಂಬರ್ ಗಿಂಬರ್ ಹೇಳಕ್ ಹೋಗಿ ಸರ್, ಅವನ್ನೆಲ್ಲ ಲವ್ ಮಾಡಕ್ ಹೋದ್ರೆ ಮನೆಗೆ ಮಲ್ಗೋದು ಯಾರು? ಮನೇಲಿ ಇರೋರು ಯಾರು? ಹಂಗಲ್ಲ ಸರ್, ನಿಮ್ಗೆ ಯಾರ ಮೇಲೂ ಕ್ರಶ್ ಆಗಿಲ್ವಾ? ಯಾಕಾಗಲ್ಲ? ಯಾಕಾಗ್ಬಾರ್ದು ಗಂಡ್ಸಲ್ ಬರೀ ಇಂಥದೆಯ ತಪ್ಪು ಖಾರ ತಿನ್ನೋದು ತಪ್ಪ. ಹಂಗಾರೆ ಪ್ರಾಣಿ ಗಂಡ್ಸು ಅಂತೀರಾ, ಮತ್ತೆ ಅವ್ರು ಕಣ್ ಮುಂದೆ ನೋಡ್ಕೊಳ್ತೀರಾ? ರೋಡಲ್ಲಿ ಹೋಗ್ಬೇಕಾದ್ರೆ ಅದು ಗಂಡ್ಸ್ ತರನೇ ಇರುತ್ತೆ, ಅವು ಗಂಡ್ಸ್ಗಳ. ಸರ್, ಮನುಷ್ಯನಿಗೆ ದೇವ್ರು ಆಸೆ ಕೊಟ್ಟಾನೆ, ಗಂಡ್ಸು ಹೆಂಗ್ಸು ಅನ್ನಂಗಿಲ್ಲ. ಆಸೆ ಅನ್ನೋದಾರ ನನಗೆ ಆ ತರದಲ್ಲ ಸರ್, ನನಗೆ ಹೇಳೋದೇನೆ. ನನಗೊಂದು ಹೇಳ್ತೀನಿ ಕೇಳಿ, ವ್ಯಕ್ತಿತ್ವವನ್ನ ಗೌರವಿಸ್ಬೇಕು. ನಾನು ಯಾರಿಗೆ ಆಗ್ಲಿ ಸರ್, ನಾನು ಒಂದ್ಸರಿ ಯಾರಿಗೂ ಪರಿಚಯ ಆಗಲ್ಲ. ನಾನೇನಾದ್ರು ಪರಿಚಯ ಆದ್ರೆ ದೇವರೇ ಪರಿಚಯ ಆದಂಗಿರುತ್ತೆ. ದೇವ ಪರಿಚಯ ಆಗಲ್ಲ, ನಾನು ಯಾರಿಗೂ ಪರಿಚಯ ಆಗಲ್ಲ. ನಾನು ಒಂದ್ಸರಿ ಅವ್ರು ಆಗ್ಬಿಟ್ರೆ ದೇವರೇ ಪರಿಚಯ ಆದಾಗ. ಅಂದ್ರೆ ನೀವೇ ಅವ್ರ ಪಾಲಕ್ ದೇವ್ರ ಪರಿಚಯ. ದೇವ್ರು ಯಾರಿಗಾರು ಮೋಸ ಮಾಡ್ತಾನ? ಮಾಡಲ್ಲ. ನೀವು ಯಾರಿಗೂ ಮೋಸ ಮಾಡಲ್ಲ, ನನ್ನ ಲೈಫ್ ಅವ್ರು ಮಾಡಲ್ಲ. ಕೇಳಿ ಪ್ರಶ್ನೆ ಏನು? ಕ್ರಶ್ ಅಲ್ವಾ? ನೋಡಿ ಎಲ್ಲಿ ಬಂದ್ರು ಉತ್ತರ. ಕ್ರಶ್ ನನಗೆ ಯಾಕೆ ಸರ್? ನನ್ನ ಮಗಳೂ ಕೂಡ ಕ್ರಶನೇ, ಸಂಪಾದನೆನೂ ಕೂಡ ಕ್ರಶನೇ, ನಾನು ಕೂಡ ಕ್ರಶನೇ. ನನ್ನ ಬಟ್ಟೆ ನಾನು ಇಷ್ಟಪಡೋದಕ್ಕೆ ಸರ್ ಯಾವಾಗ್ಲೂ ಒಂದೇ ತರ ಆಗ್ತೀನಿ. ನನ್ಗೆ ಆತರ ಚೇಂಜಸ್ ಇಲ್ಲ ನನ್ನ ಮನಸ್ಸಲ್ಲಿ. ಬಹಳ ವಿಶೇಷ ಅರ್ಥ ಮಾಡ್ಕೊಳ್ಳಿ. ನನಗೆ ನಾನು ಲೈಫಲ್ಲಿ ನಾನು ಬುಧ ದಶೆ ವೆಯ್ಟ್ ಮಾಡ್ತಿದ್ದೆ, ಇವಾಗ ನನಗೆ ಬಂದಿತ್ತೆ. ಬುಧ ದೇಶ ಎಲ್ಲಾ ದೇಶನೂ ಕೆಟ್ಟವೇನೆ. ಈ ಭೂಮಿಯಲ್ಲಿ ಯಾರು ಒಳ್ಳೆಯವರಲ್ಲ, ಯಾರು ಕೆಟ್ಟಲ್ಲ. ಇರೋ ಜಾಗದಲ್ಲಿ ಇದ್ರೆ ಎಲ್ಲರೂ ಒಳ್ಳೆಯವರು. ಏನೇಳಿ ಇರೋ ಜಾಗದಲ್ಲಿ ಇದ್ರೆ ಎಲ್ಲ ಒಳ್ಳೇದು. ನನಗೆ ಬುಧ ಟಾಪ್ ದೇಶ ಈ ದೇಶಗೆ. ಅದು ಒಳ್ಳೇದ. CM ಬೇಕಾದ್ರೂ ಆಗ್ಬೋದು ಈ ದೇಶ, ನಾನು ಮನ್ಸ್ಬಿಟ್ರೆ. ಹೌದಾ ಸರ್? CM ಆಗ್ಬೋದು ನೀವು? ಹೌದು ಸರ್. ಸರ್, ಅದರಲ್ಲಿ ನಮ್ಗೆ ಎಲೆಕ್ಷನ್ ನಿಲ್ದೇನೆ ಆಗ್ಬಿಡ್ತಾರೆ. ಆಗಲ್ಲ ಸರ್, ಎಲೆಕ್ಷನ್ ಇಲ್ದೇನೆ ಆಗಕ್ಕೆ ಆಯ್ಕೆ ಮಾಡುವಂತ ಇದಿದೆ. ಹಂಗೆಲ್ಲ ಇಲ್ಲ, ಎಲ್ಲ ಸೇರಿ ಒಬ್ಬರನ್ನ ಆಯ್ಕೆ ಮಾಡಿ CM ಜಾಗದಲ್ಲಿ ಕೂರಿಸಬಹುದು. ಸರ್ ಇದೆ ಸರ್, ಕಾನ್ಸ್ಟಿಟ್ಯೂಷನ್ ಇದೆ. ಅಲ್ಲ ಇಲ್ಲ, ಹೌದು ಇದೆ. ನಾನು ಇದೇ ಪ್ರಪಂಚದಲ್ಲಿ ಡೈಲಿ ಟಿಫನ್ ಕಾಫಿ ಮಾಡ್ತೀನಿ. ನಾನು ಪ್ರಪಂಚ ಬೇರೆ ಅಲ್ಲ ಸರ್. ಈಗ ನೋಡಿ, ಮನಮೋಹನ್ ಸಿಂಗ್ ಆದ್ರಲ್ಲ, ಅವರು ಲೋಕಸಭಾದಲ್ಲೂ ರಾಜ್ಯಸಭದಲ್ಲೂ ಅವ್ರನ್ನ ಪಕ್ಷದಲ್ಲಿ ಸೆಲೆಕ್ಷನ್ ಕೊಟ್ಟಿದ್ರಿ, ಅವ್ರು ಕೊಟ್ಟಿದ್ದು ಜನ ಆಯ್ಕೆ ಮಾಡಿದ್ದಲ್ಲ, ಜನ ಆಯ್ಕೆ ಮಾಡಿದ್ದು. CM ಹೆಂಗ್ ಆಗ್ತೀರಾ ಹಂಗಾರೆ ನೀವೀಗ? ಹೇಳಿದ್ದು ಯೋಗ ನಮ್ಮಲ್ಲಿ CM ಸರ್. ನೀವು CM ಅಂದ ಕರ್ನಾಟಕ CM ಅಂತಾನೆ ನೀವು ಹೇಳಿದ್ದಲ್ಲ. ಈಗ ಮನೆಗೆ ಇರೋರು ಇರ್ತಾರೆ, ನನಗೆ ಒಬ್ಬನಿಗೆ ಯೋಗ ಅಲ್ಲ ಸರ್. ಸರ್, ಅಕಸ್ಮಾತ್ ಏನಾದ್ರು ಆತರ ನೀವು CM ಆಗೋ ಚಾನ್ಸಸ್ ಬಂದ್ರೆ ನನ್ನ ಕಾರ್ಯಕರ್ತರನ್ನ ಜೊತೆಗೆ ಖಂಡಿತ ಸರ್, ಒಳ್ಳೆ ಇದು ಮಾಡ್ತೀವಿ ಸರ್ ನಾವು. ಸರ್, ನೀವು CM ಆದ್ರೆ ಶಿಕ್ಷಣ ಇಲಾಖೆನ ನೀವೇ ಇಟ್ಕೊಳ್ಳಿ. LKG ಇಂದಾನೆ ಅಸ್ಟ್ರಾಲಜಿ, ನ್ಯೂಮರಾಲಜಿ, ಈ ಜಾತಕಗಳನ್ನು ನೋಡೋದು, ಭವಿಷ್ಯಗಳನ್ನು ಎಲ್ಲ ಮೇನ್ ಸಬ್ಜೆಕ್ಟ್ ಮಾಡ್ಬಿಡಿ ಸರ್. ಪ್ರತಿಯೊಂದು ಮಗುಗೂ ನಾಳೆನೇ ವಿಷನ್ ಇರ್ಬೇಕು. ಒಂದು ಹೇಳ್ತೀನಿ ಕೇಳಿ ಸರ್, ಈ ಪ್ರಪಂಚದಲ್ಲಿ ಫಸ್ಟ್ ಆರೋಗ್ಯನ ನೀವು ಹೆಂಗ್ ಕಾಯ್ಕೋಬೇಕು ಅಂತ ಚಿಕ್ಕ ಕ್ಲಾಸ್ ಅಲ್ಲಿ ತರಬೇಕು. ಫಸ್ಟ್ ಇವತ್ತು GST ಪ್ರಾಬ್ಲಮ್ ಎಲ್ಲರಿಗೂ ಇದೆ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಏನು ಫಸ್ಟ್ ಜನರಲ್ SLC ಮುಗಿಸ್ಕೊಡ್ಬೇಕು. ಎಲ್ಲದು SLC ಮೇಲೆ ಇಟ್ಕೋಬಾರ್ದು. ನೋಡಿ ಎಷ್ಟು ಫ್ರಸ್ಟ್ರೇಷನ್ ಅಲ್ಲಿ ಹೇಳ್ತಾ ಇದ್ರು ಅವ್ರಿಗೆ. ಎಷ್ಟು SLC ಮೇಲೆ ಇಟ್ಕೋಬಾರ್ದು ಸರ್. ಟ್ಯಾಕ್ಸ್ ಅಂದ್ರೆ ಏನು, ದುಡ್ಡು ಅಂದ್ರೆ ಏನು, ದುಡ್ಡು ಹೆಂಗ್ ನಮ್ಗೆ ಪುರಾಣ ಕಟ್ಗೆ ನಮ್ಗೆ ಏನು ಆಗ್ಬೇಕಲ್ಲ ಸರ್. ನಮ್ಮ ಅಪ್ಪ ಅಮ್ಮನೇ ನಾವು ಎಷ್ಟೋ ಜನ 50-50 ಇದ್ದಾರೆ. ಅಪ್ಪ ಅಮ್ಮನ ಫ್ಯಾಮಿಲಿ 50-50 ಆಗಿವೆ. 50% ಡೈವರ್ಸ್ ಬರ್ತಾವೆ, 30%.
ಇನ್ನು 150 ವರ್ಷದ್ದು 1000 ವರ್ಷದ ಇಷ್ಟ ನಮ್ಗೆ ಏನು ಆಗ್ಬೇಕಾಗಿಲ್ಲ. ಅದೆಲ್ಲ ಏಜ್ ಆದ್ಮೇಲೆ ಓದ್ಕೇತಾರೆ. ಇವಾಗ ಈ ಪ್ರಪಂಚದಲ್ಲಿ ಹೆಂಗ್ ದುಡ್ಡು ಮಾಡ್ಬೇಕು, ಹೆಂಗ್ ಬದುಕ್ಬೇಕು, ಯಾವ ಜನಗಳ ಜೊತೆ ಹೆಂಗ್ ಬೆರಿಬೇಕು, ಯಾವ ತರ ಲೂಸ್ ಟಾಕ್ ಮಾತಾಡಬಾರ್ದು, ಇದನ್ನ ಒಂದು ಸಬ್ಜೆಕ್ಟ್ 10 ವರೆಗೂ ಮಾಡ್ಕೊಳ್ಬೇಕು. 10 ಪಾಸ್ ಆದ್ಮೇಲೆ ಬದುಕೋದನ್ನ ಗೌರ್ಮೆಂಟ್ ಸಂಬಂಧ ಅದನ್ನ ಬಿಟ್ಟು 10ನೇ ಕ್ಲಾಸ್ ವರೆಗೂ ನಮ್ ರಾಜ್ಯನ ಯಾರು ಹೊಡೆದ್ರು, ನಮ್ ದೇಶನ ಯಾರು ಹೊಡೆದ್ರು, ಅವನ್ ಯಾಕೆ ಬಂದ್ ಯಾರು ಹೊಡ್ಕೋಗಿ ನಾವು ಬದುಕಿದೀವಿ ಅಂದ್ಬಿಟ್ರೆ ಅದೇ ಸರ್, ಈಗ ಹೊಡೆದ ಬಳ್ದ ನಾನಿಂದ ಹೊಡಿದ್ವಲ್ಲ, ನನಗೆ ಯಾವಾಗ ಸರ್ ಹಿಸ್ಟ್ರಿ ತಿಳ್ಕೊಬೇಕಲ್ಲ ಸರ್, ಹಿಸ್ಟ್ರಿ ತಿಳ್ಕೊಬೇಕಲ್ವಾ? ಗೊತ್ತು ಸರ್, SLC ಮೇಲೆ ಒಂದಿಷ್ಟು ಓದಿದ್ರೆ ಸಾಕು ಸರ್. ಗೂಗಲ್ ಯೂಟ್ಯೂಬ್ ಅಲ್ಲಿ 1000 ಸಿಗ್ತವೆ, ಅದನ್ನೇ ಪಾಠ ಮಾಡ್ತಿದ್ರೆ. ಆಮೇಲೆ ಮಧ್ಯದಲ್ಲಿ ನೀವು ಒಂದು ಹೇಳಿದ್ರಿ, ಇವತ್ತು 50% ಮದುವೆನೇ ನಿಲ್ತಾ ಇಲ್ಲ ಅಂತ. ಮದ್ವೆ ಆದವ್ರು ನಿಲ್ತಾ ಇಲ್ಲ, ಅದೇ ಆದವ್ರು ನಿಲ್ತಾ ಇಲ್ಲ. 50% ಏನ್ ನಿಲ್ತಾ ಇಲ್ಲ? ಮದುವೆ ಆದವ್ರದ್ದು ನಿಲ್ತಾ ಇಲ್ಲ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮದುವೆ ಆದವ್ರದ್ದು ನಿಲ್ತಾ ಇಲ್ಲ. ನೀವು ಬೇರೆ ತರ ಹೇಳ್ತೇವೆ, ಮದ್ವೆದವ್ರು ನಿಲ್ತಾ ಇಲ್ಲ, ಮದ್ವೆ ನಿಲ್ತಾ ಇಲ್ಲ ಅಂತ ಮದುವೆ ಹೇಳ್ತೇವೆ. ನಿಲ್ತಾ ಇಲ್ಲ, ಏನೋ ಒಂದು ನಿಲ್ತಾ ಇಲ್ಲ ಸರ್. ಯಾಕೆ? ಗಂಡಲ್ ಪ್ರಾಬ್ಲಮ್, ಹೆಣ್ಣಲ್ ಪ್ರಾಬ್ಲಮ್, ಇಬ್ರಲ್ಲೂ ಪ್ರಾಬ್ಲಮ್, ಮದುವೆ ಮಾಡಿದವ್ರ ಪ್ರಾಬ್ಲಮ್, ಮದುವೆ ಆದವ್ರ ಪ್ರಾಬ್ಲಮ್, ಪ್ರಪಂಚನೇ ಪ್ರಾಬ್ಲಮ್. ಎಷ್ಟೋ ಜನ ಏನಾದ್ ಗೊತ್ತ ಸರ್, ಅವ್ರ ಅಪ್ಪ ಅಮ್ಮನ ಮದುವೆ, ಹುಡುಗನ ಅಪ್ಪ ಅಮ್ಮ ತುಂಬಾ ಆಸ್ತಿ ಮಾಡ್ತಾರೆ, ಅವ್ರ ಹುಡುಗನ ಅಪ್ಪ ಅಮ್ಮನ ಮದುವೆದಾಗ ಇರುತ್ತೆ, ಹುಡುಗನ ಮದುವೆದಾಗ ಇರ್ಬೇಕು. ಬರೀ ಆಸೆಗೋಸ್ಕರ ಮದುವೆ ಆಗಿ ಅವ್ರ ಹುಡುಗನ ಅಪ್ಪ ಸಂಪಾದನೆ ಮಾಡ್ತಾರೆ, ಹುಡುಗ ಸಂಪಾದನೆ ಮಾಡ್ಯಾನ ಇರಲ್ಲ. ಕರೆಕ್ಟ್. ಅದ್ ಹೆಂಗ ಗೊತ್ತಾ, ಅವ್ರ ಮನೆಗ್ ಮದುವೆ ಮಾಡ್ದಂಗ ಇರುತ್ತೆ, ಹುಡುಗನಿಗೆ ಮದುವೆ ಮಾಡ್ದಂಗ ಇರ್ಬೇಕು. ಅಂದ್ರೆ ಅವ್ರ ಅಪ್ಪ ಕಿಲಾಡಿ ಇದ್ದಾಗ ಇರ್ತಾನೆ, ಇವ್ನು ಅಲ್ಲಾಡಿ ಇದ್ದಾಗ ಇರ್ತಾನೆ. ಹೆಂಡತಿ ನೋಡ್ತಾರ, ಮನೆಗೋಸ್ಕರ ಮದುವೆ. ಎಲ್ಲ ನಮ್ಮ ಅಪ್ಪನ್ ಕೇಳ್ಬೇಕಂತಾರೆ, ಎಲ್ಲಾರು ಫಾರಿನ್ ಇರ್ಬೇಕು, ನಮ್ಮ ಅಪ್ಪನ್ ಕೇಳು, ಎಲ್ಲದಕ್ಕೂ ಅಪ್ಪನ್ ಅಪ್ಪನ್ ಕೇಳು. ನಾನೇ ನಿಮ್ಮ ಅಪ್ಪನ ಮದುವೆ ಆಯ್ತು, ನಿನ್ ಮದುವೆ ಮಗು ಮಾಡ್ಕೋಬೇಕಂದ್ರೆ ಅಪ್ಪನ್ ಕೇಳ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವ್ರನ್ನ ಟ್ರ್ಯಾಪ್ ಮಾಡಕ್ ಆಯ್ತಾ ಇಲ್ಲ. ಸರ್ ಇವಾಗ ನೀವು ಅವಾಗ್ಲೇ ಹೇಳಿದ್ರಿ, ನಾನು ಈ ಫೈಟ್ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಕುಂಫು ಕಲ್ತಿದ್ದೆ, ಡ್ಯಾನ್ಸ್ ಎಲ್ಲ ಆಡಿದೆ. ಅದೇ ಅದು ಡೇಂಜರು, ಅದು ಡೇಂಜರು ಕಲಿಯೋದಾ? ಯಾಕೆ ಸರ್? ಇವತ್ತು ಕೋಪಕ್ಕೆಲ್ಲ ಕೇಸ್ ಆಯ್ತು ಸರ್. ಯಾಕಂದ್ರೆ ಎತ್ತಿ ಹೊರಬಿಟ್ರೆ ಅಂತ. ಅವಾಗ ಬಿಡು ಹೆಂಗ ಅನ್ಬೋದಾಗಿತ್ತು. ಇವಾಗ ನೀವೆಲ್ಲ ಗನ್ ಇಟ್ಕೊಂಡಿರ್ತಾರೆ, ಸರ್ಕಾರ ಗನ್ ಕೊಡ್ತಾರೆ ಅವ್ರಿಗೆ. ನಿಮ್ಮ ಹತ್ರ ಗನ್ ಇದೆ ಸರ್? ನಮ್ಗೆ ಯಾವ ಗನ್ ಇಲ್ಲ ಸರ್. ಯಾವ ಗನ್ನು ಇಲ್ಲ ನಿಮ್ಮ ಹತ್ರ? ಇಲ್ಲ ಸರ್, ಹೇಳ್ತೀನಿ ಕೇಳಿ. ಗನ್ ಇರ್ಬೋದು, ಮಾಡಿದ್ರೆ ತಾವು ಒಳಗಡೆ ಬಾ ಅಂತಾರೆ. ಯಾಕೆ ಹೊಡೆದೆ? ಕಾಲಿನ ತಳಗಡೆ ಹೊಡಿಬೇಕು, ಅದಕ್ಕೂ ಒಳಗಡೆ ಬಾ ಕಸ್ಟಡಿ ಅಂತಾರೆ. ತಪ್ಪು ಸರ್. ಇವತ್ತು ನೋಡಿ ಗನ್ ಕೊಟ್ಟರು, ಮೊನ್ನೆ ಶೂಟ್ ಮಾಡ್ಕೊಬಿಟ್ರು. ಹೌದು, ಗನ್ ಕೇಳಿರೋದು ಶೂಟ್ ಮಾಡ್ಕೊಳ್ಳೋದು ಏಕ್ ತುಂಬ ನನ್ಗೆ ಗೊತ್ತಿಲ್ಲ ಅದನ್ನ. ಆದ್ರೆ ಇವತ್ತು ಎಲ್ಲಾ ಕೋಪಕ್ಕೂ ದುಡ್ಡು ಕಾನೂನೇ ಸರ್. ನಿಮ್ ಕೋಪ ಬಂತಾ ಕಾನೂನು ಎಲ್ಲ ರೆಕಾರ್ಡ್ ಮಾಡ್ಕೊತಾ ಇರ್ತಾರೆ. ಇವತ್ತು ನೀವ್ ಏನ್ ಮಾತಾಡ್ತೀರ ರೆಕಾರ್ಡಿಂಗ್ ಆಗಿ ಮೂರ್ ಕ್ಯಾಮ್ರಾ ಇದೆ ನೋಡಿ. ಇದು ಬಿಡಿ ಸರ್, ಗೊತ್ತಿಲ್ಲ ಜೋಬಲ್ ಆನ್ ಮಾಡ್ಕೊಂಡು ಅದನ್ನ ಹೇಳ್ರಿ. ಅದನ್ನ ಇಟ್ಕೊತಾರೆ. ತಪ್ಪಾಗುತ್ತೆ. ಇದು ಕಾನೂನುಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡಬಹುದು ನಾವು 100%. ಇವತ್ತು ಕೋಪ ಒಳ್ಳೇದಲ್ಲ. ಇವತ್ತು ಲಾಜಿಕ್ ಆಗಿ ಇವತ್ತು ಸೈಲೆಂಟ್ ಆಗಿರೋದು ತುಂಬಾ ಒಳ್ಳೇದು. ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಸೈಲೆಂಟ್ ಅಲ್ಲೆಲ್ಲ ನಾವು ದುಡುಕಿ ಮಾತಾಡಬಹುದು ಇಲ್ಲಿವರೆಗೂ. ಕರೆಕ್ಟಾಗಿ ಮಾತಾಡಿದ್ರು ದುಡುಕಿರ್ತೇವೆ ಅಂತ ಜನ ಅನ್ಕೊಂತಾರೆ. ಎಲ್ಲಿ ದುಡುಕಿದ್ರೆ ಸರ್? ಒಂದೆರಡು ಎಲ್ಲೂ ದುಡುಕಿಲ್ಲ. ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಸರ್, ನಮ್ಮ ತಾಳ್ಮೆನೆ ನಮ್ಮನ್ನ ಹಾಕುತ್ತೆ. ಸರ್ ನನ್ನ ಕ್ವಶನ್ ಇದಲ್ಲ ಇವಾಗ. ಹೇಳಿ. ನನ್ನ ಕ್ವಶನ್ ನಾವ್ ಹೆಂಗ್ ಬದುಕ್ಬೇಕು ಏನ್ ಗೊತ್ತಾ? ಹೆಂಗೆ ಚೇಂಜಸ್ ಇದು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ, ನಮಸ್ಕಾರ. ಎಲ್ಲಿ ಏನ್ ಸರ್ ಇದು? ಎಲ್ಲಿ ಹೆಂಗೆ ಏನ್ ಸರ್ ಬಂದ್ರಿ? ಕೇಳ್ಬಿಡ್ತೀನಿ ಸರ್. ಸೈಲೆಂಟ್ ಆಗ್ಬಿಟ್ಟವ್ರೆ ಸರ್ ಇವಾಗ ಫೈಟ್ ಕಲ್ತಿದ್ದೆ, ಡ್ಯಾನ್ಸ್ ಕಲ್ತಿದ್ದೆ, ಆಮೇಲೆ ಜಿ ಕನ್ನಡದಲ್ಲಿ ನಾನೇ ಇದು ಸ್ಪ್ಲಿಟ್ ಎಲ್ಲ ಮಾಡಿದ್ದು. ಸರ್ ಹಾಗೆ ಕೂತಿದ್ದ ಒಳ್ಳೆ ಸ್ಟೆಪ್ ಹಾಕಿ ಸರ್. ನನಗೆ ನಾಚಿಕೆ. ನಾಚಿಕೆ ಯಾಕೆ ಸರ್? ಅದೇ ಸರ್ ಅವರು ಕಾಲ್ ಏರಲ್ಲಿ ಹಿಂಗ್ ಹೊಡಿತಾರೆ, ಪಂಚ್ ಹಾಕೊಂಡಿದ್ರು. ನೀನ್ ಏನ್ ನೋಡ್ತೀಯ? ನಾನು ಹೇಳ್ತಾರೆ ಪಂಚ ಇದು ಏರಲ್ಲಿ ಡ್ಯಾನ್ಸ್ ಆಡಕ್ಕೆ ಕೂತಿದ್ದ ಜಾಗದಲ್ಲಿ ಎದಳೋದು ಬೇಡ. ಇಲ್ಲ ಸರ್, ನಾನು ನೋಡಿ ಸರ್, ನಾನು ಯಾವಾಗ್ಲೂ ಸರ್ DKD ಸಖತ ಮಾಡಿದಿರಂತ. ಇಲ್ಲಿ 2 ಮೊಟ್ಟೆಗೆ ನಾನು ರೂಪಾಯಿ ಸಜ್ಜನ ಮಾಡಿದ್ವಲ್ಲ. 2 ಮೊಟ್ಟೆ ಕೊಡೋಣ, 2 ಮೊಟ್ಟೆಗೋಸ್ಕರ ಡ್ಯಾನ್ಸ್ ಮಾಡಿದ್ದು. 2 ಮೊಟ್ಟೆ ಕೊಡ್ತೀಯಾ ಡ್ಯಾನ್ಸ್ ಮಾಡ್ತಿದ್ರು ಮಾಡೋದಿದ್ರು. 2 ಮೊಟ್ಟೆ ಸಿಗ್ತಾ ಸರ್? ಕೊಟ್ರು, ಕೋಳಿ ಮೊಟ್ಟೆ. ಹಂಗಾಗಿ ನನಗೆ ಇರೋದ್ರಲ್ಲಿ ನಾನು ಮಾಡ್ಕೊಟ್ಟಿದ್ದೀನಿ. ನನಗೆ ಇಲ್ಲ ಬಹಳ ವಿಶೇಷವಾಗಿ. ಮೊನ್ನೆಲ್ಲೂ ಪಿಕ್ಚರ್ ಕರೆದವ್ರೆ, ನನಗೆ ಟೈಮ್ ಇಲ್ಲ ಅಂದ್ರೆ 1-2 ಪಿಕ್ಚರ್. ಏನ್ ಕ್ಯಾರೆಕ್ಟರ್ ಸರ್? ನಾನೇನು ಕೇಳಲ್ಲ, ನಂಗೆ ದುಡ್ಡು ಬೇಡ ಅಂತ. ನನಗೇನು ಆತರ ಏನಿಲ್ಲ, ಆಕ್ಟಿಂಗ್ ಮಾಡ್ಬೇಕಂತ ಆಸೆ ಇಲ್ಲ, ಆ ತರ ಇಲ್ಲ ಸರ್. ನನ್ ದೇವ್ರು ಒಳ್ಳೆ ಅನ್ನ ಹಾಕ್ಯಾನೆ, ಜನಕ್ಕೆ ಒಂದ್ ಕೆಲಸ ಕೊಟ್ಟಾನೆ. ಏನೋ ಟೆಂಪ್ರರಿ ಕರೆದಾಗ ಹೋಗಿದ್ವಿ, ಮಾಡಿದ್ವಿ. ಅದೆಲ್ಲ ಟೆಂಪ್ರರಿ ಮಾಡಿದ್ದೀರಾ ಸರ್ ಇದರಿಂದ? ಇಲ್ಲ, ಎಷ್ಟೋ ಸಿನಿಮಾ ಮುಹೂರ್ತ ಕೊಟ್ಟಿದ್ವಿ ನಾವು. ಮುಹೂರ್ತಕ್ಕೆ ನಮ್ಗೆ ಯಾರು ಗೊತ್ತಿಲ್ಲ, ಡಿಸ್ಟ್ರಿಬ್ಯೂಟರ್ ಯಾರು ಗೊತ್ತಿಲ್ಲ, ಪ್ರೊಡ್ಯೂಸರ್ ಯಾರು ಗೊತ್ತಿಲ್ಲ, ಹೀರೋ ಎಲ್ಲ ನನ್ನ ಕ್ಲೈಂಟ್ ಆಗಿ ನೋಡಿರ್ತೀನಿ.
ಆದ್ರೆ ನಾನು ಅದನ್ನ ಮೀರಿ ಅಸ್ಟ್ರಾಲಜಿನೂ ಬಿಟ್ಟು ಹೋದೆ. ಸರ್ ಒಳ್ಳೇದು ಈಗ ಬಂತು, ಒಂದು ಒಳ್ಳೆ ಪರಿಹಾರ ಕನ್ನಡ ಇಂಡಸ್ಟ್ರಿ ಕೊಡ್ಬೇಕು ನೀವು ಸರ್. ವರ್ಷಕ್ಕೆ 230 ರಿಂದ 250 ಸಿನಿಮಾ ರಿಲೀಸ್ ಆಗತ್ತೆ. 250ರಲ್ಲಿ 245 ಫ್ಲಾಪ್ ಆಗತ್ತೆ. 5 ಸಿನಿಮಾದಲ್ಲಿ 3 ಹಿಟ್ ಆಗತ್ತೆ, 2 ಆವರೇಜ್. ಏನ್ ಲಾಜಿಕ್ ತಪ್ಪಾಗ್ತಾ ಇದೆ? ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ಕನ್ನಡ ಇಂಡಸ್ಟ್ರಿ ನಿಮ್ ಕಡೆಯಿಂದ ಮಹತ್ವದ ಒಂದು ಆದೇಶ ಇಲ್ಲ ಸರ್. ಒಂದ್ ಹೇಳ್ತೀನಿ ಕೇಳಿ, ಕತೆ ಇಲ್ಲ ಸರ್. ಕತೆ ಇಲ್ಲ ಸಿನಿಮಾದಲ್ಲಿ. ಎಷ್ಟು ವರ್ಷ ತೆಗಿತಾರೆ, ಎಷ್ಟು ವರ್ಷ ತೆಗಿಯಕ್ಕಾಗತ್ತೆ? ಅದೇ ಏನಾದ್ರು ನೋಡಿ, ಕಾಂತಾರನೇ ತಗಿರಬಹುದು. ಕಾಂತಾರದಲ್ಲಿ ಏನು, ಇವಾಗ ಅವರೇ ದೇವ್ರ ತರ ಅಂದ್ರೆ ಜನ ನೋಡಲ್ಲ, ದೇವ್ರ ಮೈ ಮೇಲೆ ಬರ್ತಾ ಹೊಡೆದಾಕತ್ತೆ. ಅಂದ್ರೆ ಕಾಂತಾರ ಚೆನ್ನಾಗಿದೆ ತಾನೆ? ನಾನು ತಪ್ಪು ಹೇಳ್ತಾ ಇದ್ನ ಲಾಜಿಕ್ ನೋಡಿದ್ರಾ? ದೇವ್ರ ಮೈ ಮೇಲೆ ಬರುತ್ತೆ, ಹೊಡಿತಾರೆ. ಅಲ್ಲ ಸರ್, ಅದು ದೈವ ನಮ್ಮಲ್ಲಿ ಕರಾವಳಿಯಲ್ಲಿ. ನಾನು ಹೇಳ್ತಾ ಇದ್ದು ದೇವ್ರು ಸರ್. ಅಂದ್ರೆ ಏನಾಗುತ್ತೆ ಅಂದ್ರೆ ಈ ತರದ ಕಥೆಗಳು ಸಿಗ್ಬೇಕಲ್ಲ. ಎಷ್ಟು ಹಳೆ ಕಥೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ತುಂಬಾ ಹಳೆ ಕಥೆ ಸಿಕ್ತು. ಹೊಸ ಕಥೆ ಹೇಳ್ತಾರೆ ಸರ್. ಎಲ್ಲ ಗನ್ ಹಿಡ್ಕೊಂಡು ಓಡಾಡ್ತಾವ್ರೆ. ಅದು ಗನ್ ಹಿಡ್ಕೊಂಡು KGF ಅಲ್ಲಿ ಭೂಮಿ ಒಳಗಡೆ ಗನ್ ಹಿಡ್ಕೊಂಡ್ರು. ವ್ಯಕ್ತಿತ್ವ ಒಳಗಡೆ ಇಲ್ಲ, ಅದೊಂದು ವಿಚಾರ. ಕರ್ತವ್ಯಕ್ಕೋಸ್ಕರ ಗನ್ ಹಿಡ್ಕೊಂಡ್ರು. ಕರ್ತವ್ಯ ಅಂದ್ರೆ ಕತೆ ಚೆನ್ನಾಗಿಲ್ದಿರೋದಕ್ಕೆ ಸಿನಿಮಾ ಓಡ್ತಾ ಇಲ್ಲ ಅಷ್ಟೇ. ಇವಾಗ ಅಷ್ಟೇ ಡೈರೆಕ್ಟರ್ ಪ್ರೊಡ್ಯೂಸರ್ ಸರ್. ಕತೆ ಇಲ್ಲ, ಎಲ್ಲ ಖಾಲಿ ಆಗಿವೆ. ಯಾವ್ದು ತೆಗೆದ್ರು ಒಂದು ಸೀನ್ ನಿಮ್ಗೆ ಅಡಿಟ್ ಆಗುತ್ತೆ. ಇವತ್ತು ನಿಮ್ ಮೊಬೈಲ್ ಅಲ್ಲಿ, ನಿಮ್ ಮನೆಯಲ್ಲಿ ಎಲ್ಲಾ ಕಡೆ ಈ ಸೀನ್ ನೋಡಿದ್ರೆ ಒಂದ್ ಸ್ಟೆಪ್ ಕೂಡ ಕಾಪಿ ಮಾಡಕ್ ಆಗಲ್ಲ ಸರ್. ಇವಾಗ ಹಂಗಾಗಿ ಒಂದ್ ಡ್ಯಾನ್ಸ್ ಕೂಡ ಬೇಕು ಅನ್ನೋ ಸರ್. ಅಸ್ಟ್ರಾಲಜಿ ಏನು ಪರಿಹಾರ ಇಲ್ವಾ ಇದಕ್ಕೆ? ನಾನು ಕೇಳಿದಷ್ಟೇ ನಿಮ್ ಕಡೆ. ಅಸ್ಟ್ರಾಲಜಿ ನೀವು ಕೇಳಕ್ ಇದಾವೆ, ಹಾಗಾಗಿ ಈ ತರದ ಕೆಲ ಇರಲ್ಲ. ಒಂದ್ ಹೇಳ್ತೀನಿ ಕೇಳಿ, ನಮ್ 100 ಜನ ಏನಾರ ಅನ್ಕೊಳ್ಳಿ, ಇನ್ನೊಬ್ರಿಗೋಸ್ಕರ ಬದುಕದ್ ಬಿಡ್ಬೇಕು. ಹೌದು. ನಾನು ಅಲ್ಲ, ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಬದುಕ್ಬೇಕಲ್ವ ಸರ್? ಅಂದ್ರೆ ಅವರು ಅದು ಬೇರೆ ಸರ್. ಅಂದ್ರೆ ಜನಕ್ಕೋಸ್ಕರನೇ ಯಾವಾಗ ಬದುಕ್ತಾರೆ ನೋಡಿ, ಅವ್ರು ನೆಮ್ಮದಿ ಆಗಿರಲ್ಲ. ಇವತ್ತು ರಜನಿಕಾಂತ್ ನೋಡಿ ಸರ್, ಒಂದ್ ದಿವಸ ವಿಗ್ ಹಾಕಲ್ಲ, ಒಂದ್ ದಿವಸ ತಲೆ ಬಣ್ಣ ಹೊಡಿರಲ್ಲ. ಇದ್ದಾಗ ಮೆರೆಸಿದ್ರು, ತಲೆ ಹೋದ್ಲ, ಹೋದ್ಮೇಲೆ ಹಿಂಗೆ ಅನ್ಕಂದ್ರು. ಈಗಲೂ ಸೂಪರ್ ಆಗಿದ್ದಾರೆ. ಏನೇ ಸಿನಿಮಾದಲ್ಲಿ ಹಾಕಿದ್ದಾರೆ. ಈ ನೋಡಿ ಕರ್ನಾಟಕದಲ್ಲಿ ಯಾರೆಲ್ಲ ವಿಗ್ ಹಾಕಿದ್ದಾರೆ ಅವ್ರಿಗೆಲ್ಲ ಸ್ಥಾನಮಾನಗಳು ಹೋಗ್ತಾರೆ. ರಾಜಕಾರಣಿಗಳಾಗಿರ್ಬೋದು, ಹೀರೋಗಳಾಗಿರ್ಬೋದು. ಯಾರು ಸರ್? ಒಂದಿಬ್ರು ಹೇಳಿ ಸರ್. ನಾನು ಹೇಳಲ್ಲ. ಸ್ವಲ್ಪ ಟಚ್ ಆಯ್ತು ಬಿಡು. ಜನಾರ್ದನ್ ರೆಡ್ಡಿ ವಿಗ್ ಹಾಕಿ ಮೇಲೆ ಪ್ರಾಬ್ಲಮ್ಸ್ ಹಾಕಿದ್ರು. ಸಾಕ. ಆದ್ರೆ ವಿಗ್ ಕೆಟ್ಟದು ತಲೆಗೆ. ಈ ನಡುವೆ ವಿಗ್ ಫೇಲ್ಯೂರ್ ಕೊಡ್ತಾ ಇದೆ. ನೀವು ಹಾಕೋದೇ ಇಲ್ಲ ಹಂಗಾರೆ? ಗ್ಯಾರಂಟಿ ಚಾನ್ಸೇ ಇಲ್ಲ ಸರ್. ನನಗೆ ಒಳ್ಳೆ ಎಸಿನೇ ಬೇಡ ಸರ್, ನೀಟ್ ಗಾಳಿ ಹೋಗ್ತೈತೆ. ನನಗೆ ಯಾಕೆ ಸರ್ ಬೇಕು? ಯಾರು ಒಳ್ಳೆ ವಿಗ್ ಸ್ಪಾನ್ಸರ್ ಮಾಡ್ತಾರಂದ್ರು ನೀವು ಹಾಕಲ್ವಾ ಸರ್? ನನಗೆ ಆ ಥರದೆಲ್ಲ ಕ್ರೇಜ್ ಇಲ್ಲ. ನನಗೆ ಡೈನು ಮಾಡಲ್ಲ ನೀವು? ಯಾವುದು ಮಾಡಿಲ್ಲ. ನನ್ಗೆ ಆ ತರ ಕ್ರೇಜ್. ನನ್ ಪೌಡರ್ ಹಾಕೋ ಕ್ರೇಜ್ ಇಲ್ಲ. ಈ ನಡುವೆ ನಾನು ಹಾಕ್ತಾ ಇದ್ದೀನಿ. ನನ್ಗೆ ಆ ತರ ಕ್ರೇಜ್. ಏನ್ ಪೌಡರ್ ಹಾಕ್ತೀರಾ ಸರ್? ನಮ್ಮ ಮಲ್ಲಿ ಅಂತೇಳಿ ಮೇಕಪ್ ರೂಮ್ ಹೋದ್ರೆ ಹಾಕೈತಿ ಆ ಪೌಡರ್ ಸರ್. ನನಗೆ ಮನೆಗೆ ಹೋಗಿ ಮಲಗಿದ್ರೆ ಸಾಕಾಗಿರುತ್ತೆ. ನಾನು ಅಷ್ಟು ಖುಷಿ ಪಡ್ತೀನಿ. ಆಮೇಲೆ ಅದೆಲ್ಲ ಇಲ್ಲ. ಏನು ಚಟ, ದುಶ್ಚಟ ಏನೂ ಇಲ್ಲ. ನಿಮಿಷ ಆಯ್ತು ಸರ್. ಇವಾಗ 3 ಜನ ಬಿಗ್ ಬಾಸ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದೀವಿ. ಯಾರು ಎಷ್ಟು ದಿವಸ ಇದ್ರು ಅಂತ ನಿಮಗೆ ಗೊತ್ತು. ಬಿಗ್ ಬಾಸ್ ಬಗ್ಗೆ ಏನಂತೀರಾ ಸರ್ ನೀವು? ಅದು ಒಳ್ಳೇದಾ ಇಲ್ಲ ಕೆಟ್ಟದ? ಮನದಾಳದ ಮಾತು ಸರ್. ವೈಯಕ್ತಿಕವಾಗಿ ಆಚೆ ಬಂದವರಿಗೆ ಕೋಪ ಇರುತ್ತೆ, ಅದು ಎಲ್ಲರಿಗೂ ಇರುತ್ತೆ. ನನಗೆ ಒಬ್ಬನಿಗೆಲ್ಲ, ಎಲ್ಲರಿಗೂ ಇರುತ್ತೆ. ಎಲ್ಲವನ್ನೂ ಗೆಲ್ಲಬೇಕು ಅಂತ ಹೋಗ್ತಾನೆ, ಅದು ಅವ್ರ ಪರ್ಸ್ನಲ್, ಅದು ನನಗೆ ಗೊತ್ತಿಲ್ಲ. ಅದು ರಿಯಲ್ ಆಗಿ ಹೇಳ್ತೀನಿ ಕೇಳಿ, ಬಿಗ್ ಬಾಸ್ನ ಎಲ್ಲರೂ ನೋಡಬೇಕು. ಯಾಕೆ ನೋಡ್ಬೇಕಂದ್ರೆ ಜೂನ್ದಲ್ಲಿ ಹೆಂಗೆ ಕಾಲೆಳೆಯೋದು, ಹೆಂಗೆ ಅನ್ಯಾಯ ಮಾಡೋದು, ಹೆಂಗೆ ಮೋಸ ಮಾಡೋದು, ಹೆಂಗೆ ನಾಟಕ ಆಡೋದು ಎಲ್ಲ ಅಲ್ಲಿರುತ್ತೆ. 99% ನನಗೆ ಬಿಗ್ ಬಾಸ್ ನಾನು ನೋಡ್ತೇನೆ. ನಾನು ಹೋಗ್ಬೇಕಾದ್ರೂ ನೋಡೋಗಿರಲ್ಲ, ಬಂದ್ಮೇಲೆ ನೋಡಲ್ಲ. ಕೊನೆಗೆ ನೋಡೋಕೆ ಸ್ಟಾರ್ಟ್ ಆದಾಗ ನಂಗೆ ಅನಿಸ್ತು ಬಿಗ್ ಬಾಸ್ನ ನೋಡ್ಕೊಂಡು ಹೋಗ್ಬೇಕಾಯ್ತು ಅಂತ. ನಾನು ಈ ಸರಿ ಸ್ವಲ್ಪ ನೋಡಿರೋದು. ಈ ಸರಿನ ಗೊತ್ತಿದ್ರೆ ನನ್ನ ಮಗಳನ್ನ ನೋಡು ಅಂತ ಹೇಳುವೆ. ಅಂದರೆ ಇದೆಲ್ಲ ಒಂದು ಮಾತು, ಒಂದು ರೀತಿ ಎಲ್ಲ ಇನ್ನೆಲ್ಲೂ ಸಿಗಲ್ಲ. ಸೀರಿಯಲಲ್ಲಿ ಏನಾಗುತ್ತೆ, ಒಂದು ಪ್ಲಾನ್ ಮಾಡ್ತಾರೆ. ಇಲ್ಲಿ ಪ್ಲಾನ್ ಇರಲ್ಲ. ನೀನೇ ಪ್ಲಾನ್ ಮಾಡ್ಕೊಂಡು ನೀನೇ ಎಡಿಟಿಂಗ್ ಮಾಡ್ಕೊಂಡು ಮಾತಾಡಬೇಕು. ಬಿಗ್ ಬಾಸ್ ಟೈಮ್ ಇದ್ರೆ ನೋಡ್ಬೋದು. ಅವ್ರು ನನ್ನ ಒಂದು ಹೋಗೋರು ನೋಡ್ಬೇಕಾ? ಎಲ್ಲರೂ ನೋಡ್ಬೋದು. ನೋಡ್ಬೇಕು. ಹೋಗೋರು ಫಸ್ಟ್ ನೋಡ್ಬೇಕು. ಖಂಡಿತ ಹೋಗೋರೆಲ್ಲರೂ ನೋಡ್ಕೊಂಡು ಹೋಗಿರ್ತಾರೆ. 99% ಸೀರಿಯಲ್ ಸಂಬಂಧಪಟ್ಟಾಗ ಬರ್ತಾರೆ. ಸಿನಿಮಾ ಸಂಬಂಧ ನೋಡ್ಕೊಂಡು ಊಟ ಮೇಲೆ ನೋಡಿಲ್ಲ ಅಂತಾರೆ. ಅಂತಾರೆ. ನಾನು ಹೆಂಗಿದ್ನೋ ಹಂಗೆ ಇದ್ದೆ ಸರ್. ನೋಡಿ ಸರ್, ಬಿಗ್ ಬಾಸ್ ಅಷ್ಟೇ ಅವರು ಇನ್ಸ್ಟಾಗ್ರಾಮು, ಫೇಸ್ಬುಕ್, ಯೂಟ್ಯೂಬ್ ಏನೋ ಫೇಮಸ್ ಆಗಿರೋರು ಬರ್ತಾರೆ. ಅವ್ರವ್ರ ಯೂಟ್ಯೂಬ್, ಅವ್ರವ್ರ ಇನ್ಸ್ಟಾಗ್ರಾಮ್ ಪೈಲೇಟ್ ಮಾಡಕ್ ಅವ್ರು ಎಲ್ಲಾ ಸೈಕಲ್ ಹೊಡಿತಾರೆ. ದೊಡ್ಡದಾಗ ಸಿಗ್ತಾರೆ, ದೊಡ್ಡದಾಗ ಹೊಡಿತಾರೆ. ಹೌದು, ಅಷ್ಟೇ ವ್ಯತ್ಯಾಸ. ಲಾಜಿಕ್ ಅಷ್ಟೇ ಸರ್. ನಿಮ್ಮ ಅನುಭವ ಹೇಳಿ. ಚೆನ್ನ ತತ್ವ ಹೇಳಿದ್ರಿ. ಈಗ ನಿಮ್ಗೆ ಏನ್ ಅನ್ಸ್ತು? ನಿಮ್ಗೆ ಹೋಗಿ ಖುಷಿ ಆಯ್ತಾ? ನೀವ್ ಆಚೆ ಬಂದಿದ್ ಬೇಜಾರಾಯ್ತಾ? ಓವರ್ ಆಲ್ ಬಿಗ್ ಬಾಸ್ ಬಗ್ಗೆ ಏನು? ನಾನು ಬಿಗ್ ಬಾಸ್ 148 ದಿವಸ ಹೋದೆ.
48 ದಿವಸ ಆಯ್ತು. ಹೌದು. ಎಲ್ಲಿ ಸರ್ ಬೇರೆ ಬಿಗ್ ಬಾಸ್ ಇಲ್ಲ, ಇದು OTT ಇಂದ OTT ಬಂದೆ. OTT ಆದ್ಮೇಲೆ ಒಂದು ವಾರ ಅವರೇ ಇಟ್ಕೊಂಡ್ರು. OTT ಒಂದು 6 ವಾರ, OTT ಒಂದು 6 ವಾರ, ಮತ್ತೆ ಇನ್ನೊಂದು ಅದೊಂದೇ ವರ್ಷ ಇದ್ದಿದ್ದಲ್ಲ OTT. ಅದೊಂದು ವಾರ. ಅದಾದ್ಮೇಲೆ ಇದು ನೀನು 92 ದಿವಸ ಆಚೆ ಬಂದೆ ನಾನು. 4 days ಇತ್ತಷ್ಟೇ. 148 ದಿವಸ ಒಟ್ಟಿದ್ದಂಗೆ ನನಗೆ ಸಾಕಾಯ್ತು. ನಾನು 120-155 ದಿವಸ ಇದ್ದಿದ್ದು. 150 ಸರ್ ಅಲ್ಲಿಗೆ ಬಂದ್ಬಿಟ್ರೆ OTT ಮಾಡಿಸ್ಬಿಟ್ಟಿದ್ದೆ ನಾನು. OTT 6 ವಾರ, ಇದೊಂದು 15 ವಾರ. 15 ವಾರ ಫುಲ್ಲು, 15 ವಾರ 21 ವಾರ, 21 ವಾರ ಇದ್ದಂಗೆ ಆಯ್ತು. ಫೈನಲ್ ಅಲ್ಲೇ ಇದ್ವಲ್ಲ, ಇನ್ನೇನು 90+ ಅವ್ರು OT+. ಹಂಗಾಗಿ ಆತರ ಇದ್ದೆ. ಬಿಗ್ ಬಾಸ್ ಆಚೆ ಬಂದ್ಮೇಲೆ ನಾನು ಹೇಳೋದು ಒಂದು, ಎಲ್ಲರೂ ವಿನ್ನಿಂಗ್ ಆದ್ಮೇಲೆ, ಫೈನಲ್ ಆದ್ಮೇಲೆ ಒಂದು ವಾರ ಎಲ್ಲ ಟ್ರಿಪ್ ಕಳಿಸ್ಬೇಕು. ಚಾನಲ್ ಅವರೇನಾ? ಹೌದು, ಫಾರಿನ್ ಟ್ರಿಪ್ ಕಳಿಸಿ ಎಲ್ಲರೂ ಒಂದು ಕಳಿಸಿ ನೋಡಿ. ಕಲರ್ಸ್ ಚಾನಲ್ ಅವರ ಫ್ಯಾಮಿಲಿ ಫ್ರೆಂಡ್ನ ಕಳಿಸ್ಬೇಕು. ಇಲ್ವಾ ವಾರ ಆಚೆ ಬಂದಾಗ ಕೂಡ ಒಂದು ಫ್ಯಾಮಿಲಿ ಟ್ರಿಪ್ ಅನ್ನ ಮಾಡ್ಕೊಡ್ಬೇಕು. ಆ ಫ್ಯಾಮಿಲಿ ಸಂಸಾರದ ಜೊತೆ ಚೆನ್ನಾಗಿರಿ ಎಲ್ಲಾದ್ರು ಅಂತ. ಯಾಕಂದ್ರೆ ಬಹಳ ನೀವು ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ನಿಮ್ ಮನಸ್ಥಿತಿ ಸರಿ ಇದೆಯಾ ಅಂತ ಕೇಳ್ತಾರೆ. ಹೌದು, ಆಚೆ ಬಂದ್ಮೇಲೆ ಕೇಳಲ್ಲ. ಆಚೆ ಬರ್ಬೇಕಾದ್ರೆ ಹಾಕಿರ್ತಾರೆ, ಲೂಸ್ ಆಗಿದ್ಯಾ, ಮೆಂಟ್ ಆಗಿದೆ ಅಂತ ಕೇಳಕ್ಕಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. ಮನೆಗೆ ಬಂದಿರ್ತೀವಿ, ಆಚೆ ಬಂದಿರ್ತೀವಿ, ತುಂಬಾ ಒಳ್ಳೆ ಲಾಜಿಕ್ ನೋಡಿ. ಆಚೆ ಬಂದಿರ್ತೀವಿ, ಅದ್ರಲ್ಲಿ ಬಂದಿರ್ತೀವಿ, ನನ್ನ ಮಕ್ಳು ಕಳ್ಸಿಬಿಡಲ್ಲಪ್ಪ ಅಂತವ. ಇದನ್ನ ಯಾವ ನನ್ನ ಮಕ್ಳು ಓಪನ್ ಇದನ್ನ ತಡ್ಕದ ಸಣ್ಣ ಸಣ್ಣ ಬಾಂಬ್ ಹಾಕ್ಬೇಕು. ಅದು 1 ದಿವಸಕ್ಕೆ ಹಾಕ್ತಿವಿ, 1 ವರ್ಷಕ್ಕೆ ಹಾಕ್ತಿವಿ, ಗೊತ್ತಿರಕಲ್ಲ. ಆಚೆ ಬಂದ ತಕ್ಷಣ ಲೂಸ್ ಟಾಕ್ ಮಾತಾಡ್ತಾರೆ. ಒಂದು ಫ್ಯಾಮಿಲಿ ಜೊತೆಗೆ ಅವ್ರ ಹೆಂಡ್ತಿನೋ ಮಕ್ಳ ಜೊತೆ ಅಲ್ಲಿ ಅವ್ರ ಕರ್ಕೊಂಡು ಕಾಂಪ್ರಮೈಸ್ ಮಾಡಿ ಕಳ್ಸಿಬಿಟ್ರೆ ಚೆನ್ನಾಗಿರುತ್ತೆ. ಅಲ್ಲ, ಒಂದು ಟ್ರಿಪ್ ಮಾಡಿ ಸರ್, ಇದ್ರ ಒಂದು ಕ್ಯಾಮ್ರಾ ಇಟ್ಟು ಒಂದು ಮಾಡ್ಲಿ ಬಿಡಿ. ಅದನ್ನು ಒಂದು ಪ್ರೋಗ್ರಾಮ್ ಮಾಡಿ. ಲಾಸ್ಟ್ ಅಲ್ಲಿ ಬಿಗ್ ಬಾಸ್ ಆಚೆ ಬಂದ್ಮೇಲೆ, ಬಿಗ್ ಬಾಸ್ ವಿನ್ನಿಂಗ್ ಆಚೆ ಆದ್ಮೇಲೆ ಒಂದು ವಾರ ಎಲ್ಲೆಲ್ಲಿ ಟ್ರಿಪ್ ಮಾಡಿದ್ರು, ಬಂದ್ಮೇಲೆ ಹೆಂಗಿದ್ರು ಅಂತ ಕೇಳಿ. ಅದಕ್ಕೆ ಮುಂಚೆ ರಿಯಲ್ ಹೊಡ್ಕೋಬಹುದು. ಹಂಗಂತಲ್ಲ ಸರ್, ಅಂದ್ರೆ ಸರ್ ನೀವು ಆಚೆ ಬರ್ತೀರಾ, ನೀವಾಗೆ ಫಾರಿನ್ ಹೋಗ್ತೀರಾ, ಎಲ್ಲೋ ಹೋಗ್ಬೇಕು ಅಂತ ಸೋಕಿ ಮಾಡ್ತೀರ, ದುಡ್ಡು ಯಾರು ಸರ್ ಕೊಡ್ತಾರೆ? ಹೌದು, ಕಷ್ಟ ಸರ್. 150 ದಿವಸ ಹೋಗಿರ್ತೀರ, ಬಂದ ಮೇಲೆ ಸರ್ ಬಿಗ್ ಬಾಸ್ ಇಂದ ಆಚೆ ಬಂದು ನಾನು ಸೂಪರ್ ಆಗಿ ಆಗಿದ್ದೇನೆ ಒಬ್ರು ತೋರಿಸಿ ಸರ್. ನಾನು ಅದನ್ನೇ ಮಾಡ್ಕೊಂಡು ಹಂಗೆ ನಿಮ್ ಪರ್ಸನಲ್ ಕೆಲಸ ಮಾಡ್ತಾರೆ, ಪರ್ಸನಲ್ ಆಗಿದ್ದೀರಾ ಸರ್? ಏನಿಲ್ಲ, ನಾನು ಜನ ಕೈ ಹಿಡಿದ್ರೆ ಎಲ್ಲ ಕಡೆ ಇವೆಂಟ್ಸ್ ಓಡಾಡ್ತಾರೆ, ಇಡೀ ಕರ್ನಾಟಕ ಓಡಾಡ್ತಾರೆ. ಅದು ನಿಮ್ಮ ಮಾಮೂಲಿ ಹಂಗಾರ, ಅದು ಒಳ್ಳೇದು. ತುಂಬಾ ಜನ ಫೇವರ್ ಆಗ್ತಾರೆ, ತುಂಬಾ ಜನ ಕೈ ಹಿಡಿಯಲ್ಲ. ನಿಮ್ಗೆ ಅದ್ ಮುಂಚೆನೆ ಗೊತ್ತಿತ್ತು, ನೀವು ಕಂಪ್ನಿ ನಡೀತೈತೆ, ಅದ್ ಮತ್ತೆ ಜಾಯಿನ್ ಆಗಿದ್ದೀರಾ? ಇಲ್ಲ ನಾನು ಹೇಳ್ತಾ ಇರೋದೇನು ಅಂದ್ರೆ, ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಹೋದ ವರ್ಷದಿಂದ ಇವರು ಬೈ ಗಾಡ್ಸ್. ಆದ್ರೆ ನಿಮ್ಮನ್ನ ಹೆಂಗ್ ತೋರಿಸಿದ್ರು? ಚೆನ್ನಾಗಿ ತೋರಿಸಿದ್ರಾ? ಕಂಪ್ಲೇಂಟ್ ಇದೆಯಾ ನಿಮ್ಗೆ ಬಿಗ್ ಬಾಸ್ ಹೌಸ್ ಬಗ್ಗೆ ಏನಾದ್ರು? ಚೆನ್ನಾಗೇ ತೋರಿಸಿದ್ರ? ಎಲ್ಲ ನೆಗೆಟಿವ್ ತೋರಿಸಿದ್ರ, ಪಾಸಿಟಿವ್ ತೋರಿಸಿದ್ರ? ನಾವ್ ಹೆಂಗಿರ್ತೀವಿ ಹಂಗ್ ತೋರಿಸ್ತಾರೆ. ಹೊಸೇ ಫ್ಯಾನ್ಸ್. ಆಮೇಲೆ ನೀವು OTT ಕಮ್ಮಿ ತೋರಿಸಿದ್ರೆ ನೋಡಿ, ನಂಗೆ ಬಿಗ್ ಬಾಸ್ ಮನೆಗೆ ಹೋದಾಗ ನಾನು ಅದನ್ನು ಕೇಳ್ಪಟ್ಟಿದ್ದೆ ಸರ್ ಹೇಳಿದ್ದು. ಸರ್ ಇದು ಬಿಗ್ ಬಾಸ್ ಒಳಗೆ ಮನೆಯೊಳಗೆ ಕಿಸ್ ಎಲ್ಲ ಆಗಿದೆ ಅಂತ ನೀವು ಹೇಳಿದ್ರಿ ತಾನೆ? ಯಾರ್ದು ಹೇಳಿದ್ರು ಕೇಳಬೇಕಾದ್ರೆ ನೀವು? ಒಳಗೆ ಕಿಸ್ಸಿಂಗ್ ಸೀನ್ ಎಲ್ಲ ನಡೆದೈತೆ, ಅದನ್ನ ಕಟ್ ಮಾಡೋರೆ ಅಂತ ಹೇಳಿದ್ರು. ಹೇಳ್ತೀರಾ? ಹೆಸರು ಹೇಳ್ತೀರಾ ಇಲ್ವಾ? ನಾನೇ ಕೇಳೋದು. ಆಯ್ತು ಸರ್, ಎಲ್ಲಿ ನೋಡಿದ್ರೆ ಕಿಸ್ ಎಲ್ಲಿ ಸರ್ ಹೊಡೆದ್ರು? ನಿಮ್ ಮುಂದೆ ಸ್ವಿಮ್ಮಿಂಗ್ ಪೂಲ್ ಹತ್ರನೇ. ಹತ್ರ ಹೊಡೆದ್ರಾ? ಲಿಪ್ ಟು ಲಿಪ್ ಇದಕ್ಕೆ ಎಣ್ಣೀಗ ಅದೇ ಫಸ್ಟ್ ಹೇಳಿದ್ದೆ ಸರ್. ನೀವು ನೋಡ್ತಾ ನಿಂತಿದ್ರ? ಹೌದು. ತುಂಟ ಕಳ್ಳಲೇ ಸೈಲೆಂಟ್ ಆಗಿದೆಯಾ ನೋಡಿ. ಹಂಗೆಲ್ಲ ನಡೀತಾ? ನಮ್ ಸೀಸನ್ ಹಂಗೆಲ್ಲ ಏನೂ ಆಗಿಲ್ಲ. ಲಕ್ಕಿ ಸರ್ ನೀವು. ಯಾಕೆ ಲೈವ್ ಕಿಸ್ ಎಲ್ಲ ನೋಡಿದ್ರೆ ನನಗೇನಾಗಬೇಕಾಯ್ತು? ತುಂಬಾ ಮದ್ವೆ ಆದನು ಗಂಡ್ ಮಗು ಎತ್ಕೊಂಡು ಇಲ್ದಿದ್ದನ್ ಯಾಕೆ ಟೆನ್ಷನ್? ಹೆಣ್ಮಕ್ಳು ಯಾರು ಇದ್ರು ಸರ್ ನಿಮ್ ಜೊತೆ? ಎಲ್ಲರೂ ಇಬ್ರು ಹೆಸರು ಹೇಳಿ ನೋಡೋಣ. ನನ್ಗೆ ಯಾಕೆ ಬೇಕದು? ನನಗೂ ಗೊತ್ತಾಗಲ್ಲ. ನಿಂಗೆ ಯಾಕೆ ಬೇಕಲ್ಲ ಸರ್? ಆಯ್ತು, ನನಗೆ ಗ್ಯಾಸ್ ಸಿಲಿಂಡರ್ ಬಸ್ ಆಗುತ್ತೆ, ಎಣ್ಣೆ ಜಾಮೂನು ಅದನ್ನೇ ತೋರಿಸ್ತೇನೆ. ನಾನು ಹೊಟ್ಟೆ ನೋಡಿ ಸುಟ್ಟೋಗಿತ್ತಿಲ್ಲ, ಎಲ್ಲಿ ಬಸ್ ಆಗಿದೆ ಸರ್? ಹೋಗಿತ್ತು ಅವಾಗ, ತೋರಿಸಿಲ್ಲ. ಎಲ್ಲಿ ಬಸ್ ಆಗಿತ್ತು? ತೋರಿಸಿದ ಮುಂಚೆ ಒಳ್ಳೆ TRP ಬಂದಿರೋದು. ಅದನ್ನ ತೋರಿಸಬೇಕಂದ್ರೆ ನೀವು ಬಿಚ್ಕೊಂಡು ಓಡಾಡ್ಬೇಕು ಸರ್. ಅಲ್ಲ, ಗ್ಯಾಸ್ ಬಸ್ ಅಂದ್ರೆ ಜಾಮೂನು ಎಣ್ಣೆ ಹಾಕಿರ್ತೀವಿ. ಅಲ್ಲಿ ಬಸ್ ಆಯ್ತು ಬಿಗ್ ಬಾಸ್ ಅಲ್ಲಿ. ಬೇಕರಿ ಮಾಡ್ಬೇಕಾದ್ರೆ, ಪಬ್ಸ್ ಮಾಡ್ಬೇಕಾದ್ರೆ ಬಸ್ ಆಯ್ತು. ಇಲ್ಲ, ಅದು ತೋರಿಸಿಲ್ಲ. ಯಾಮಾರ್ ಕಣ್ಣು ಆಗಿರೋದು ಲೈಫ್ ಅಲ್ಲಿ. ಅಂದ್ರೆ ಗೊತ್ತಿಲ್ಲ ನನಗೆ. OTT ಇದ್ದಾಗಲ್ಲ ಅಥವಾ ಮನೆಗೆ ಬಂದಾಗ? OTT ಯಾರು? ಸೋನು ಶ್ರೀನಿವಾಸ್ ಗೌಡ ನಿಮ್ಮ ಜೊತೆ ಇದ್ರಲ್ವಾ? ಎಲ್ಲ ಇದು ಒಳ್ಳೆ ಹುಡುಗಿ.
ನಾನು ತುಂಬಾ ನಾಟಿ ಗುರಿ ಜನಗಳು. ನಾಟಿ ಗುರುಜಿ ಕರೆಕ್ಟ್ ಆಗಿ ಹೇಳಿದ ಅವ್ರಿಗೆ. ಏನು ಇಲ್ಲೇನು ತೋರಿಸ್ತಲ್ಲ, ಘಾಟಿ ಪ್ಲೇ ಆಗ್ತಾ ಇದ್ದಾರೆ ಸರ್ ಏನಿಲ್ಲ ಪ್ರಿಪೇರ್ ಆಗಿ ಸರ್. ಬಂದ್ಬಿಟ್ಟಿದ್ದಾರೆ. ನೀವು ತತ್ವ ಶುರುವಾಯ್ತು. ನನ್ನ ಮಾತು ಒಂದೇನೆ, ನೀವೇ ತೋರ್ಸಕ್ಕಾಗತ್ತೆ. ಸರ್ ಆಯ್ತು ಕೇಳಿ ಇಲ್ಲಿ ಮ್ಯಾಟ್ರು. ಇನ್ನೊಂದು ಕ್ವಶನ್ ನನ್ಗೇನು ಅಂದ್ರೆ ನೀವ್ ಹೇಳಿರ್ತೀರಾ ಆಂಕರ್ ನ ಚೇಂಜ್ ಮಾಡ್ಬೇಕು ಬಿಗ್ ಬಾಸ್ ಅಲ್ಲಿ, ಯಾಕೆ ಸರ್? ಎಡಿಟಿಂಗ್ ಜಾತಕ ಒಂದು ನಾನು ನೋಡಿದ್ದೆ, ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿದೆ, ಗೊತ್ತಿತ್ತು ನನಗೆ. ನಾನು ಒಂದ್ಸರಿ ಬಿಗ್ ಬಾಸ್ ಒಳಗಡೆನೆ ಒಂದು ವಾರ ಬರಲ್ಲ ಅಂತ ಪ್ರೆಡಿಕ್ಷನ್ ಮಾಡಿರ್ತೀನಿ, ಅವ್ರು ಬರಲ್ಲ ಆ್ಯಂಕರ್. ಈ ಸಲ ಕೂಡ ಅವ್ರು ಬರಲ್ಲ ಅಂತ ಹೇಳಿರ್ತಾರೆ. ನಾನು ಹೇಳ್ತೀನಿ ಅವ್ರ ಜಾತಕ ಹಂಗೆ ಆಗುತ್ತೆ ಅಂತ. ಈಗ ಹೋಗಿದ್ದಾರೆ, ಅದ್ರಲ್ಲೇನಿಲ್ಲ. ಸರಿ, ಜನರಲ್ ಆಗಿ ಅಂತ ಹೇಳ್ಬೋದಲ್ಲ, ಯಾವ್ದಾದ್ರು ಒಂದ್ ವಾರ ಹಿಂಗ್ ಬರಲ್ಲ ಅನ್ನೋದು ಏನೋ ಒಂದು ಆಗತ್ತ. ಇಲ್ಲ ಇದೇ ವಾರ ಬರಲ್ಲ ಅಂತ prediction ಇದೇ ವಾರ ಬರಲ್ಲ ಅಂತ ನಾನು predict prediction ಯಾವ ತರ ಮಾಡಿದ್ದೆ. ಮಾಡಿದ್ರಿ ಸರ್? ನಾನು ಒಳಗಡೆ ಇರೋರ ಜೊತೆ ಮಾಡಿದ್ದೆ, ಒಳಗಡೆ ಇರೋರ ಜೊತೆ ಮಾಡಿದ್ದೆ. ಅಲ್ಲ ಅದಕ್ಕೂ ಆಂಕರ್ ಚೇಂಜ್ ಆಗೋದಕ್ಕೆ ಏನ್ ಸರ್? ಅದಕ್ಕಲ್ಲ, ಆಂಕರ್ ಜಾತಕ ನೋಡಿದ್ಕೋಸ್ಕರ ಹೇಳಿದೆ ನಾನು. ಸರಿ, ಅವ್ರ ಜಾತಕ ಟೈಮ್ ಸಮೇತ ಗೊತ್ತಲ್ಲ. ಆಯ್ತು. ದೇಶ ಬುಕ್ ಇವಾಗ ಕೇಳಿದಂತ ಪಕ್ಕ ನಾನು ಒಂದ್ಸರಿ ಒಬ್ರು ಜಾತಕ ನೋಡ್ಬಿಟ್ರೆ ಸರ್, ನಾನು ಸಾಯೋದು ಅದು ಹೋಗಲ್ಲ. ನೆನ್ಪಿರುತ್ತೆ ಅವ್ರಿಗೆ, ಏನೇನ್ ಮಾಡ್ತಾರೆ ನೆನ್ ಪಕ್ಕ ಇರುತ್ತೆ. ಹಾಗಾದ್ರೆ ಇನ್ನು ಎಷ್ಟು ವರ್ಷ ಅದ್ಭುತವಾಗಿ ನಡೆಸ್ಕೊಡ್ತಾರೆ ಸರ್? ಚೆನ್ನಾಗಿ ನಡೆಸ್ಕೊಡ್ತಾರೆ. ಇನ್ನು ಎಷ್ಟು ವರ್ಷ ಅದೆಲ್ಲ ಗೊತ್ತಾಗುತ್ತಾ ನಿಮ್ಗೆ? ಇವಾಗ ಕಮೆಂಟ್ಸ್ಗಳು ತುಂಬಾ ಜಾಸ್ತಿ 50-50 ಆದ್ರೆ ಅವ್ರ ಪರ್ಸನಲ್, ಅದು ನನಗೆ ಗೊತ್ತಿಲ್ಲ. ಕಮೆಂಟ್ಸ್ ಮೇಲೆ ಡಿಸೈಡ್ ಆಗ್ಬೋದು. ಅಲ್ಲ ಸರ್, ಆ ಶೋನ ಅವ್ರನ್ನ ಬಿಟ್ರೆ ಯಾರು ನಡೆಸ್ಕೊಡ್ತಾರೆ ಸರ್? ನನಗೆ ಗೊತ್ತು, ನನ್ನಿಂದಲೇ ಬಿಗ್ ಬಾಸ್ ಅನ್ನಕತ್ತ, ನಾನು ಹೋಗಿದ್ದೆ. ನನ್ನಿಂದಲೇ ಏನಕ್ಕಾಗತ್ತಾ? ಅನ್ನಕ್ ಆಗಲ್ಲ ಸರ್. ಅಕಸ್ಮಾತ್ ನೀವ್ ಹೇಳ್ದಂಗೆ ಸರ್, ಅಲ್ಲ ನೀವ್ ಹೇಳ್ದಂಗೆ ಅವ್ರ ಜಾತಕ ಸರಿ ಇಲ್ಲ ಅಂತ ಹೇಳ್ದಂಗೆ. ಜಾತಕ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಹಂಗ ಅನ್ನಕ್ಕಾಗಲ್ಲ. ಜಾತಕ ಸರಿ ಇಲ್ದ ಅಲ್ಲಿದಲ್ಲ, ಸ್ವಲ್ಪ ತೊಂದರೆಗಳು ಇರ್ತವೆ, ಆತರ ಇರ್ತವೆ. ಸರ್ ಇವಾಗ CCL ಗೆದ್ಕೊಂಡ್ ಬಂದ್ರಲ್ಲ ಸರ್ ಅವ್ರ ಕ್ಯಾಪ್ಟನ್ಸಿಲಿ. ನಾನೊಂದು ಮಾತು ಹೇಳಿದ್ನಿ ಕೇಳಿ ಸರ್, ಜಗತ್ತಿನಲ್ಲಿ ನಾನು ಹೇಳೋದು ಟೈಮ್ ಅನ್ನೋದು ಇದೆಯಲ್ಲ, ಈ ವರ್ಷ 2ಕ್ಕೆ ತುಂಬಾ ಲಕ್, ಹೋದ ವರ್ಷ 2ಕ್ಕೆ ಲಕ್ ಇಲ್ಲ. ಈ ವರ್ಷ 2ಕ್ಕೆ ರಾಜಯೋಗ, ತುಂಬಾ ರಾಜಯೋಗ. ಹೋದ ವರ್ಷ 2 ಎಲ್ಲ ಫೇಲ್ಯೂರು. ಇಂಪೋಸ್ ನಾರಾಯಣ ಮೂರ್ತಿ ಫಸ್ಟ್ ವರ್ಷ ಲಾಸ್, 2ನೇ ತಿಂಗಳ ತುಂಬಾ ದೊಡ್ಡ ಅನಾಹುತ. ಇವಾಗ ಸುದೀಪ್ ಸರ್ 2 ಅಂತ ಇದ್ದೀರಾ? ಅವ್ರು ಬರ್ತ್ ನಂಬರ್ 2. ಹೌದಾ? ಅವ್ರು ಮತ್ತೆ ಲಾಸ್ಟ್ ವರ್ಷ ಮಾರ್ಕ್ ಸೂಪರ್ ಹಿಟ್ ಅಲ್ವಾ ಮೂವಿ? ನನಗೆ ಗೊತ್ತಿಲ್ಲ ಸರ್, ಮ್ಯಾಕ್ಸ್ ಸೂಪರ್ ಹಿಟ್. ನನಗೆ ಗೊತ್ತಿಲ್ಲ. ನಾನು ಹೇಳೋದು ಸಿನಿಮಾದ ಬಗ್ಗೆ ನಾನು ಕೇಳ್ತಾ ಇರಲ್ಲ. ಬಿಗ್ ಬಾಸ್ ಸೂಪರ್ ಹಿಟ್ ಅಲ್ಲ ಲಾಸ್ಟ್ ಸೀಸನ್? ಸರ್, ಈ ಬಿಗ್ ಬಾಸ್ ಯಾವಾಗಲೂ ಸೂಪರ್ ಆಗುತ್ತೆ. ನೆಗೆಟಿವ್ನೇ ತೋರಿಸಿದ್ರೆ ಪಾಸಿಟಿವ್ ಆಗುತ್ತೆ ಅಂತ. ಅಂದ್ರೆ ನೆಗೆಟಿವ್ ವಿಷಯ ಜಾಸ್ತಿ ಎಡಿಟಿಂಗ್ ಮಾಡ್ಬೇಕಾದ್ರೆ ಅದು ಪಾಸಿಟಿವ್ ಆಗುತ್ತೆ. ಈಗ ನೋಡಿ, ವೈರಲ್ ವಿಷಯಗಳು ಮಾತಬೇಕು. ಏನೇಳಿ ವೈರಲ್ ವಿಷಯ ಮಾತಾಡಿ ಸರ್, ನೀವು ಸಖತ್ ವೈರಲ್ ಸರ್. ಹೋದ ವರ್ಷ ನಾನು ಈ ಸರಿ ನೀವು ಹಂಗಿರ್ತೀರ ಅಂತ ನೋಡಿದೆ. ಫಸ್ಟ್ ಹೋದ ನೀವು ಚೆನ್ನಾಗಿ ಮಾತಾಡಿದೆ, ಆಮೇಲೆ ನೀವು ಸೈಲೆಂಟ್ ಆದ, ಸುಮ್ಮನೆ ಆಗ್ಬಿಟ್ಟೆ. ನಾನು 100% ನೀವು ಹಾಗೆ ಇರ್ತೀರ ಅಂತ ನಾನು ಅನ್ಕೊಂಡಿದ್ದೆ. ನೋಡ ಸೇಮ್ ಅವ್ರ ತರನೇ ಆಗ್ಬಿಟ್ಟಿದ್ಯಾ. ಅವ್ರು ಮೊದ್ಲು ಹೆಂಗಿದ್ರು ವೈಲೆಂಟ್ ಆಗಿ ನೋಡು ಸರ್. ನಾನು ಈಗಲೂ ಮಾತಾಡ್ತಿದ್ದೀನಿ ಸರ್, ನಾನು ಮಾತಾಡ್ತಿದ್ದೀನಿ ಸರ್. ನನ್ನ ಮಾತು ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ, ನಂತೆ ನಾನು ಕುಡ್ದಾಡ್ಬೇಕಾಗಿಲ್ಲ. ಇವ್ರು ಚೆನ್ನಾಗಿ ನೀವು ಇದಾಗಿದ್ರಿ 100%. ಹಾಗಾಗಿ ನೀವು ಇನ್ನೂ ಮಾತಾಡ್ಬೋದಾಗಿತ್ತು. ಬಿಗ್ ಬಾಸ್ ಕಳ್ಸಿರೋದು ಮಾತಾಡಕ್ಕೆ ಸರ್. ಅಲ್ಲಿ ಯಾರು ನೀವು ಅದಿದ್ರೆ ಮಾತಾಡಿದ್ವಿ, ಅಲ್ಲಿ ಯಾರು ಮಾತಾಡ್ತಾನೆ ಇಲ್ವಲ್ಲ ನನ್ನ ಹತ್ರಕ್ಕೆ. ದೇವಸ್ಥಾನಕ್ಕೆ ಹೋಗಿ ನೀವು ಹೋಗಿ ಹೇಳ್ಬಿಟ್ರಿ ಎಲ್ಲ ಮ್ಯಾಚ್ ಗೆದ್ಬಿಡ್ತಾರ ಅಂತ. ಎಲ್ಲಾರು ಹೋಗಿ ದೇವಸ್ಥಾನದಲ್ಲಿ ಅರ್ಕೆ ಹೊತ್ತಿರೋಲ್ಲ ನಡೆದ್ಬಿಟ್ಟವ. ಹೇಳಿ ಸರ್, ನಾಳೆ ಹೋಗಿ ಕೈ ಮುಗಿರಿ, ನಂಗೆ ಇವತ್ತು ಬಿಗ್ನೆಸ್ ಚೆನ್ನಾಗಲ್ಲ, 5,000 ರೂಪಾಯಿ 10,000 ರೂಪಾಯಿ ಆಗ್ಬಿಡುತ್ತಾ? ಹಂಗಂತ ನಾಳೆ ಹೋಗ್ಬಿಟ್ಟು ದೇವ್ರು ಸುಳ್ಳು ಅನ್ನಕ್ಕಾಗತ್ತಾ ಸರ್? ಯಾರ್ಯಾರ ಮನ್ಸಲ್ಲಿ ಹೆಂಗೆ ಕಾಣ್ತೀನಿ ಅಂತ ದೇವ್ರು ಭಗವಂತ ಅವ್ನ ಮನ್ಸಿಗೆ ಒಳ್ಳೆಯನಾರು ಕಾಣ್ತಾನೆ ಸರ್. ಇಷ್ಟನ್ನ ಚಾಲೆಂಜ್ ಮಾಡಿ ಒಂದು ಮ್ಯಾಚ್ ಬಗ್ಗೆ ಹೇಳ್ತಾನೆ ಆರ್ಯೋದಂದ್ರೆ ಗ್ರೇಟ್ ಅನ್ಬೇಕು. ಅಪ್ಪ ಹುಟ್ಟಿದ ಮಗ ಅವನು ನಾವಲ್ಲ ಅನ್ಬೇಕು. ಯಾಕಂದ್ರೆ ನಾನು ಹೆಂಗ್ ಹೇಳ ಸರ್, ಅಲ್ಲಲ್ಲ ಸರ್, ಇಷ್ಟಿಲ್ಲ ವರ್ಲ್ಡ್ ಅಲ್ಲಿ ಯಾವನು ಕೈ ಹಾಕಿರ್ಲಿ ತರ ಒಂದು ಸಬ್ಜೆಕ್ಟ್ ಚಾಲೆಂಜ್. ಕ್ರಿಕೆಟ್ ವಿಷಯಕ್ಕೆ ದಿವಸ ಇದೊಂದೆಲ್ಲ ಸರ್, ರಾಜಕೀಯ ಭವಿಷ್ಯ ಒಳ್ಳೆ ಭವಿಷ್ಯ ಹೇಳಿ. 1 ತಿಂಗಳಲ್ಲಿ ಏನಾದ್ರು ಆಗುವಂತದ್ದು ಸರ್. ಈ ವರ್ಷ ನಾವು ಫುಲ್ ಹೈಲೈಟ್ ಮಾಡ್ತೀವಿ ಸರ್. ನಾನು ಹೇಳಿದ ಡೇಟ್ ಅಲ್ಲಿ ಎಲ್ಲವೂ ನಡೀತೈತೆ. ಈ ವರ್ಷ ವೆರಿ ಡೇಂಜರ್ ನಂಬರ್ಗಳು ಅನೌನ್ಸ್ಮೆಂಟ್ ಮಾಡಿದೀವಿ. ಈ ವರ್ಷ ಮಿಥುನ ರಾಶಿ ಈ ತಿಂಗಳಲ್ಲಿ ಪೊಲಿಟಿಷಿಯನ್ಸ್ ಯಾರು, ಯಾಕೆ ಸರ್ DK CM ಆಗ್ಬೋದು ಸರ್. 3ನೇ ತಿಂಗಳಲ್ಲಿ ದೊಡ್ಡ ಯೋಗ ಇದೆ. ಯಾವ 3ನೇ ತಿಂಗಳು? ಈಗ ನೆಕ್ಸ್ಟ್ ಮಂತ್ ಫೆಬ್ರವರಿ ಮಾರ್ಚ್ DK ಶಿವಕುಮಾರ್ ಅವರು CM ಆಗ್ತಾರೆ. ಆಗ್ಬೋದು, 3ನೇ ತಿಂಗಳಲ್ಲಿ ಯೋಗ ಇದೆ. ಆದ್ರೆ ಅಷ್ಟೇ ಕಷ್ಟಪಡ್ಲಿ ಅಂತ ಹೇಳ್ತೀನಿ. ಕಷ್ಟಪಡ್ಬೇಕು, ಸ್ವಲ್ಪ ಆಪ್ಷನ್ ಇದೆ. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತಾಡಿ. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮ್ಗೆ ಕೊಟ್ಟು ಇಲ್ಲಿಗೆ ಬಂದು
ನಮ್ಮನ್ನ ಎಗರಾಡ್ತಾ ಇದ್ವಿ ನಾವು, ಏನೋ ಹಿಂಗ್ ಮಾಡೋಣ ಹಂಗ್ ಮಾಡೋಣ, ಫುಲ್ಲು ಒಂದು 10 ವರ್ಷ ಹಿಮಾಲಯ ತಪ್ಪನಲ್ಲಿ ತಪಸ್ ಮಾಡಿ ಅವ್ರು ಯಾರು? ಆರ್ಯವರ್ಧನ್ ಗುರುಜಿಗಳು ಇವತ್ತು ಆರ್ಯವರ್ಧನ್ ಸ್ವಾಮೀಜಿಗಳಾಗ್ಬಿಟ್ರು. ನಮ್ಮನ್ನೇ ಒಂಥರ ಆಧ್ಯಾತ್ಮಿಕ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಎಗರಾಡ್ತೀರಾ, ಜೀವನ ಇದೆಲ್ಲ ಕಂಡ್ರು, ತಾಳ್ಮೆ, ಆರಾಮಾಗಿರಿ ಜೀವನ, ಏನೇ ಕೇಳ್ರು ಅದ್ಯಾಕ್ ನಾವ್ ಹೇಳ್ಬೇಕು, ನಾವ್ ಹೆಸರು ಹೇಳ್ಬೇಕು ಅಂತ ಬಹಳ ನಮ್ಮನ್ನೇ ಪರಿವರ್ತನೆ ಮಾಡಿದ್ದಾರೆ ನೀವು. ಮೋಸ್ಟ್ಲಿ ಇದಾದ್ಮೇಲೆ ನೀವ್ ಹಿಂಗೆ ಇರ್ಬೇಕು, ಬೇರೆ ಚಾನಲ್ ಹೋಗ್ಬಿಟ್ಟು ಏನಾದ್ರು ಎಗರಾಡಿದ್ರಿ ಅದೇ ಈಗ ನೆಕ್ಸ್ಟ್ ಹಿಂಗಂದ್ರೆ ಯಾರೋ ಎಲ್ಲ ಚಾನಲ್ ಹಂಗೆ ಹಿಂಗೆ ಅಂತ ಹೇಳೋದು ನಾವು ಅಷ್ಟೇ. ಅಲ್ಲಿಗೆ ಬಂದು ಕೂತ್ಕೊಳ್ತೀವಿ ನಾವು. ಇಲ್ಲ ಸರ್, ನನಗೆ ಆಯ್ತು ಸರ್, ನಂದೊಂದು ಏನ್ ಈ ವೈರಾಗ್ಯವೇ, ಅಥವಾ ನೀವು ನಿಮ್ಮನ್ನೇ ಪರಿವರ್ತನೆ ಮಾಡ್ಕೊಂಡಿದ್ದೀರಿ, ಅಥವಾ ಯಾಕೆ ಇಷ್ಟೊಂದು ತಾಳ್ಮೆಯಿಂದ ಒಂಥರ ದೊಡ್ಡ ತೂಕವಾದ ಮಾತುಗಳಿಂದ ನಮ್ಮನ್ನ ಹಂಗೆ ಕುಗ್ಗಿಸ್ಬಿಟ್ರಿ, ಜಾಸ್ತಿ ಮೇಲೆ ಎದಳಕ್ಕೂ ಬಿಡ್ತಾ ಇಲ್ಲ ಪ್ರಭುವೇ? ಸರ್, ನನಗೆ ಗೊತ್ತಿರೋ ಪ್ರಕಾರ ಈ ನನಗೆ ಜಗತ್ತಲ್ಲಿ ನನಗೆ ಅರ್ಥ ಆಯ್ತಲ್ಲ, ನಮ್ಗೆ ಭಗವಂತ ನನಗೊಂದು ಕೆಲಸ ಕೊಟ್ಟಾನೆ, ಅದನ್ನ ನ್ಯಾಯವಾಗಿ ಮಾಡಿ ಸಾಕಾಯ್ತು. ಅಷ್ಟೆಲ್ಲ ಜನ ಯಾವುದೋ 100% ಮಾಡೋಕ್ಕಾಗಲ್ಲ, ಯಾವುದೋ 100% ಆಗಲ್ಲ. ಅದರಿಂದ ನಾನು ತೂಕವಾಗಿರ್ಬೇಕಾಗತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಗೊತ್ತಿಲ್ಲ ಅವ್ರ ಜಾತಕಗಳನ್ನ ಪ್ರೆಡಿಕ್ಷನ್ ಮಾಡ್ಬಿಡ್ಬೇಕು, ಗೊತ್ತಿರೋದನ್ನ. ಯಾಕೆ ಬೇಕು ಜನಗಳಿಗೆ ಬಂದವ್ರಿಗೆ ಹೇಳಿ ಸಾಕು ಅಂತ ಅನ್ಸುತ್ತೆ. ನನಗೂ ಕೂಡ ಒಂದು ಬಂಡೆನ ಸರ್ ಹೊಡೆದು ಇಷ್ಟಪ್ಪ ಮಾಡ್ತೀವಿ, ಇಷ್ಟಪ್ಪ ಆದ್ಮೇಲೆ ಅದ್ರೊಳಗಡೆ ಇಷ್ಟೇ ದಪ್ಪ ಸಿಲೆ ಆಗೋದು. ನಾವು ಒಂದು ಬಂಡೆ ತರ ಇದ್ದು ಆಗಿ 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 ಇವಾಗ ಮೆಟ್ಲಾಗಿದ್ದೀವಿ, ಇನ್ನು ಸಿಲೆ ಆಗೋದು ಯಾವಾಗ. ಬೇಲೂರಲ್ಲಿ ಬೆಳೆದಿದ್ದ ಬೇಲೂರು ಹತ್ರ ಜಮೀನು ಇದೆ, ಬೇಲೂರು ಶಿಲಾಬಾಲಿಕೆ ಎಲ್ಲ ಇದೆ. ಬೇಲೂರು ಶಿಲಾಬಾಲಿಕೆ ಎಲ್ಲ ನೋಡಿದ್ದೀರಾ? ಮೆಜರ್ಮೆಂಟ್ ಎಲ್ಲ ನೋಡಿದ್ವಿ ಸರ್. ನೋಡಿಲ್ಲ ಅಲ್ಲಿ ಯಾಕೆ ಹೋಗಿ ನೋಡಿ ಸರ್, ಗುರುವಾಯೂರ್ಗೆ ಹೋಗಿ ಸರ್, ಕಲ್ಲರಾಗೆ ನೋಡ್ಕೊ ಶಿಲಾಬಾಲಿಕೆ ಅಲ್ಲೂ ಇದಾರ? ಹೋಗಿ ನೋಡಿ, ಶಬರಿಮಲೆ ಹೋದಾಗ ನೀವು ದರ್ಶನ ಮಾಡ್ಕೆ ಹೋದ್ರೆ ಎಲ್ಲಾ ತರ ಸಿಗುತ್ತೆ. ನೀವು ರಸಿಕರು ಕೂಡ ಹೌದು ಸರ್. ನಾನೊಬ್ಬ ಅಸ್ಟ್ರಾಲಜಿ, ಅದಕ್ಕೆ ಕಳ್ತನ ಮಾಡೋರು ಬಂದಿರ್ತಾರೆ, ಪಿಟ್ ಪ್ಯಾಕೆಟ್ ಮಾಡೋರು ಬಂದಿರ್ತಾರೆ, ಮತ್ತೆ ನೀವೇನೋ ರಸಿಕತನ ಇದ್ದರೂ ಕೂಡ ಬಂದಿರ್ತಾರೆ, ನಂಗೆ ಸಂಪಾದನೆ ಅದರಿಂದ ಆಗ್ತಾ ಇಲ್ಲ ಅಂತಾರೆ. ಪಾರ್ಲರು ಬಂದಿರ್ತಾರೆ, ಒಬ್ಬೊಬ್ಬರು ಸನ್ಯಾಸಿಗಳು ಬಂದಿರ್ತಾರೆ. ನನಗೆ ಏನೋ ಹೇಳ್ತಾರೆ ಅಂತ ಅಸ್ಟ್ರಾಲಜಿ. ನಾನು ಯಾವ್ದು ಆಶೀರ್ವಾದ ಮಾಡ್ತೀನಿ ಅಂತ ಬಂದಿಲ್ಲ ಸರ್, ನಾನು ಆಶ್ರಮ ನಡೆಸ್ತಾರ ಆಶೀರ್ವಾದ ಮಾಡ್ತೀನಿ ಅಂತ ನಾನು ಅಸ್ಟ್ರಾಲಜಿ ಹೇಳ್ತೀನಿ. ನನ್ನ ಜಾತಕದಲ್ಲಿ ಏನು ಕಾಣುತ್ತೆ ಹೇಳಿ ಅಂತ ಬಂದಿರ್ತಾರೆ. ನಿಮ್ಮ ಜಾತಕ ಇದು ಕಾಣ್ತಾ ಇದೆ ಅಂತ ಹೇಳಿ ಕಳಿಸ್ತೀವಿ. 100% ಸರ್, ನಾನು ಎಲ್ಲಾರ ಥರದ್ದು ಜಾತಕ ನೋಡಿದ್ದೀನಿ, ಎಲ್ಲ ಸರ್. ಸತ್ಯ ಹೇಳ್ತೀನಿ, ನನ್ನ ಲೈಫಲ್ಲಿ ಹೇಳ್ಬಾರ್ದು. ತಾಯಿ ಕಳ್ತನ ಮಾಡ್ತಾರೆ ರೈಲ್ವೆ ಸ್ಟೇಷನಲ್ಲಿ, ಪಿಟ್ ಪ್ಯಾಕೆಟ್ ಮಾಡ್ತಾರೆ. ಯಾರೋ ಒಬ್ರು ಕ್ಲೈಂಟ್ಸ್ ನನಗೆ, ಅವ್ರ ಮಗಳು ಆಳ್ವಾಲ್ಸಲ್ಲಿ ಓದ್ತಾ ಇರ್ತಾರೆ, ನಾನು ಅಲ್ಲೇ ಓದಿದ್ದು. ಕಳ್ತನ ಮಾಡ್ತಾರೆ. ಅವ್ರ ಅಮ್ಮ ಅಂತ ಹೇಳ್ತಾರಂತೆ, ಅಮ್ಮ ನನ್ನ ಮರ್ಯಾದೆ ಹೋಗುತ್ತೆ, ಕಾರಲ್ಲಿ ಬಾ ಅಂತ. ಕಳ್ತನ ಮಾಡಿ ಆಳ್ವಾಲ್ಸಲ್ಲಿ ಓದ್ತಲ್ಲೇ ಕಾರ್ ಮಾಡ್ಕೆ ಬಾ ಅಂತಾರೆ. ಆ ಅಮ್ಮ ನನ್ನನ್ನು ರೈಲ್ವೆ ಸ್ಟೇಷನ್ ಕಳ್ತನ ಮಾಡೋದೆಲ್ಲ ಹೇಳ್ತಾರೆ. ಅದೆಲ್ಲ ಆದಮೇಲೆ ಗುರುಜಿ ನಿಮ್ಮ ನಂಬರ್ ಕೊಡಿರಿ, ನೀವು ಹೇಳಿದ ದಿವಸ ನಕ್ಷತ್ರ ಫಾಲೋವರ್ ಮಾಡ್ತೀನಿ, ಒಳ್ಳೇದಾಗುತ್ತೆ, ಯಾವಾಗಲಾದ್ರೂ ಫೋನ್ ಮಾಡ್ತೀನಿ, ಇವತ್ತು ಕಳ್ತನ ಮಾಡ್ಬೋದು ಅಂತ. ಇದನ್ನ ನಾನು ಫೋನ್ ಮಾಡಿ ನಿಮ್ಗೆ ಕಳ್ತನ ಮಾಡೋದಕ್ಕೆ ನಾನು ಹೇಳ್ತೀನಿ, ಅತಿ ಹೆಚ್ಚು ನಿನ್ ಫೋನ್ ಟ್ರ್ಯಾಕ್ ಮಾಡಿ ನನಗೆ ಗೋಲ್ಡ್ ಬೇಕಾ, ನಿನ್ ಅನ್ಪಡ್ ನಿನ್ಗೇನೋ ಒಳ್ಳೇದಾಗ್ಬೇಕಾ ಹೇಳ್ತೀನಿ. ನಾನು ಬಿಟ್ಟು ಇಂಥ 1000 ಬಂದವೆ. ಎಷ್ಟು ಕಳ್ತನ ಮಾಡೋದು ಕೇಳಿ ಸರ್. ಇನ್ನು ಇದ್ರ ಅಪ್ಪನಂತವು ಬಂದು ನನ್ನ ಆಫೀಸಲ್ಲಿ ಸರ್. ಇವಾಗ್ಲೂ ಆನ್ಲೈನ್ ಹೇಳತ್ತಿ ಜನ ವೇಟಿಂಗ್ ಇದ್ದಾರೆ. ಇನ್ನು ಮಲೇಷ್ಯಾ ಕಾಲ್ಗಳಿದ್ದಾವೆ, ಮಲೇಷ್ಯಾ ಆನ್ಲೈನ್ ಕ್ಲಾಸ್. ನಾನು ಇವಾಗ ಕುತ್ಕೊಂಡು ರಾತ್ರಿ 3 ಗಂಟೆವರೆಗೂ ಜ್ಯೋತಿಷ್ ಹೇಳ್ಬೋದು. ಆನ್ಲೈನ್ ಅಲ್ಲಿ ಇರ್ತಾರೆ. ಇವತ್ತು ಆನ್ಲೈನ್ ಆಗಿರೋದ್ರಿಂದ ಫೋನಲ್ಲೇ ನಾನು ಜ್ಯೋತಿಷ್ ಹೇಳ್ತಾ ಇರ್ತೀನಿ. ಆಫೀಸ್ ಬೇಕಾಗಿಲ್ಲ, ಇವತ್ತೆಲ್ಲ ಆನ್ಲೈನ್ ಮಾಡ್ಬೋದು. ಆನ್ಲೈನ್ ಪೇಮೆಂಟ್ ಕೊಡ್ಬೇಕು ಸರ್. ನೀವು ಫ್ರೀ ಆಗಿ ಏನೂ ಆಗಲ್ಲ. ಇವತ್ತಿನ ಕಾಲದಲ್ಲಿ ಫ್ರೀಯಾಗಿ ಡೈಲಿ ಬೆಳಿಗ್ಗೆ 9 ಹೇಳ್ತೀನಲ್ವಾ, ಬಂದು ಡೈಲಿ ಬೆಳಗ್ಗೆ 9 ಫ್ರೀ ಇದೆಯಾ? ಎಷ್ಟೊತ್ತಿಂದ ಎಷ್ಟೊತ್ತಂಗ ಸರ್? 9 ರಿಂದ 10 ಗಂಟೆ ರಾಜಲ್ಲಿ ಬರ್ತೀನಿ, ಗ್ಯಾರಂಟಿ 6 ಗಂಟೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಆಫೀಸಲ್ಲಿ ಫ್ರೀ ಸರ್. ಅಲ್ಲಿ ಯಾರು ಫ್ರೀ ಕೊಡಕ್ಲ, ಅದನ್ನ ನಾನು ಹೇಳ್ತೀನಿ ಕೇಳಿ ಸರ್. ಎನಿ ಟೈಮ್ ಅನ್ನಕ್ ಸರ್, ಇವತ್ತು ನೀರನ್ನು ಕೂಡ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತ ಕಾಲ ಬಂದಿದೆ. ಕರೆಕ್ಟ್. ನನ್ನ ಬಿಸ್ನೆಸ್ ಸರ್, ಫ್ರೀ ಆಗಿ ಯಾಕೆ ಹೇಳ್ಕೊಡ್ಬೇಕು ನನಗೆ? ಅಲ್ಲ, ಇದು ನನ್ನ ಬಿಸ್ನೆಸ್ ಸರ್, ಇದು ಯಾಕೆ ಫ್ರೀ ಅಂತೀರಾ? ಹೌದು, ಅದ ಬಿಸ್ನೆಸ್ ಸರ್, ನನ್ನ ಬಿಸ್ನೆಸ್ ಸರ್ ಇದು. ಹೌದು. ಯಾರೋ ಸ್ವಲ್ಪ ಸರ್ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಅವರು ಕಡು ಬಿಡೋದ್ರೆ ಒಂದ್ ಹೇಳ್ತೀನಿ ಕೇಳಿ ಸರ್, ಚಿಂದಂಗಡಿಲಿ ಹೋಗ್ಬಿಟ್ಟು ಸ್ವಲ್ಪ ಕೊಡಿ ಅಂದ್ರೆ ಕೊಡ್ತಾರ ಸರ್. ಸಾಕತ್, ನನಗೆ ಹೊಡೆದಂಗಾಯ್ತು. ನಿನ್ಗಿದು ಬೇಕಿತ್ತ ಮಗನೇ? ಹೇಳಿ ಸರ್. ಸರ್ ಏನಕ್ಕೆ ಫ್ರೀ ಏನ್ ಮಾಡ್ಬೇಕು? ಸರ್ ನಾನೇ ಫ್ರೀ ಆಗಿ ಕೊಟ್ಟಿದ್ದೆ ಸರ್. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಹುಡ್ಸ್ಯಾವ್ರೆ. ಶ್ರಮ ಸರ್ ಹೇಳಿ ಸರ್. ಅಲ್ಲ, ಜಸ್ಟ್ ಇಮ್ಯಾಜಿನ್. ಫ್ರೀ ಅನ್ನೋದು ನಾನು ಸರ್ಕಾರ ಅಲ್ಲ ಓಟ್ ಹಾಕಿರಕ್ಕೆ ಜಸ್ಟ್ ಇಮ್ಯಾಜಿನ್,
ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಸರ್ ತಗ್ಲಾಕೊಂಡು ಅವ್ರದ್ರೆ ಯೋಚನೆ ಮಾಡಿ ಎಷ್ಟು ಸ್ಪೀಡ್ ಇರ್ಬೇಕು sir. ಅದು ಬೇರೆ ಅವರು ತಂದೆಗೆ ಇಬ್ರು ವೈಫ್ ಇದ್ರು, ಅದ್ರಲ್ಲಿ ಎರಡನೇ wife ಇದ್ರು. ನಮ್ಮ ಅಪ್ಪ ಇನ್ನೊಂದು ಪೀಸ್ ನಮ್ಮ ಅಪ್ಪಗೆಲ್ಲ ಓಡ್ಸಕ್ಕಾಗಲ್ಲ ಅಂತಾರೆ. ನಿಮ್ ತರ ನಿಮ್ಮ ಅಪ್ಪನ ಕೈಲಿ ಇನ್ನೊಂದು ಎಷ್ಟು ಹೇಳ್ತಾರೆ KGF ಅಲ್ಲಿ ನಮ್ಮ ಅಪ್ಪನೇ ಇನ್ನೊಂದು ಪೀಸ್ ಉಡ್ಸಿಲ್ಲ ಅಂತಾರೆ. ನಮ್ಮ ಅಪ್ಪನ ಕೈಲೇ ಆಗಿಲ್ಲ ಅಂದ್ಮೇಲೆ ನಮ್ಮ ಪ್ರಾಣಿಗೂ ಇನ್ಯಾವನ್ ಕೈಲೂ ಆಗಲ್ಲ. ಹಂಗೆ ಈ ಪ್ರಪಂಚದಲ್ಲಿ ಹೇಳ್ತೀನಿ ಸರ್, ಎಲ್ಲೂ ಕೂಡ ನಿಮ್ಗೆ ಏನು ಫ್ರೀ ಸಿಗಲ್ಲ ಸರ್. ವಿಶ್ವಾಸ ಒಂದೇ ಫ್ರೀ, ಅದನ್ನು ಕೂಡ ಇಂಡೈರೆಕ್ಟ್ ಆಗಿ ಹಾಕೊಡ್ತಾರೆ ಎಲ್ಲರೂ. ಸರ್ ನನಗೆ ನಿಮ್ನ ಸ್ಟಾರ್ಟಿಂಗ್ ಅಲ್ಲಿ ನೋಡುವಾಗ ಈ ತೆಲುಗು ದೇವಿ ಫಿಲಂ ಅಲ್ಲಿ ಒಬ್ರು ಮಾಂತ್ರಿಕರು ಬರೋರು ಹಂಗ್ ಕಾಣಿಸ್ತಾ ಇದ್ರಿ. ಇವಾಗ ಏನ್ ಸರ್ ಹಿಂಗೆ ಸ್ವಾಮೀಜಿ ತರ ಆಗ್ಬಿಟ್ಟಿದ್ದೀರಾ? ಸ್ವಾಮೀಜಿ ನಾನು ಹೋಲಿಸ್ಬೇಡಿ, ಅಂದ್ರೆ ನನಗೆ ತಾಳ್ಮೆ ಅನ್ನೋದು ಜಾಸ್ತಿ ಆಗಿದೆ. ಈಗ ಯಾಕೆ ತಾಳ್ಮೆ ಅನ್ನೋದಾಯ್ತದೆ, ಈ ಪ್ರಪಂಚಕ್ಕೆ ನಾವು ಬಾಡಿಗೆ ಬಂದಿದ್ವಿ, ಬಿಟ್ಟೋಗ್ತೀವಿ ದೇಶನ. ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ, ನಾನು ಕನ್ನಡ ಅಂತೀನಿ, ಕನ್ನಡ ಬಂದು ಕನ್ನಡ ಅಂತೀನಿ. ಇದೇ ನಾನು ಇವತ್ತು ಹಿಂದೂ ಆಗಿಬಿಟ್ಟಿರ್ಬೋದು, ನಾಳೆ ಮುಸ್ಲಿಮ್ಸ್ ಆಗ್ಬೋದು, ಕ್ರಿಶ್ಚಿಯನ್ಸ್ ಆಗ್ಬೋದು. ಈ ದೇಶ ಯಾರನ್ನು ಅಳ್ಸಕ್ಕಾಗಿಲ್ಲ, ದೇಶಿಸ್ಬೋದು, ಯಾರನ್ನ ಬೇಕಾದ್ರೂ ದೇಶಿಸ್ಬೋದು, ಅಳ್ಸಕ್ಕಾಗಲ್ಲ ಯಾವ್ದು. ಹೌದು, ಇವತ್ತು ಏನೋ ಒಂದು ಆಯ್ತು ಅನಾಹುತ, ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ನಿಮಗೆ ಒಂದು ಅನಾಹುತ, ಬೇರೆಯವ್ರಂತೆ ಬೇಡ, ನಿಮ್ಮಲ್ಲಿ ಏನೋ ಒಂದು ದೊಡ್ಡ ಅನಾಹುತ ಆಯ್ತು, ಬೇರೆಯವ್ರ ಬಗ್ಗೆ ಯಾಕೆ ಎಲ್ಲಾ ಟಿವಿಲಿ ಹಾಕ್ಬಿಡ್ತಾರೆ. ಆಮೇಲೆ ನ್ಯಾಯ ತೀರ್ಪು ಬಂದೇನು ಬರ್ದಿಲ್ಲ ಅಂದೇನು, ಅದನ್ನೆಲ್ಲ ರೂಲ್ಸ್ ಮಾಡ್ಬೇಕು ಸರ್. ಅಲ್ಲಿ ಕ್ವಶನ್ ಮಾರ್ಕ್ ಕಾನೂನಿಗೆ ಸಂಬಂಧಪಟ್ಟಿದ್ದೀನಿ, ಯಾವ್ದು ಮಾಂದ್ಯಕ್ಕೆ ಹಾಕ್ಬಾರ್ದು. ಅವರೆಲ್ಲ ನಮ್ ಸ್ವೀಟ್ ಫ್ರೆಂಡ್ಸ್ ಸರ್, ಅವ್ರ ಬಗ್ಗೆ ನಾನು ಕೇಳಿ ಸರ್. ಅದೇ ಇಷ್ಟೆಲ್ಲ ಜ್ಞಾನ ಇದೆ ನಿಮ್ಗೆ, ನೀವು ಹೇಳ್ತಾ ಇರೋದೆಲ್ಲ ಅರ್ಥಪೂರ್ಣವಾಗಿದೆ. ನಿಮ್ಮಂತವ್ರು ಅಂಡ್ ನೀವು ಪಾಪ್ಯುಲಾರಿಟಿ ನಿಮ್ದು ಚೆನ್ನಾಗಿದೆ, ತುಂಬಾ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಬನ್ನಿ ರಾಜಕೀಯಕ್ಕೆ ನಿಂತ್ಕೊಳ್ಳಿ. ಹೇಗಿದ್ರು ನಿಮ್ಗೆ ಈ ಸತಿ ಒಳ್ಳೆ ಇದು ದೇಶ ನಡೀತಾ ಇದೆ, CM ಆಗೋ ಯೋಗ ಇದೆ. ಯಾಕೆ ಈ ವರ್ಷ ಒಂದು ನೋಡ್ಬಿಡ್ಬಾರ್ದು ನೀವು ಎಲ್ಲ ಚೇಂಜ್ ಮಾಡಿ ಕಾನೂನು? ಒಂದ್ ಹೇಳ್ತೀನಿ ಕೇಳಿ, ಎಲ್ಲ ದುಡ್ಡು ಲಾಸ್ಟ್ ಎಲೆಕ್ಷನ್ ಅಂತ ಬಂದಾಗ ದುಡ್ಡು ಸರ್, ನೀವು ಸರ್ ರೇಂಜ್ ರೋವರ್ ದುಡ್ಡಿಲ್ಲ. ಒಂದ್ ಹೇಳ್ತೀನಿ ಕೇಳಿ ಸರ್, ಇದೇ ತಮಿಳ್ ವಿಜಯ್ ಸಿನಿಮಾ ರಿಲೀಸ್ ಮಾಡಕ್ಕಾಗಿಲ್ಲ. ಅದೇ ರಾಜಕೀಯಕ್ಕೆ ಬಂದ್ಮೇಲೆ ಅಲ್ಲಿ ನಡೆಯುತ್ತಲ್ಲ ಆ ಥರದ್ದೆಲ್ಲ. ಮತ್ತೆ ಸರ್ ಅಲ್ಲ, ನೀವು ಆ ಬಲೆನೆಲ್ಲ ದಾಟಿ ಬರ್ಬೇಕಲ್ವಾ? ನಿಮ್ಗೆ ಅಂತ ಧೈರ್ಯ ಗೊತ್ತಾ ಸರ್? ಗಂಡಿದೆ ಹೇಳ್ತೀನಿ ಕೇಳಿ, ನಮ್ಗೆ ಯಾವ ಗಂಡು ಇಲ್ಲ ಸರ್. ಆದ್ರೆ ಸರ್ ನಾನೊಂದು ನೋಡಕ್ ದೇಹ ದಪ್ಪ ಇರ್ಬೋದು, ಮನ್ಸು ಅಲ್ಲ ಹಾರ್ಟ್ ತುಂಬಾ ಚಿಕ್ಕದಾ, ಮೃದು. ನನಗೆ ತಗೋ ತತ್ವ. ಬ್ರೂಸ್ಲಿ ಕೇಳಿದಿರಲ್ವಾ? ಬ್ರೂಸ್ಲಿ ನಿಜ, ಅದಕ್ಕೆ ಬರ ಕೇಳಿದೆ. ಈಗ ಕುಂಫು ಎಲ್ಲ ಕಲ್ತಿದ್ದೀರಾ ನೀವು? ಬ್ರೂಸ್ಲಿ ಗೊತ್ತಲ್ವಾ? ಬ್ರೂಸ್ಲಿಗೆ ಕರಾಟೆ ಕಲಿಯಕ್ಕೆ ಹೋದ್ರಂತೆ, ಕುಂಫನ್ ಕಲಿಯಕ್ಕೆ ಹೋದಾಗ ಅವ್ರ ಗುರುಗಳು ಏನು ಹೇಳ್ಕೊಡ್ನು ಅಂತ ಕೊಡ್ಲಿಲ್ಲ ಅಂತೆ. ಫಸ್ಟ್ ನಿನ್ ಮನಸ್ಸನ್ನ ನೀರ್ ತರ ಇಟ್ಕೆ ಬಾ ಅಂದ್ರು. ನೀರ್ ತರ ಇಟ್ಕೊಂಡ್ ಬಾ ಮನ್ಸನ್ನ, ಯಾವ ವಸ್ತುಗೆ ಹಾಕ್ತಿವಿ ಅಲ್ಲಿ ಆ ತರ ಶೇಪ್ ಆಗ್ಬೇಕು. ಒಂದು ನೀರಿಗೆ ಹಿಂಗ್ ಹೊಡೆದ್ರೆ ನೀರು ಮುರಿದೋಗಲ್ಲ, ಡಿವೈಡ್ ಆಗಲ್ಲ. ಅದು ಆರಿದ್ರು ಕೂಡ ಮತ್ತೆ ಬಂದ್ರೆ ಅದು ನೀರ್ ಜೊತೆ ಸೇರುತ್ತೆ. ಅವನಿಗೊಂದು ವಾರ ಕೊನೆಗೆ ಒಂದ್ಸ ಯಾರೋ ಹೇಳಿದಂತೆ, ಆ ತರ ನಿನ್ ಮನ್ಸನ್ ಮಾಡ್ಕ್ಯ. ನೀರು ಅಂದ್ರೆ ಯಾರೇನೇ ಮಾಡೋ ಮುರಿದೋಗ್ಬಾರ್ದು, ಒಟ್ಟಿಗೆ ಸೇರ್ಬೇಕು ಅಂತ. ಇದು ಪಕ್ಕ. ಇದೇ ರಜನಿಕಾಂತ್ ಒಂದು ಮೊನ್ನೆ ಒಂದು ಮಾತಂದಾರೆ, ನಾನು ಕೇಳಿದೆ. ನಾನು ರಜನಿಕಾಂತನ ಸ್ವಲ್ಪ ವಾಚ್ ಮಾಡಿದ್ರೆ, ಕೋಪಕ್ಕೆ ಆಯುಸ್ ಕಮ್ಮಿ ಅಂತ ಹೇಳಿ, ಕೋಪಕ್ಕೆ ಆಯುಸ್ ಕಮ್ಮಿ, ಆದ್ರೆ ಕೋಪದಲ್ಲಿ ಮಾತಾಡೋದಕ್ಕೆ ಆಯುಸ್ ಜಾಸ್ತಿ ಇತ್ತು. ಕೋಪದಲ್ಲಿ ನಾವು ಕೋಪ ಬಂದ್ರೆ 2 ನಿಮಿಷ ಕಮ್ಮಿ ಆಗುತ್ತೆ, ಕೋಪದಲ್ಲಿ ಮಾತಾಡೋ ಮಾತುಗಳಿಗೆ ಮತ್ತೆ ಉತ್ತರ ಕೊಡೋಕ್ಕಾಗಲ್ಲ, ಅದ್ರಿಗೆ ಆಯುಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕೋಪಕ್ಕೆ ಆಯುಸ್ ಕಮ್ಮಿ, ಕೋಪದಲ್ಲಿ ಮಾತಾಡೋದಕ್ಕೆ ಆಯುಸ್ ಜಾಸ್ತಿ. ಓಕೆ ಸರ್, ವಂಡರ್ಫುಲ್ ಟಾಕಿಂಗ್ ಟು ಯು. ತುಂಬ ಖುಷಿ ಆಯಿತು, ನಿಮ್ಮ ಅಮೂಲ್ಯವಾದ ಸಮಯನ ನಮಗೋಸ್ಕರ ಇಷ್ಟು ದೂರ ಬಂದು ಒಳ್ಳೊಳ್ಳೆ ಮಾತುಗಳಾಡಿ ವಿಷಯಗಳನ್ನ ಹಂಚ್ಕೊಂಡ್ರಿ. ಇವತ್ತು ನಾನು ಇಷ್ಟು ದಿವಸ ನೋಡಿದಂಥ ಆರ್ಯವರ್ಧನ್ ಅವರೇ ಬೇರೆ, ಇವತ್ತು ನೋಡಿದಂಥ ಆರ್ಯವರ್ಧನ್ ಅವರೇ ಬೇರೆ. ನಾನು ಯಾವುದೋ ದೇವಲೋಕದಿಂದ ಒಬ್ರು ದೇವರೇ ಬಂದು ಕೂತ್ಕೊಂಡು ನಮಗೆಲ್ಲ ಆಶೀರ್ವಾದ ವಚನವನ್ನು ಕೊಟ್ಟು, ನೀವು ಜೀವನದಲ್ಲಿ ಹೇಗಿರಬೇಕು ಅಂತ ತತ್ವಗಳನ್ನೆಲ್ಲ ಕೊಟ್ಟು ನಮ್ಮನ್ನೇ ಬೇರೆ ರೀತಿ ಪರಿವರ್ತನೆ ಮಾಡಿದಂಥ ಮಹಾನ್ ಗುರುಗಳು ನೀವು. ಈ ನಿಮ್ಮ ಒಂದು ಬದಲಾವಣೆ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿ ಅವ್ರಿಗೆ ಸಿಗುತ್ತೆ. ಯಾಕಂದ್ರೆ ನೀವು ಹೇಳಿದ್ರಿ, ಕೆಲವು ಸತಿ ನಾವು ತಪ್ಪುಗಳನ್ನು ಮಾಡಿರ್ತೀವಿ, ಅದನ್ನು ತಿದ್ದುಕೊಂಡು ನಡಿಬೇಕು. ನಾನು ಯಾಕೆ ಈ ತಾಳ್ಮೆಯನ್ನ ತಗೊಂಡಿದ್ದೀನಿ ಜೀವನದಲ್ಲಿ ಅಂದ್ರೆ, ನಾವು ಬೇರೆ ರೀತಿ ಬದುಕಬೇಕು, ತೂಕವಾಗಿರ್ಬೇಕು. ಮಾತಾಡಿದ್ರೆ ನನಗೆ ಯಾರು ಬರ್ತಾರೋ ಅವ್ರದ್ದು ಭವಿಷ್ಯ ಮಾತ್ರ ನಾನು ಹೇಳ್ತೀನಿ, ಇನ್ನು ಬೇರೆಯವ್ರದ್ದೆಲ್ಲ ನಾನೆಲ್ಲ ಎಲ್ಲೋ ಕೂತವ್ರದ್ದು ನಾನೆಲ್ಲ ಹೇಳೋಕ್ ಹೋಗಲ್ಲ, ಅದೆಲ್ಲ ಬೇಡ ಅಂತ. ಬಹಳ ಖುಷಿ ಆಯ್ತು ನೀವು ಇಲ್ಲಿ ತನಕ ಬಂದು ನಮ್ಮ ಇಬ್ಬರು ಚಾನೆಲ್ಗೆ ಆಶೀರ್ವಾದ ಮಾಡಿ ಒಳ್ಳೆ ರೀತಿ ಆಗ್ಲಿ ಅಂತ ಆಶೀರ್ವಾದ ಕೊಟ್ಟಿದ್ದೀರಾ.
ಧನ್ಯವಾದಗಳು ನಿಮ್ಗೆ. ಆಮೇಲೆ ಈ ಬದಲಾವಣೆ ದಯವಿಟ್ಟು ಹಿಂಗೆ ಮುಂದುವರಿಲಿ ಅಂತ ಕೇಳ್ಕೊಂತ ಇದೀವಿ ಸರ್. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ, ಅದ್ರ ಜೊತೆಗೆ ನಮಗೂ ಸ್ವಲ್ಪ ಆಶೀರ್ವಾದ ಮಾಡ್ಬಿಟ್ಟು ನಮಗೂ ಒಳ್ಳೇದಾಗ್ಲಿ. ಅದೇ ಇಲ್ಲ, ನಿಮ್ಮಿಬ್ಬರಿಗೂ ದೇವ್ರು ಚೆನ್ನಾಗಿಟ್ಟಿರಲಿ. ರಜತ್ ಅವರು ಕೂಡ ನಾನು ಇಷ್ಟು ಬೇಗ ಪರಿಚಯ ಆಗ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಬಂದಿದ್ದಲ್ಲಿ ತುಂಬ ಖುಷಿ ಇದೆ. ಇವತ್ತು ಸಿಕ್ಕಾಪಟ್ಟೆ ಬಿಸಿ ಇದೆ ಬಡಿ, ತುಂಬ ದೊಡ್ಡ ಬಿಸಿ. ನಿಮ್ಮ ಜೋಲು ನನಗೆ ನನ್ನ ಮಗಳು 6 ಗಂಟೆ 6:15 ಒಂದು ಟಿಫನ್ ಕರ್ಬೇಕು ರೀಚಳ ಜನರಲ್ ಆಗಿ ಬಾಪ ಅಂತ. ನಂಗೆ ಆಫೀಸಲ್ಲಿ ಕ್ಲೈಂಟ್ ಜ್ಯೋತಿಷ್ ಹೇಳ್ತಾ ಇದ್ದೆ, ಎಲ್ಲರನ್ನು ಬಿಟ್ಟು ಆಫೀಸ್ ಬೇಗ ಹಾಕೋದು ನಿಮ್ಮ ಮಾಮೂಲಿ ಇದೆ ಅಂತ ಹೋಗಿ ಮತ್ತೆ ಓಡ್ ಬಂದು ಜ್ಯೋತಿಷ್ ಹೇಳಿದೆ. ಹಾಗಾಗಿ ನನಗೂ ಕೂಡ ನನ್ನ ಕೆಟ್ಟ ದಶೆಗಳು ಕೆಟ್ಟ ಭುಕ್ತಿಗಳೆಲ್ಲ ಮುಗಿದವೆ. ಇವಾಗ ಒಳ್ಳೆ ದಶೆ ನಡೀತೈತೆ. ನನ್ನ ಕೈಲಾದ್ರೆ ಎಷ್ಟು ಒಳ್ಳೇದಾಗ್ತಿರೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಇವತ್ತು ನನಗೆ ನೀವು ಒಂಥರ ದೇವ್ರ ಕಂಡಿದ್ರ. ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ನಡೀಲಿ. ಮಿಸ್ಟರ್ R&D ಭಾಳ ಚೆನ್ನಾಗಿ ನಡೀಲಿ. ಸರ್, ನೀವು ಹೇಳಿದ್ರೆ ಗೊತ್ತಾ ಅವಾಗಲೇ ಆರ್ ಪಕ್ಕ ಡಿ ಇದ್ರೆ ಅಂತ R&D ತುಂಬ ಚೆನ್ನಾಗಿದೆ. ಯಾವಾಗಲೂ ಕೂಡ 3 ಲೆಟರ್ ಯಾವಾಗಲೂ ಸಕ್ಸಸ್ ಜಾಸ್ತಿ ಇರುತ್ತೆ. 3 ಲೆಟರ್ಸ್ಗಳು ಕಂಪ್ನಿಗಳೆಲ್ಲ ಹೆವಿ ಕ್ಲಿಕ್ ಆಗುತ್ತೆ. ಹಾಗಾಗಿ ನಿಮ್ಮ ಕಂಪ್ನಿ, ನಿಮ್ಮ ಸಂಸ್ಥೆ ಎಲ್ಲ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಇಡೀ ಕರ್ನಾಟಕ ಜನ ಅತಿ ಹೆಚ್ಚು ಈ ಕಾರ್ಯಕ್ರಮನ ನೋಡಲಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮ ನೋಡಲಿ. ಒಳ್ಳೇದಾಗಲಿ ಎಲ್ಲರೂ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ಜಿಂಗ ಲಕ 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 ಬರ್ರೋ 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 ಆ ಜಿಂಗ ಲಕ 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 ಬರ್ರ 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 ಬರ್ರ